ವಿರಕ್ತ್ಯಾ ಭಜದಮಲಜನೋನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುರುಜನಕೃತೌದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಚ ಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ನ ಚೇತ್ಸುರಾವತ್ ಕ್ಷೀರಂಚ ಕಿಮಪೇಯಂ ನ ತೇ ಮತೆ ದ್ರವದ್ರವ್ಯತ್ವತೋ ಹೇತೋಃ ತತೋ ಮೂಲಾನುಗೈವ ಸಾ. ಬೌದ್ಧರು, ಜೈನರು ಇವರೆಲ್ಲ ಅಹಿಂಸೆಯನ್ನು ಧರ್ಮ ಎಂಬುದಾಗಿ ಒಪ್ಪುವವರು. ವೇದೋಕ್ತವಾದ ಯಾಗೀಯ ಹಿಂಸವನ್ನು ಕೂಡ ಅವರು ಹಿಂಸಾ ಅಧರ್ಮ ಎಂಬುದಾಗಿ ಅವರು ಹೇಳ್ತಾರೆ. ಹಿಂಸೆಯನ್ನು ಅಧರ್ಮ ಎಂಬುದಾಗಿ, ಅಹಿಂಸೆಯನ್ನು ಧರ್ಮ ಎಂಬುದಾಗಿ ಹೇಳ್ತಕ್ಕಂಥವರು ಈ ವೇದೋಕ್ತವಾದ ಯಾಗೀಯ ಹಿಂಸೆಯನ್ನು ಕೂಡ ಅದು ಹಿಂಸೆ ಆದ್ದರಿಂದ ಅಧರ್ಮ ಎಂಬುದಾಗಿ ಹೇಳ್ತಾರೆ ಅಂತ. ಅದಕ್ಕೆ ಅನುಮಾನದಿಂದ ಯಾಗೀಯ ಹಿಂಸಾ ಅದು ಪಾಪಸಾಧನ ಯಾಕೆ ಅಂತಂದರೆ ಅನುಮಾನವನ್ನು ಪ್ರಮಾಣವನ್ನು ಹೇಳ್ತಾರೆ ಅಂತ ಹಿಂದೆ ನಾವು ನೋಡಿದೆವು. ಅದಕ್ಕೆ ಅವರು ಹೇಳಿದರು ಅನುಮಾನ ಎಲ್ಲ ವಿಷಯದಲ್ಲಿಯೂ ಕೂಡ ಪ್ರಯೋಗ ಮಾಡಲಿಕ್ಕೆ ಬರುತ್ತೆ. ಯಾವ ವಿಷಯದಲ್ಲಿ ಅನುಮಾನವನ್ನು ಹೇಳಲಿಕ್ಕೆ ಬರಲ್ಲ, ಎಲ್ಲ ವಿಷಯದಲ್ಲೂ ಅನುಮಾನವನ್ನು ಹೇಳಲಿಕ್ಕೆ ಬರುತ್ತೆ ಅಂತ ಹಿಂದೆ ಹೇಳಿದರು. ಅದಕ್ಕೆ ಹೇಳ್ತಾರೆ ಈಗ ಎಲ್ಲ ವಿಷಯದಲ್ಲಿ ಹೇಳಲಿಕ್ಕೆ ಬರುತ್ತೆ ಅಂದರೆ ಹೇಗೆ ಅಂತಂದರೆ ಮದ್ಯ ಪಾನಯೋಗ್ಯ, ಮದ್ಯವು ಕೂಡ ಕುಡಿಲಿಕ್ಕೆ ಯೋಗ್ಯವಾದದ್ದು ಅಂತ. ಯಾಕೆ ಅಂತಂದರೆ ದ್ರವದ್ರವ್ಯ ಆದ್ದರಿಂದ. ದ್ರವ್ಯ ಅದು ದ್ರವರೂಪವಾದ ದ್ರವ್ಯ ಆದ್ದರಿಂದ. ಕ್ಷೀರದಂತೆ ಹಾಲು ಪೇಯ ತಾನೇ, ಹಾಲು ಕುಡಿಲಿಕ್ಕೆ ಯೋಗ್ಯವಾದದ್ದು ತಾನೇ. ಹಾಲಲ್ಲೇನಿದೆ? ದ್ರವದ್ರವ್ಯತ್ವ ಇದೆ. ಹಾಲು ದ್ರವದ್ರವ್ಯ ಆಗಿದೆ, ಅದು ಕುಡಿಲಿಕ್ಕೆ ಯೋಗ್ಯ ಆಗಿದೆ. ಮದ್ಯವೂ ಕೂಡ ದ್ರವದ್ರವ್ಯ ಆಗಿದೆ, ಆದ್ದರಿಂದ ಅದು ಕೂಡ ಕುಡಿಲಿಕ್ಕೆ ಯೋಗ್ಯ ಅಂತ ಅನುಮಾನದಿಂದ ನೀವು ಕೇವಲ ಅನುಮಾನ, ನಾವು ಹೇಳಿದೆವು ಪ್ರತ್ಯಕ್ಷ ಮತ್ತು ಆಗಮಗಳ ಸಹಕಾರ ಇರುವಂತಹ ಅನುಮಾನ ಅದು ಪ್ರಮಾಣ ಆಗುತ್ತೆ. ಯಾವ ಅನುಮಾನಕ್ಕೆ ಪ್ರತ್ಯಕ್ಷ ಆಗಮಗಳ ಸಹಕಾರ ಇಲ್ಲವೋ ಅದು ಪ್ರಮಾಣ ಆಗಲ್ಲ ಅಂತ ಅವರೇನು ಹೇಳಿದರು? ಔದ್ಧತ್ಯಾತ್ ಅಂತ ಹೇಳಿದರು. ಯಾಕೆ ಪ್ರತ್ಯಕ್ಷ ಆಗಮಗಳ ಸಹಕಾರ ಬೇಕು? ಅನುಮಾನ ಸ್ವತಂತ್ರವಾಗಿಯೇ ಸಾಧಿಸುತ್ತೆ ಅಂತ ಅವ್ರು ಹೇಳೋದು ಅಂತಾದರೆ ಅದಕ್ಕೆ ಪ್ರತಿಯಾಗಿ ಹೇಳ್ತಾ ಇದ್ದಾರೆ, ನೀವು ವೇದೀಯ ಯಾಗೀಯ ಹಿಂಸಾ ಎಂಬತಕ್ಕಂಥದ್ದು ಕೂಡ ಅಧರ್ಮ ಸಾಧನ, ಹಿಂಸಾ ಆದ್ದರಿಂದ ಬ್ರಾಹ್ಮಣನ ಹಿಂಸೆಯಂತೆ ಅಂತ ಈ ಅನುಮಾನವನ್ನಿಟ್ಟುಕೊಂಡು ಯಾಗೀಯ ಹಿಂಸೆಗೂ ಕೂಡ ಪಾಪ ಸಾಧನತ್ವವನ್ನು ಸಾಧನೆ ಮಾಡೋದಾದರೆ ಕೇವಲ ಅನುಮಾನ ಅದನ್ನು ಪ್ರಮಾಣವಾಗಿಟ್ಕೊಂಡು, ಹಾಗಾದರೆ ಮದ್ಯವೂ ಕೂಡ ಅದು ಪಾನ ಮಾಡಲಿಕ್ಕೆ ಯೋಗ್ಯ ಅಂತ ಬೇಕು ಅನುಮಾನ ಪ್ರಮಾಣದಿಂದ. ಏನು ಅನುಮಾನ? ಮದ್ಯಂ ಪೇಯಂ ದ್ರವದ್ರವ್ಯತ್ವಾತ್ ಕ್ಷೀರವತ್. ಹಾಲು ದ್ರವದ್ರವ್ಯ ಆಗಿದೆ, ಅದು ಪೇಯ ಕುಡಿಲಿಕ್ಕೆ ಯೋಗ್ಯವಾಗಿದೆ. ಮದ್ಯವೂ ಕೂಡ ದ್ರವದ್ರವ್ಯ ಅಂದರೆ ಅದು ಕೂಡ ಕುಡಿಬೇಕು ಅಂತ ಆಗಬೇಕಾದೀತು. ಅದರಿಂದ ಕೇವಲ ಅನುಮಾನವನ್ನಿಟ್ಟುಕೊಂಡು ಆ ಪ್ರಮಾಣ ಅನುಮಾನ ಎಂಬುದಾಗಿ ಏನನ್ನು ಸಾಧನೆ ಮಾಡಲಿಕ್ಕೆ ಬರಲ್ಲ. ಪ್ರತ್ಯಕ್ಷ ಆಗಮಗಳ ಸಹಕಾರ ಇರುವಂತಹ ಅನುಮಾನದಿಂದಲೇ ಸಾಧನೆ ಮಾಡಬೇಕು. ಯಾಗೀಯ ಹಿಂಸಾ ಪಾಪಸಾಧನ ಎಂಬತಕ್ಕಂಥದ್ದನ್ನು ಸಾಧನೆ ಮಾಡಲಿಕ್ಕೆ ಪ್ರತ್ಯಕ್ಷ ಅನುಮಾನಗಳ ಸಹಕಾರ ಇಲ್ಲ, ಪ್ರತ್ಯಕ್ಷ ಆಗಮಗಳ ಸಹಕಾರ ಇಲ್ಲ, ಆಗಮ ವಿರೋಧ ಇದೆ. ಯಾಕೆ? ಯಾಗದಲ್ಲಿ ಪಶುಹಿಂಸೆ ಮಾಡಬಹುದು ಅಂತ ಆಗಮ ಹೇಳ್ತಾ ಇದೆ. ಆದ್ದರಿಂದಾಗಿ ಪ್ರತ್ಯಕ್ಷ ಆಗಮಗಳ ಸಹಕಾರ ಇಲ್ಲದೇ ಇರತಕ್ಕಂತಹ
ಅನುಮಾನದಿಂದ ನೀನು ಯಾಗೀಯ ಹಿಂಸೆಯನ್ನು ಪಾಪ ಸಾಧನ ಅಂತ ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ. ನಚೇತ್, ಕೇವಲ ಅನುಮಾನವು ಪ್ರಮಾಣ ಆಗೋದಾದರೆ, ಪ್ರತ್ಯಕ್ಷ ಆಗಮಗಳ ಸಹಕಾರ ಬೇಕಾಗಿಲ್ಲ ಅಂತಾದರೆ, ದ್ರವದ್ರವ್ಯತ್ವತಃ ದ್ರವವಾದ ದ್ರವ್ಯ ಎಂಬತಕ್ಕಂತಹ ಕಾರಣದಿಂದ, ದ್ರವದ್ರವ್ಯತ್ವತಃ ಹೇತೋಹೋ ದ್ರವದ್ರವ್ಯ ಆಗಿದೆ ಎಂಬತಕ್ಕಂತಹ ಕಾರಣದಿಂದ, ಸುರಾವತ್ ಮದ್ಯದಂತೆ, ಕ್ಷೀರಂಚ ಕ್ಷೀರವೂ ಕೂಡ, ತೇ ನಿನ್ನ ಮತದಲ್ಲಿ, ಅಪೇಯಂ ಪಾನ ಅನರ್ಹವಾಗಬೇಕು. ಅನರ್ಹವಾದುದು ಕಿಮ್ನ ಯಾಕೆ ಅಲ್ಲ. ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ, ಒಂದು ವೇಳೆ ದ್ರವದ್ರವ್ಯ ಆದ್ದರಿಂದಾಗಿ ಹಾಲು ಕೂಡ ಕುಡಿಲಿಕ್ಕೆ ಯೋಗ್ಯ ಅಲ್ಲ ಅಂತ ಆಗಬೇಕಾದೀತು ಅಂತ. ನಾನು ಅದನ್ನು ತಿರ್ಗಾ ಮುರುಗ ಹೇಳಿದೆ. ಆ ದ್ರವ್ಯ ಆದ್ದರಿಂದಾಗಿ ಸುರ ಎಂಬತಕ್ಕಂಥದ್ದು ಹಾಲಿನಂತೆ ಕುಡಿಲಿಕ್ಕೆ ಯೋಗ್ಯ ಆಗಲಿ ಅಂತ. ಇವರು ಹೇಳ್ತಾರೆ ಅಪೇಯಂ ಅಂದರೆ ಕ್ಷೀರಂ ಅಪೇಯಂ ದ್ರವದ್ರವ್ಯತ್ವಾತ್ ಸುರಾವತ್, ಹಾಲು ಕುಡಿಲಿಕ್ಕೆ ಯೋಗ್ಯ ಅಲ್ಲ. ಯಾಕೆ? ದ್ರವದ್ರವ್ಯ ಆದ್ದರಿಂದ. ಸುರಾದಂತೆ ಮದ್ಯ ಅದು ದ್ರವದ್ರವ್ಯ, ಕುಡಿಲಿಕ್ಕೆ ಯೋಗ್ಯ ಅಲ್ಲ. ಹಾಗೆ ಹಾಲು ಕೂಡ ಕುಡಿಲಿಕ್ಕೆ ಯೋಗ್ಯ ಅಲ್ಲ ಅಂತ ಬೇಕಾದೀತು. ಆದ್ದರಿಂದ ತತಃ ಆದ್ದರಿಂದ ಸಾ ಆ ಅನುಮಾನವು ಮೂಲಾನುಗ ಏವ ಪ್ರತ್ಯಕ್ಷ ಮತ್ತು ಆಗಮಗಳ ಆಧಾರವನ್ನಿಟ್ಟುಕೊಂಡೇ ಪ್ರಯೋಗಿಸಲ್ಪಡತಕ್ಕದ್ದು. ನಚೇತ್ ಪ್ರತ್ಯಕ್ಷ ಆಗಮಗಳ ಸಹಕಾರ ಬೇಕಾಗಿಲ್ಲ ಅಂತಾದರೆ, ದ್ರವದ್ರವ್ಯತ್ವತಃ ದ್ರವ್ಯ ಎಂಬತಕ್ಕಂತಹ ಹೇತೋಹೋ ಕಾರಣದಿಂದ, ಸುರಾವತ್ ಮದ್ಯದಂತೆ, ಕ್ಷೀರಂಚ ಹಾಲು ಕೂಡ, ತೇ ನಿನ್ನ ಮತದಲ್ಲಿ, ಅಪೇಯಂ ಕುಡಿಲಿಕ್ಕೆ ಅಯೋಗ್ಯವಾದದ್ದು, ಕಿಮ್ನ ಯಾಕೆ ಅಲ್ಲ ಹಾಗಾಗಬೇಕಾದೀತು. ತತಃ ಆದ್ದರಿಂದ ಸಾ ಆ ಅನುಮಾನವು ಮೂಲಾನುಗ ಏವ ಪ್ರತ್ಯಕ್ಷ ಮತ್ತು ಆಗಮ ಇವುಗಳ ಸಹಕಾರವನ್ನಿಟ್ಟುಕೊಂಡೇ ಪ್ರಯೋಗಿಸಬೇಕು. ತದೇವ ವಿಷದಯತಿ, ಹಿಂದೆ ಹೇಳಿದ್ರಲ್ಲ ಯಾಗೀಯ ಹಿಂಸೆ ಎಂಬತಕ್ಕಂಥದ್ದು ಅದು ನಿಷಿದ್ಧ ಅಂತ ನಾವು ಅನುಮಾನದಿಂದ ಸಾಧನೆ ಮಾಡ್ತೇವೆ ಅಂತ ನೀವು ಹೇಳೋದು ಅಂತಾದರೆ ಆಗುವ ಅನರ್ಥ ಏನು ಅಂತ ಹೇಳ್ತಾರೆ. ಕ್ಷೀರಂ ಅಪೇಯಂ ದ್ರವದ್ರವ್ಯತ್ವಾತ್ ಸುರಾವತ್ ಇತ್ಯನುಮಾನೇನ ತೇ ಮತೆ ಕ್ಷೀರಂ ಅಪೇಯಂ ಕಿಮರ್ಥಂ ನ ಇತಿ ಯೋಜನಾ. ಹಾಲು ಕುಡಿಲಿಕ್ಕೆ ಯೋಗ್ಯ ಅಲ್ಲ, ದ್ರವದ್ರವ್ಯ ಆದ್ದರಿಂದ ಮದ್ಯದಂತೆ ಎಂಬುದಾಗಿ ನಿನ್ನ ಮತದಲ್ಲಿ ಹಾಲು ಕುಡಿಲಿಕ್ಕೆ ಅಯೋಗ್ಯವಾದದ್ದು ಯಾಕಾಗಬಾರ್ದು, ಆಗಬೇಕಾದೀತು ಅಂತ ಅರ್ಥ. ಕ್ಷೀರಂ ಅಪೇಯಂ ದ್ರವದ್ರವ್ಯತ್ವಾತ್ ಸುರಾವತ್ ಇತ್ಯನುಮಾನೇನ, ಈ ಯುಕ್ತಿಯಿಂದ ತೇ ಮತೆ ನಿನ್ನ ಮತದಲ್ಲಿ ಕ್ಷೀರಂ ಹಾಲು, ಅಪೇಯಂ ಕುಡಿಲಿಕ್ಕೆ ಅಯೋಗ್ಯವಾದದ್ದು, ಕಿಮರ್ಥಂ ಯಾಕೆ, ನ ಅಲ್ಲ ಎಂಬುದಾಗಿ ಅನ್ವಯ. ತತಃ ಉಕ್ತವಿಧಯ ಶುಷ್ಕ ಅನುಮಾನಸ್ಯ ಅತಿಪ್ರಸಂಜಕತ್ವಾದಿತ್ಯರ್ಥಃ. ಪ್ರತ್ಯಕ್ಷ ಆಗಮಗಳ ಸಹಕಾರ ಇಲ್ಲದ ಅನುಮಾನ ಇದೆಯಲ್ಲ ಅದನ್ನೇ ಶುಷ್ಕ ಅನುಮಾನ ಅಂತ ಕರೀತಾರೆ. ಶುಷ್ಕ ಅಂದರೆ ಒಣಗೋಗಿದ ಅನುಮಾನ ಅಂತ, ಅಂದರೆ ಉಪಯೋಗಕ್ಕೆ ಬಾರದೇ ಇರತಕ್ಕಂತಹ ಅನುಮಾನ. ಯಾವುದದು? ಉಕ್ತವಿಧೇಯ, ಹಿಂದೆ ಹೇಳಿದ ರೀತಿಯಲ್ಲಿ ಪ್ರತ್ಯಕ್ಷ ಆಗಮಗಳ ಸಹಕಾರ ಇಲ್ಲದ ಅನುಮಾನ ಎಂಬತಕ್ಕಂಥದ್ದು ಅದು ಅತಿಪ್ರಸಂಜಕ ಅಂತ. ನಮಗೂ ಅತಿಪ್ರಸಕ್ತಿ, ಅದರಲ್ಲಿ ಎಲ್ಲ ಕಡೆಯಲ್ಲೂ ಅಂಥ ಅನುಮಾನವನ್ನು ಪ್ರಯೋಗ ಮಾಡಲಿಕ್ಕೆ ಬರುತ್ತೆ. ಅನಿಷ್ಟ ಎಂಬತಕ್ಕಂಥದ್ದು ಇದೆ. ಮೂಲಾನುಗೈವ ಅಂದರೆ ಮೂಲ ಪ್ರಮಾಣ ಅನುಸಾರಣೀ ಏವ ಸ ಅನುಮ ಪ್ರವರ್ತತೆ ಇತ್ಯರ್ಥ. ಪ್ರತ್ಯಕ್ಷ ಆಗಮ ಇವುಗಳನ್ನು ಮೂಲ ಪ್ರಮಾಣವನ್ನಾಗಿ ಆಧಾರವಾಗಿಟ್ಟುಕೊಂಡೇ ಅನುಮಾನವು ಪ್ರವೃತ್ತಿ ಆಗುತ್ತೆ ಅಂತ. ಮೂಲಂ ನಾತೀಂದ್ರಿಯೇಧ್ಯಕ್ಷಂ ಸ್ವಸ್ವವಾಕ್ಕಸ್ಯ ಕಸ್ಯನ. ಹಾಗಾದರೆ ಮೂಲ ಯಾವುದು ಅಂತಂದರೆ ಅದಕ್ಕೆ ಹೇಳ್ತಾರೆ, ಅತೀಂದ್ರಿಯ ವಸ್ತುವಿನ ವಿಷಯದಲ್ಲಿ ಪ್ರತ್ಯಕ್ಷವು ಮೂಲ ಪ್ರಮಾಣ ಆಗೋದಿಲ್ಲ. ಅತೀಂದ್ರಿಯ ವಸ್ತುವಿನ ವಿಷಯದಲ್ಲಿ ಪ್ರತ್ಯಕ್ಷವು ಯಾವತ್ತೂ ಕೂಡ ಮೂಲ ಪ್ರಮಾಣ ಆಗೋದೇ ಇಲ್ಲ. ಅತೀಂದ್ರಿಯ ಅಂದಮೇಲೆ ಪ್ರತ್ಯಕ್ಷ ಆ ವಿಷಯದಲ್ಲಿ
ಪ್ರಮಾಣ ಆಗಲಿಕ್ಕೆ ಹೇಗೆ ಸಾಧ್ಯ? ಅತೀಂದ್ರಿಯ ಅಂದರೆ ಏನರ್ಥ? ಇಂದ್ರಿಯಕ್ಕೆ ವಿಷಯ ಅಲ್ಲ ಅಂತ ಅರ್ಥ, ಇಂದ್ರಿಯಕ್ಕೆ ಗೋಚರ ಅಲ್ಲ ಅಂತ ಅರ್ಥ. ಇಂದ್ರಿಯಕ್ಕೆ ಗೋಚರ ಅಲ್ಲದೇ ಇರತಕ್ಕಂಥ ವಿಷಯದಲ್ಲಿ ಪ್ರತ್ಯಕ್ಷವು ಪ್ರಮಾಣ ಆಗಲಿಕ್ಕೆ ಹೇಗೆ ಸಾಧ್ಯ? ಅಂದರೆ ಮೂಲ ಪ್ರಮಾಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಯಾವುದಾಗಬೇಕು? ಆಗಮ ಆಗಬೇಕು. ಅದಕ್ಕೆ ಹೇಳ್ತಾರೆ ಸ್ವಸ್ವವಾಕ್ಯಸ್ಯ ಕಸ್ಯನಾ ಅಂತ. ಆಗಮವನ್ನು ಇಟ್ಕೊಂಡ್ರೂ ಕೂಡ ಯಾವ ಆಗಮ? ಆಯಾ ಮತಾಚಾರ್ಯರ ಆಗಮ ಇಟ್ಕೊಳ್ತೀರಾ ಅಂತಂದರೆ ಅವರವರ ಸಿದ್ಧಾಂತಕ್ಕೆ ಅನುಗುಣವಾಗಿ ಅವರವರ ಮತಾಚಾರ್ಯರ ವಾಕ್ಯ ಇದ್ದೇ ಇದೆ. ಹಾಗಾದರೆ ಆ ವಾಕ್ಯವೂ ಕೂಡ ಆಗಮವೂ ಕೂಡ ಅವರಿಗೆ ಮೂಲ ಅನುಮಾಂತ ಎಲ್ಲರಿಗೂ ಇದೆ ಅಂತಾಗುತ್ತೆ. ಎಲ್ಲರಿಗೂ ಕೂಡ ಮೂಲವಾಗಿರ್ತಕ್ಕಂತಹ ತಮ್ಮ ಸಿದ್ಧಾಂತಕ್ಕೆ ಅನುಗುಣವಾದ ಆಗಮ ವಾಕ್ಯಗಳು ಸಹಕಾರಿಯಾಗಿ ಇದ್ದೇ ಇದೆ. ಅದರಿಂದಾಗಿ ಆಗಮ ವಾಕ್ಯವೂ ಕೂಡ ಪ್ರಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಅತೀಂದ್ರಿಯ ವಿಷಯದಲ್ಲಿ ಅಧ್ಯಕ್ಷಂ ಪ್ರತ್ಯಕ್ಷವು ಮೂಲವು ನ ಆಗುವುದಿಲ್ಲ. ಸ್ವಸ್ವವಾಕ್ ತಮ್ಮ ಆಚಾರ್ಯರ ವಾಕ್ಯವು ಕಸ್ಯ ಯಾವ ವಾದಿಗೆ ನ ಸಹಕಾರಿಯಾಗಿಲ್ಲ, ಎಲ್ಲರಿಗೂ ಇದೆ. ಅತೀಂದ್ರಿಯ ವಿಷಯದಲ್ಲಿ ಅಧ್ಯಕ್ಷಂ ಪ್ರತ್ಯಕ್ಷವು ಮೂಲ ಪ್ರಮಾಣವಾಗಲಿಕ್ಕೆ ಸಾಧ್ಯವಿಲ್ಲ. ಆಗಮ ಅಂತಂದರೆ ಸ್ವಸ್ವವಾಕ್ ತಮ್ಮ ಮತಾಚಾರ್ಯರ ಮಾತುಗಳು ಕಸ್ಯ ಯಾವ ವಾದಿಗಳಿಗೆ ನ ಇಲ್ಲ, ಎಲ್ಲರಿಗೂ ಇದೆ. ಅತೀಂದ್ರಿಯ ಅಂದರೆ ಕಣ್ಣು, ಕಿವಿ, ನಾಲಿಗೆ ಇವುಗಳಿಗೆ ಗೋಚರವಾಗದೇ ಇರೋದು ಅಂತ ಅರ್ಥ. ಪ್ರತ್ಯಕ್ಷಕ್ಕೆ ಯಾವುದು ಅಥವಾ ಇಂದ್ರಿಯಕ್ಕೆ ಯಾವುದು ವಿಷಯ ಅಲ್ಲವೋ ಅದು ಅತೀಂದ್ರಿಯ ಅಂತ. ಈಗ ಪಾಪ, ಪುಣ್ಯ, ಸ್ವರ್ಗ, ನರಕ, ಮೋಕ್ಷ ಇದೆಲ್ಲವೂ ಇದೆಲ್ಲ ಅದು ನಮ್ಮ ಕಣ್ಣಿಗೆ ಕಾಣೋದಲ್ಲ. ಅದರಿಂದಾಗಿ ಅದನ್ನು ಅತೀಂದ್ರಿಯ ಅಂತ ಕರೀತಾರೆ. ಇಂದ್ರಿಯ ಅಗೋಚರ, ಪ್ರಾಕೃತೇಂದ್ರಿಯ ಅಗೋಚರ. ಆಗಮ ಅಂದರೆ ಶಬ್ದರೂಪವಾದದ್ದು. ವೇದವೂ ಆಗಬಹುದು, ಪುರಾಣವೂ ಆಗಬಹುದು, ಇತಿಹಾಸವೂ ಆಗಬಹುದು, ಪಂಚರಾತ್ರವೂ ಆಗಬಹುದು, ಎಲ್ಲವೂ ಆಗಮಗಳು. ಶಬ್ದರೂಪವಾದ ಪ್ರಮಾಣ ಆಗಮ. ಆ ಗಮಯತಿ ಇತಿ ಆಗಮ. ಯಾವುದು ನಮಗೆ ಜ್ಞಾನವನ್ನು ಉಂಟು ಮಾಡ್ತಾ ಇದೆಯೋ ಶಬ್ದದ ಮೂಲಕ ಅದು ಆಗಮ ಅಂತ. ನಾನು ಪ್ರತ್ಯಕ್ಷಂ ಮೂಲ ಪ್ರಮಾಣಂ ಭವಿಷ್ಯತಿ ಇತ್ಯತಃ ಯಾಗೀಯ ಹಿಂಸಾ ಪಾಪ ಸಾಧನ ಎಂಬತಕ್ಕಂಥ ವಿಷಯದಲ್ಲಿ ಪ್ರತ್ಯಕ್ಷವು ಪ್ರಮಾಣ ಆಗುತ್ತೆ ಅಂತ ಹೇಳ್ತೀವಿ ಅಂತಂದರೆ ಅದಕ್ಕೆ ಹೇಳ್ತಾರೆ ಅತೀಂದ್ರಿಯೇ ಕ್ರತುಹಿಂಸಾದೇಹೇ ಪಾಪ ಸಾಧನತ್ವಾದವು. ಯಜ್ಞದ ಹಿಂಸೆ, ಯಾಗೀಯ ಹಿಂಸೆ ಅದು ಪಾಪ ಸಾಧನ ಎಂಬತಕ್ಕಂಥ ವಿಷಯದಲ್ಲಿ ಪ್ರತ್ಯಕ್ಷವು ಪ್ರಮಾಣ ಆಗೋದಿಲ್ಲ. ಯಾಕೆ? ಅತೀಂದ್ರಿಯ ವಿಷಯದಲ್ಲಿ ಪ್ರತ್ಯಕ್ಷವು ಮೂಲ ಆಗೋದಿಲ್ಲ. ನಾನು ಸ್ವಸ್ವ ಆಚಾರ್ಯ ವಚಾಂಸಿ ಮೂಲಾನಿ ಸ್ಯುಹು. ಆಯಾ ಮತದ ಆಚಾರ್ಯರ ಮಾತುಗಳು ಅವರು ಹೇಳುವಂತಹ ಈ ಪಾಪಸಾಧನತ್ವಾದಿ ಅನುಮಾನದಲ್ಲಿ ಪ್ರಮಾಣ ಆಗುತ್ತೆ ಅಂತ ಹೇಳ್ತೇವೆ ಅಂತಂದರೆ ಅದಕ್ಕೆ ಹೇಳ್ತಾರೆ ಸ್ವಸ್ವ ಆಚಾರ್ಯವಾಕ್ ಕಸ್ಯ ವಾದಿನಃ ನ ಸರ್ವಸ್ಯ ಅಪಿ ಅಸ್ತಿ ಇತ್ಯರ್ಥ. ನೀನು ಯಾಗೀಯ ಹಿಂಸೆ ಪಾಪ ಸಾಧನ ಅನ್ನಲಿಕ್ಕೆ ನಮ್ಮ ಆಚಾರ್ಯರ ಮಾತಿದೆ ಅಂತ ಹೇಳ್ತೀಯ ಅಂತಂದರೆ ಯಾಗೀಯ ಹಿಂಸಾ ಪಾಪ ಸಾಧನ ಅಲ್ಲ ಅನ್ನಲಿಕ್ಕೆ ನಮ್ಮ ಆಚಾರ್ಯರ ಮಾತಿದೆ ಅಂತ ನಾವು ಹೇಳ್ತೇವೆ. ಅವನೇನು ಹೇಳಬೇಕು? ಯಾಗೀಯ ಹಿಂಸಾ ಪಾಪ ಸಾಧನ ಅಂತ ಹೇಳಲಿಕ್ಕೆ ಬುದ್ಧಾಚಾರ್ಯರು ಜಿನಾಚಾರ್ಯರು ಹೇಳಿದ್ದಾರೆ ಅಂತ ಹೇಳಬೇಕು. ಅದಕ್ಕೆ ಯಾಗೀಯ ಹಿಂಸಾ ಪಾಪ ಸಾಧನ ಅಲ್ಲ ಅಂತ ಮಧ್ವಾಚಾರ್ಯ ಹೇಳಿದ್ದಾರೆ ಅಂತ ನಾವು ಹೇಳ್ತೇವೆ. ಅಂದರೆ ಜಿನಾಚಾರ್ಯರು ಬುದ್ಧಾಚಾರ್ಯರು ಅದನ್ನು ಹೇಳಿದ್ದಾರೆ ಅಂತಂದರೆ ಮಧ್ವಾಚಾರ್ಯರು ಇದನ್ನು ಹೇಳಿದ್ದಾರೆ. ಆದ್ದರಿಂದ ಅವರವರ ಆಚಾರ್ಯರ ಮಾತು ಅವರವರು ಹೇಳ್ತಕ್ಕಂಥ ವಿಷಯದಲ್ಲಿ ಮೂಲವಾಗಿ ಇದ್ದೇ ಇದೆ. ಆದ್ದರಿಂದ ಯಾವುದನ್ನು ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ ಅಂತ ಅರ್ಥ. ಸ್ವಸ್ವ ಆಚಾರ್ಯವಾಕ್ ಕಸ್ಯ ವಾದಿನಃ ನ ಯಾರಿಗಿಲ್ಲ, ಸರ್ವಸ್ಯಾಪಿ ಅಸ್ತಿ, ಎಲ್ಲರಿಗೂ ಅವರವರ ಮತಾಚಾರ್ಯರ ಮಾತುಗಳು ಪ್ರಮಾಣ ಮೂಲವಾಗಿ ಇದ್ದೇ ಇದೆ. ಅತಃ ತನ್ಮಾತ್ರೇಣ ಧರ್ಮ ನಿರ್ಣಯೇ ಪರಸ್ಪರ ವಿರುದ್ಧ ಸರ್ವವಾದಿಭಿ ಉಕ್ತಃ ಸರ್ವೋಪಿ ಧರ್ಮ ಸ್ಯಾತ್. ಎಲ್ಲವೂ ಧರ್ಮ ಆಗಬೇಕಾಗಿತ್ತು. ಹಿಂಸೆಯೂ ಧರ್ಮ, ಅಹಿಂಸೆಯೂ ಧರ್ಮ. ಯಾಕೆ?
ಯಾಗೀಯ ಹಿಂಸೆ ಅಂತಕ್ಕಂಥದ್ದು ಇದೆಯಲ್ಲ, ಅದನ್ನು ನಮ್ಮ ಆಚಾರ್ಯರು ಮಾಡಬಹುದು ಅಂತ ಹೇಳಿದ್ದಾರೆ. ಹಾಗಾದರೆ ಯಾಗೀಯ ಹಿಂಸಾ ಧರ್ಮ ಆಯಿತು, ಹಾಗೆ ಹಿಂಸಾಗೆ ಧರ್ಮತ್ವ ಬಂತು. ಆಮೇಲೆ ಬುದ್ಧ ಜೈನ ಎಲ್ಲ ಯಾಗೀಯ ಹಿಂಸವು ಅಧರ್ಮ ಅಂತ ಹೇಳಿದ್ದಾರೆ. ಹಾಗಾದರೆ ಯಾಗೀಯ ಹಿಂಸೆ ಅಂತಕ್ಕಂಥದ್ದು ಹಿಂಸೆ ಆದ್ದರಿಂದ ಅದನ್ನು ಅಧರ್ಮ ಅಂತ ಹೇಳಿದ್ದಾರೆ, ಪಾಪ ಸಾಧನ ಅಂತ ಹೇಳಿದ್ದಾರೆ. ಹಾಗಾದರೆ ಒಂದೇ ಯಾಗೀಯ ಹಿಂಸೆ ಪಾಪ ಸಾಧನವೂ ಹೌದು, ಪಾಪ ಸಾಧನವೂ ಅಲ್ಲ ಅಂತ ಹೀಗೆ ಪರಸ್ಪರ ವಿರುದ್ಧವಾಗಿರ್ತಕ್ಕಂಥದ್ದು ವಾದಿಗಳು ಹೇಳಿದ್ದು ಎಲ್ಲವೂ ಸಿದ್ಧ ಆಗಬೇಕಾಗಿತ್ತು. ಅಂದರೆ ಯಾವುದೂ ಸಿದ್ಧ ಆಗಲ್ಲ ಅಂತ ಅರ್ಥ. ಎಲ್ಲವೂ ಸಿದ್ಧ ಆಯಿತು ಅಂತಂದರೆ ಯಾವುದೂ ಸಿದ್ಧ ಆಗಲಿಲ್ಲ ಅಂತ ಆಯಿತು. ಅತಃ ತನ್ಮಾತ್ರೇಣ ಆಯಾ ಮತಾಚಾರ್ಯರ ಮಾತಿನಿಂದ ಧರ್ಮ ನಿರ್ಣಯ, ಇದು ಪುಣ್ಯ ಇದು ಪಾಪ ಎಂಬುದಾಗಿ ನಿರ್ಣಯ ಮಾಡ್ತೇವೆ ಅಂತಂದರೆ ಪರಸ್ಪರ ವಿರುದ್ಧ ಸರ್ವವಾದಿಭಿ ಉಕ್ತಃ, ಪರಸ್ಪರ ವಿರುದ್ಧವಾಗಿರ್ತಕ್ಕಂತಹ ವಿಷಯವನ್ನು ಹೇಳ್ತಕ್ಕಂತಹ ವಾದಿ ಪ್ರತಿವಾದಿಗಳಿಂದ ಹೇಳಿರ್ತಕ್ಕಂತಹ ಉಕ್ತಃ ಸರ್ವೋಪಿ ಧರ್ಮ, ಎಲ್ಲವೂ ಕೂಡ ಧರ್ಮ ಅಂತ ಆಗಬೇಕಾದೀತು. ಪ್ರಾಚಾಂ ವಾಚಸ್ತು ಶೋಚಂತೆ ದೇಹ ಕಾರಾಗ್ರಹಂ ಕಿಲ ಅತೋ ಯುಕ್ತ್ಯಾಪಿ ನಾರ್ಥಸ್ತೆ ಯತ್ಸಾ ಹಿಂಸಾಂ ಪ್ರಶಂಸತಿ. ಹಾಗಾದರೆ ಅವರವರ ಮಾತು ಬೇಡ, ಆಯಾ ಮತಾಚಾರ್ಯರ ಮಾತು ಬೇಡ. ಮತ್ತು ವಾಲ್ಮೀಕಿ, ವೇದವ್ಯಾಸದೇವರು ಇಂಥವರ ಮಾತುಗಳಿದೆಯಲ್ಲ, ಇದು ಪ್ರಮಾಣ ಆಗುತ್ತೆ ಅಂತ ಹೇಳ್ತೀವಿ ಅಂತಂದರೆ ಹೌದು. ಆದರೆ ನೀನು ಆ ಮಾತುಗಳನ್ನು ಪ್ರಮಾಣವಾಗಿ ಒಪ್ಪಿಲ್ಲ. ವ್ಯಾಸ ವಾಲ್ಮೀಕಿಗಳು ಹೇಳಿರ್ತಕ್ಕಂಥದ್ದನ್ನು ನಾವು ಪ್ರಮಾಣ ಅಂತ ಹೇಳ್ತೇವೆ, ಆದರೆ ಅದನ್ನು ಧರ್ಮಮೂಲ ಎಂಬುದಾಗಿ ನೀನು ಒಪ್ಪಿಲ್ಲ. ಆದ್ದರಿಂದಾಗಿ ಪ್ರಾಚಾಂ ವಾಚಷ್ಟು ಶೋಚಂತೆ, ಪ್ರಾಚೀನರಾಗಿರ್ತಕ್ಕಂತಹ ಯಾವ ವೇದವ್ಯಾಸದೇವರಿದ್ದಾರೆ, ವಾಲ್ಮೀಕಿ ಋಷಿಗಳಿದ್ದಾರೆ, ಇವರ ವಾಕ್ಯಗಳೆಲ್ಲವೂ ಕೂಡ ನೀನು ಪ್ರಮಾಣ ಅಂತ ಒಪ್ಪಿಲ್ಲ. ಆದ್ದರಿಂದ ಅದೆಲ್ಲ ದುಃಖಿಸುತ್ತವೆ, ಅವಕ್ಕೆ ಪ್ರಾಮಾಣ್ಯ ಇಲ್ಲ. ನಿನ್ನ ಮತ ಪ್ರಕಾರ ಅದಕ್ಕೆ ಪ್ರಾಮಾಣ್ಯ ಒಪ್ಪಿಲ್ಲ. ಅಂದರೆ ಆ ವಾಕ್ಯದಂತೆ ನೀನು ಇದು ಧರ್ಮ ಇದು ಅಧರ್ಮ ಅಂತ ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಇಷ್ಟು ಹೇಳಿ ಆಮೇಲೆ ಹೇಳ್ತಾರೆ, ಹಿಂಸೆ ಎಂಬತಕ್ಕಂಥದ್ದು ಕೂಡ ಧರ್ಮ ಅಂತ ಆಗಬೇಕಾದೀತು. ಹಿಂದೆ ಯಾಗೀಯ ಹಿಂಸೆ ಎಂಬತಕ್ಕಂಥದ್ದು ಪಾಪ ಸಾಧನ ಅಂತ, ಈಗ ಹಿಂಸೆ ಇದೆಯಲ್ಲ, ಜನರನ್ನು ಕೊಲ್ಲೋದಿದೆಯಲ್ಲ, ಈ ಜನರನ್ನು ಸಂಹಾರ ಮಾಡ್ತಕ್ಕಂಥದ್ದು ಕೂಡ ಅದು ಪುಣ್ಯ ಸಾಧನ ಅಂತ ಆಗಬೇಕಾದೀತು. ಅದು ಹೇಗೆ? ಬೆಳಿಗ್ಗೆ ಹೇಳಿದನಲ್ಲ, ಅದನ್ನು ಹೇಳ್ತಾರೆ. ದೇಹ ಕಾರಾಗ್ರಹಂಕಿಲ, ಈ ದೇಹ ಇದೆಯಲ್ಲ ಇದು ದೊಡ್ಡ ಜೈಲು. ಯಾಕೆ? ಈ ದೇಹದಲ್ಲಿದ್ದಾಗ ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂತಹ ಪನಿಷ್ಮೆಂಟ್ ಇದ್ದೇ ಇರುತ್ತೆ. ಜೀವನಿಗೆ ಶಿಕ್ಷೆ ದುಃಖ ಈ ಶರೀರದಲ್ಲಿ ಇದ್ದೇ ಇದೆ. ಎಷ್ಟೊತ್ತು ಒಂದೇ ಆಸನದಲ್ಲಿ ಕೂತ್ಕೋಬೇಕು ಪಾಠಕ್ಕೆ ಅಂತ, ಅದು ಒಂದು ಶಿಕ್ಷೆ ಅಲ್ವಾ? ಆಸನ ಬದಲಾಗ್ತಾ ಇರಬೇಕು. ಹಾಗಾದರೆ ಒಂದೇ ಆಸನದಲ್ಲಿ ಕೂತ್ಕೊಳ್ಳೋದು ಈ ಶರೀರದಲ್ಲಿರ್ತಕ್ಕಂಥ ಜೀವನಿಗೆ ಅದೊಂದು ಶಿಕ್ಷೆ. ಇಂಥ ಶಿಕ್ಷೆಗಳು ಇರೋದರಿಂದ ಈ ಶರೀರ ಏನಾಯಿತು? ಕಾರಾಗೃಹ. ವ್ರತದೂಟ ಮಾಡಬೇಕು, ಹಾಗಾದರೆ ವ್ರತಕಾಲದಲ್ಲಿ ವ್ರತದೂಟ ಮಾಡಬೇಕು, ನಾಲ್ಗೆಗೆ ರುಚಿ ಇಲ್ಲ. ಹಾಗಾದ್ರೆ ಏನಾಯಿತು? ಈ ಜೀವನಿಗೆ ಈ ಶರೀರ ಅದಕ್ಕೋಸ್ಕರ ವ್ರತ ಮಾಡುತ್ತಾನೆ, ಹಾಗಾದರೆ ಅದು ಒಂದು ಕಾರಾಗೃಹ ಆಯಿತು. ಹೀಗೆ ಈ ಶರೀರದಲ್ಲಿ ಅನೇಕ ವಿಧವಾಗಿರ್ತಕ್ಕಂತಹ ದುಃಖಗಳು ಉಂಟಾಗ್ತಾ ಇದೆ. ಆದ್ದರಿಂದ ಈ ಶರೀರ ಕಾರಾಗೃಹದಂತೆ ಆಯಿತು. ಕಾರಾಗೃಹದಿಂದ ಬಿಡುಗಡೆ ಮಾಡಿದ್ರೆ ಅವಾಗೇನಾಗುತ್ತೆ? ಅದು ಪುಣ್ಯ ಕಾರ್ಯ ತಾನೇ. ರಾಜ ಅಥವಾ ಈಗಿನ ಕಾಲದಲ್ಲಿ ಸರ್ಕಾರ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ, ಅದರಿಂದ ಖೈದಿಗಳನ್ನು ಅವತ್ತು ಕೆಲವರು ಯಾರು ಸಜ್ಜನಿಕೆಯನ್ನು ತೋರಿದ್ದಾರೋ ಅಂಥವರನ್ನು ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ತೇವೆ. ಹಾಗಾದರೆ ಆ ಕಾರಾಗೃಹದಿಂದ ಆ ಖೈದಿಗಳನ್ನು ಹೊರಗಡೆ ಹಾಕ್ತಕ್ಕಂಥದ್ದು ಅದು ಯಾವ ರೀತಿಯಲ್ಲಿ ಪುಣ್ಯವೋ, ಹಾಗೆ ಈ ದೇಹ ಕೊಂದು ನಾಶ ಮಾಡಿಬಿಟ್ರೆ ಜೀವ ದೇಹ ಎಂಬತಕ್ಕಂಥ ಕಾರಾಗೃಹದಿಂದ ಹೊರಗೆ ಬಂದ. ಹಾಗಾದರೆ ಜೀವನನ್ನು ಕೊಲ್ಲೋದು ಏನಾಯಿತು? ಪುಣ್ಯ ಸಾಧನ ಅಂತ ಆಗಬೇಕಾದೀತು. ಕೇಳ್ತಾರೆ, ಅತಃ ಯುಕ್ತ್ಯಾಪಿನಾರ್ಥಸ್ಥೆ ಯತಃ ಯತ್ಸಾ ಹಿಂಸಾ ಪ್ರಶಂಸತಿ. ಆ ಹಿಂಸೆ ಇದೆಯಲ್ಲ ಅದು ದೊಡ್ಡ ಪ್ರಶಂಸೆಗೆ ಯೋಗ್ಯವಾಗಿರ್ತಕ್ಕಂತಹ ಕಾರ್ಯವೇ ಆಗಿದೆ. ಏಕೆ? ಜೀವನ ಈ ಶರೀರ ಎಂಬತಕ್ಕಂತಹ ಕಾರಾಗೃಹದಲ್ಲಿ ಜೀವನಿಗೆ ಆಗತಕ್ಕಂತಹ ದುಃಖಗಳಿಂದ ಜೀವನಿಗೆ ಬಿಡುಗಡೆ, ಅದನ್ನು ಸಂಹಾರ ಮಾಡೋದರಿಂದ ಅದರಿಂದ ಅದು ಕೂಡ ಪುಣ್ಯ ಕಾರ್ಯ ಅಂತಲೇ ಆಗಬೇಕಾಗುತ್ತೆ. ಅದರಿಂದ ಕೇವಲ ಯುಕ್ತಿಯಿಂದ ನಿನಗೆ ಯಾಗೀಯ ಹಿಂಸೆಯನ್ನು ಪಾಪ ಸಾಧನ ಅಂತ ಹೇಳಲಿಕ್ಕೆ ಬರಲ್ಲ.
ಪ್ರಾಚೀನರಾದ ವ್ಯಾಸ, ವಾಲ್ಮೀಕಿ ಇವರುಗಳ ವಾಚಸ್ತು ವಾಕ್ಯಗಳಾದರೂ ಶೋಚಂತೆ ದುಃಖಿಸುತ್ತವೆ. ಅಂದ್ರೇನರ್ಥ? ನೀನು ಅವುಗಳನ್ನು ಪ್ರಮಾಣ ಅಂತ ಒಪ್ಪಿಲ್ಲ. ದೇಹ ಈ ಶರೀರವು ಕಾರಾಗೃಹಂಕಿಲ ಅನೇಕ ದುಃಖಗಳಿಗೆ ಕಾರಣವಾದ್ದರಿಂದ ಇದು ಕಾರಾಗೃಹದಂತೆ ಇದೆ ಅಷ್ಟೇ ತಾನೇ. ಅತಃ ಆ ಶಿರಚ್ಛೇದದಿಂದ ಜೀವನನ್ನು ಕಾರಾಗೃಹದಿಂದ ಬಿಡುಗಡೆ ಮಾಡುವುದು ಪುಣ್ಯಕರವಂದೇ. ಪುಣ್ಯ ಎಂಬತಕ್ಕಂಥ ಯುಕ್ತಿ ಇರುವುದರಿಂದ ಜೀವನನ್ನು ದೇಹದಿಂದ ಹೊರಗೆ ಬರುವಂತೆ ಸಂಹಾರದಿಂದ ಮಾಡುವುದು ಜೈಲಿನಿಂದ ಜೀವನನ್ನು ಹೊರಗೆ ಬಿಟ್ಟಂತೆ ಪುಣ್ಯಕರವಾದ್ದರಿಂದ ತೇ ನಿನಗೆ ಯುಕ್ತ್ಯಾ ಅಪಿ ಅನುಮಾನದಿಂದಲೂ ಕೂಡ ಅರ್ಥ ಪ್ರಯೋಜನವು ನ ಇಲ್ಲ. ಕೇವಲ ಅನುಮಾನದಿಂದ ನೀನು ಸಾಧನೆ ಮಾಡಲಿಕ್ಕಾಗಲ್ಲ. ಯತ್ ಏಕೆಂದರೆ ಸಾ ಆ ಯುಕ್ತಿಯು ಹಿಂಸೆಯನ್ನೇ ಪ್ರಶಂಸತಿ ಹೊಗಳುತ್ತದೆ. ಯಾಕೆ? ಮನುಷ್ಯನನ್ನು ಕೊಲ್ಲೋ ಹಿಂಸೆ ಇದೆಯಲ್ಲ, ಅದು ಪ್ರಶಂಸತಿ. ಏನು? ಜೀವನನ್ನು ದುಃಖದಿಂದ ಬಿಡುಗಡೆ ಮಾಡದಂತೆ ಆಯಿತು ಅಂತಲೇ ಹೇಳುತ್ತೆ. ಪ್ರಾಚೀನರಾದ ವಾಲ್ಮೀಕಿ, ವೇದವ್ಯಾಸರು ಇವರ ವಾಚಶ್ಚು ವಾಕ್ಯಗಳು ಶೋಚಂತೆ ದುಃಖಿಸುತ್ತವೆ. ಅರ್ಥಾತ್ ನೀನು ಅವುಗಳನ್ನು ಪ್ರಮಾಣ ಎಂಬುದಾಗಿ ಒಪ್ಪಿಲ್ಲ. ದೇಹ ಈ ಶರೀರವು ಕಾರಾಗೃಹಂಕಿಲ ಅನೇಕ ದುಃಖಗಳಿಗೆ ಕಾರಣವಾದ್ದರಿಂದ ಕಾರಾಗೃಹದಂತೆ ಇದೆ ಅಷ್ಟೇ ತಾನೇ. ಅತಃ ಆದ್ದರಿಂದ ಅಂದರೆ ಶಿರಚ್ಛೇದದಿಂದ ಜೀವನನ್ನು ಕಾರಾಗೃಹದಿಂದ ಬಿಡುಗಡೆ ಮಾಡಿದ ಪುಣ್ಯಕ್ಕೆ ಸಮಾನವಾಗಿರುವುದರಿಂದ ತೇ ನಿನಗೆ ಯುಕ್ತ್ಯಾ ಅಪಿ ಅನುಮಾನದಿಂದಲೂ ಕೂಡ ಅರ್ಥ ಪ್ರಯೋಜನವು ನ ಇಲ್ಲ. ಯತ್ ಏಕೆಂದರೆ ಸಾ ಆಯಾವ ಯುಕ್ತಿಯು ಜೀವರ ಶರೀರದಿಂದ ನಾಶ ಮಾಡತಕ್ಕ ಎಂಬುವಂತಹ ಹಿಂಸೆಯನ್ನು ಪ್ರಶಂಸತಿ ಪುಣ್ಯಕಾರ್ಯ ಎಂಬುದಾಗಿ ಹೇಳ್ತಾ ಇದೆ. ತರ್ಹಿ ಪೂರ್ವೇಷಾಂ ವ್ಯಾಸವಾಲ್ಮೀಕಿ ಪ್ರಭೃತೀನಾಂ ವಾಚಃ ಪ್ರಮಾಣಾನಿ ಸ್ಯುಃ ಇತ್ಯತಃ ಸತ್ಯಂ ಇದಂ ನ ತ್ವಯಾ ತಾನಿ ಧರ್ಮಮೂಲತ್ವೇನ ಅಂಗೀಕ್ರಿಯಂತೆ ಇತ್ಯಾಹ ಅಂತ. ಸರಿ, ಪ್ರತ್ಯಕ್ಷ ಅಲ್ಲ, ಅತೀಂದ್ರಿಯ ವಿಷಯದಲ್ಲಿ ಪ್ರತ್ಯಕ್ಷ ಅಲ್ಲ. ಆಯಾ ಮತ ಆಚಾರ್ಯರ ವಾಕ್ಯಗಳು ಪ್ರಮಾಣ ಅಲ್ಲ. ಹಾಗಾದ್ರೆ ಯಾವುದಾಗ್ಬೋದು ಅಂತಂದರೆ ಪೂರ್ವೇಶಾಂ ಹಿಂದೆ ಇರತಕ್ಕಂಥವ್ರು ಯಾರವರು? ವಾಲ್ಮೀಕಿ, ವೇದವ್ಯಾಸರು ಇವರೇ ಮೊದಲಾಗಿರ್ತಕ್ಕಂಥವರ ವಾಚಃ ಮಾತುಗಳಿದೆಯಲ್ಲ, ಅದು ಪ್ರಮಾಣಾನಿ ಅನುಮಾನಕ್ಕೆ ಮೂಲ ಪ್ರಮಾಣ ಆಗುತ್ತೆ ಅಂತ ಹೇಳ್ತೇವೆ. ಅಂದರೆ ಇತ್ಯತಃ ಸತ್ಯಮಿದಂ ಹೌದು, ನಾವು ಒಪ್ತೇವೆ. ವಾಲ್ಮೀಕಿ ಋಷಿಗಳ, ವೇದವ್ಯಾಸದೇವರ ಮಾತುಗಳು ಮೂಲ ಪ್ರಮಾಣ, ಅತೀಂದ್ರಿಯ ವಿಷಯದಲ್ಲಿ ಮೂಲ ಪ್ರಮಾಣ ನಾವು ಒಪ್ತೇವೆ. ಆದರೆ ತ್ವಯಾ ತಾನಿ ಧರ್ಮ ಮೂಲತ್ವೇನ ನಾಂಗೀಕ್ರಿಯಂತೆ ನಿನ್ನಿಂದ ಆ ವಾಲ್ಮೀಕಿ ವೇದವ್ಯಾಸದೇವರ ಮಾತುಗಳು ಪ್ರಮಾಣ ಎಂಬುದಾಗಿ ಅಂಗೀಕಾರ ಮಾಡಲ್ಪಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಾಚಾಮಿತಿ ವಾಚಸ್ತು. ವಾಚ ಅಂದರೆ ಯಾವುದು? ಮಾತು ಅಂತಂದರೆ ಅದಕ್ಕೆ ಹೇಳ್ತಾರೆ ಅವರ ಮಾತು ಅಂತಂದರೆ ಮಹಾಭಾರತ, ರಾಮಾಯಣ ಮೊದಲಾಗಿರ್ತಕ್ಕಂಥ ಗ್ರಂಥಗಳು ಅಂತ ಅರ್ಥ. ಭಾರತ ರಾಮಾಯಣಾದ್ಯಾಹ. ಭಾರತ ವೇದವ್ಯಾಸದಿಂದ ರಚಿತವಾದದ್ದು, ರಾಮಾಯಣ ವಾಲ್ಮೀಕಿಯಿಂದ ರಚಿತವಾದದ್ದು. ಇದೆಲ್ಲವೂ ಕೂಡ ಶೋಚಂತೆ ಅಂತ. ಏನರ್ಥ ಅದಕ್ಕೆ? ತಾಸಾಂ ತ್ವಯಾ ಪ್ರಾಮಾಣ್ಯ ಅನಂಗೀಕಾರಾದಿತಿ ಭಾವ. ನೀನು ಮಹಾಭಾರತ, ರಾಮಾಯಣ ಇವುಗಳಿಗೆ ಪ್ರಾಮಾಣ್ಯವನ್ನು ಒಪ್ಪಿಲ್ಲ. ನನು ಯುಕ್ತ್ಯಾ ಧರ್ಮಾಧರ್ಮ ನಿರ್ಣಯ ಕ್ರಿಯತೆ ಇತ್ಯತಃ ಸಾ ತವೈವ ವಿರುದ್ಧ ಇತ್ಯಾಹ. ಅಲ್ಲ, ಯುಕ್ತಿಯಿಂದಲೇ ಧರ್ಮ ಯಾವುದು, ಅಧರ್ಮ ಯಾವುದು, ಪಾಪ ಸಾಧನ ಯಾವುದು, ಪುಣ್ಯ ಸಾಧನ ಯಾವುದು ಅಂತ ನಿರ್ಣಯ ಮಾಡ್ತೀವಿ ಅಂತಂದರೆ ಅದಕ್ಕೆ ಹೇಳ್ತಾರೆ ಸಾ ತವೈವ ವಿರುದ್ಧ. ಆ ಯುಕ್ತಿ ಎಂಬತಕ್ಕಂಥದ್ದು ನೀನು ಸಾಧನೆ ಮಾಡೋದಕ್ಕೆ ವಿರುದ್ಧವಾಗಿದೆ. ಯಾವುದನ್ನು ನೀನು ಪಾಪ ಸಾಧನ ಹಿಂಸೆಯನ್ನು ಹೇಳ್ತೀಯೋ ಆ ಹಿಂಸೆ ಎಂಬತಕ್ಕಂಥದ್ದು ಪಾಪ ಸಾಧನ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಿನ್ನ ಅಭಿಪ್ರಾಯಕ್ಕೆ ವಿರುದ್ಧವೇ ಆಗಿದೆ. ಯಾಕೆ? ದೇಹ ಇತಿ ದೇಹ ಬಹುತರ ದುಃಖಹೇತುತ್ವೇನ ಕಾರಾಗೃಹ ಪ್ರಾಯಂ ಅಂತ. ಈ ಶರೀರ ಅನೇಕ ವಿಧವಾದ ದುಃಖಕ್ಕೆ ಕಾರಣವಾಗಿದೆ. ಬಹುತರ ದುಃಖ ಹೇತುತ್ವೇನ,
ಒಂದು ಎರಡು ಅಲ್ಲ, ಅನೇಕ ದುಃಖಕ್ಕೆ ಕಾರಣವಾಗಿದೆ. ಆದ್ದರಿಂದ ಈ ಶರೀರವು ಕಾರಾಗೃಹಂ ಅಂದರೆ ಕಾರಾಗೃಹ ಪ್ರಾಯಂ, ಕಾರಾಗೃಹಕ್ಕೆ ಸಮಾನವಾಗಿದೆ, ಕಾರಾಗೃಹದಂತೆ ಅಂತ ಅರ್ಥ. ಕಿಲ ಇತ್ಯನೇನ, ಕಿಲ ಅಂತ ಶಬ್ದ ಇದೆ, ಅದರಿಂದ ಏನು ಹೇಳಿದ್ದಾರೆ? ಚಾರ್ವಾಕ ವ್ಯತಿರಿಕ್ತ ಸರ್ವವಾದಿನಾಂ ಅಸ್ಮಿನ್ನರ್ಥೆ ಸಮ್ಮತಿಂ ಸೂಚಯತಿ. ಚಾರ್ವಾಕರು ದೇಹವನ್ನೇ ಆತ್ಮ ಅಂತಾರೆ, ಆದ್ದರಿಂದ ಆತ್ಮನಿಗೆ ದೇಹ ಕಾರಾಗೃಹ ಅಲ್ಲ. ಚಾರ್ವಾಕ ಮತದಲ್ಲಿ ಆತ್ಮನಿಗೆ ದೇಹ ಕಾರಾಗೃಹ ಅಲ್ಲ, ಯಾಕೆ? ದೇಹವೇ ಆತ್ಮ. ಆ ಚಾರ್ವಾಕರನ್ನು ಬಿಟ್ಟು ಉಳಿದವರೆಲ್ಲರೂ ಕೂಡ ದೇಹಾತಿರಿಕ್ತವಾದ ಆತ್ಮನನ್ನು ಒಪ್ತಾರೆ. ಆದ್ದರಿಂದಾಗಿ ದೇಹಾತಿರಿಕ್ತ ಆತ್ಮನಿಗೆ ಈ ದೇಹ ಎಂಬತಕ್ಕಂಥದ್ದು ಕಾರಾಗೃಹದಂತೆ ಅಂತ ತಿಳಿಸ್ಲಿಕ್ಕೋಸ್ಕರ ಉಳಿದೆಲ್ಲರಿಗೂ ಕಿಲಾ ಶಬ್ದವನ್ನು ಹಾಕಿದ್ದಾರೆ. ಇದು ಪ್ರಸಿದ್ಧ. ಯಾರಿಗೆ ಪ್ರಸಿದ್ಧ? ಚಾರ್ವಾಕನೊಬ್ಬನನ್ನು ಬಿಟ್ಟು ಉಳಿದೆಲ್ಲ ಮತದಲ್ಲಿಯೂ ಕೂಡ ದೇಹಾತಿರಿಕ್ತ ಆತ್ಮನನ್ನು ಒಪ್ಪಿರೋದ್ರಿಂದ ಆ ಆತ್ಮನಿಗೆ ದೇಹವು ಕಾರಾಗೃಹಂತೆ ಕಾರಾಗೃಹದಂತೆ ಅನ್ನೋದು ಪ್ರಸಿದ್ಧವಾಗಿದೆ. ಕಿಲ ಇತ್ಯನೇನ ಚಾರ್ವಾಕ ವ್ಯತಿರಿಕ್ತ ಸರ್ವವಾದಿನ, ಜೈನರು, ಬೌದ್ಧರು, ಯಾರೇ ಆಗಿರಬಹುದು ಅವರೆಲ್ಲರೂ ಕೂಡ ಅಸ್ಮಿನ್ನರ್ಥೆ ಸಮ್ಮತಿಂ ಸೂಚಯಿತು, ಅವರಿಗೆ ಈ ವಿಷಯದಲ್ಲಿ ಸಮ್ಮತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅರ್ಥಾತ್ ದೇಹವು ಕಾರಾಗೃಹದಂತೆ ಆತ್ಮನಿಗೆ ಅನ್ನೋ ವಿಷಯದಲ್ಲಿ ಅವರ ಒಮ್ಮತ ಇದೆ. ಅತಃ ದೇಹಸ್ಯ ಕಾರಾಗೃಹ ಉಪಮತ್ವೇನ ಹೇಯತ್ವಾತ್ ಯುಕ್ತ್ಯ ಹಿಂಸಾಯಾಃ ಅಕರ್ತವ್ಯತ್ವ ಉಪಪಾದಕ ಯುಕ್ತ್ಯಾಪಿ ತೇ ಅರ್ಥಃ ನ. ದೇಹವು ಕಾರಾಗೃಹಕ್ಕೆ ಉಪಮ ಸಮಾನವಾಗಿದೆ, ಕಾರಾಗೃಹಕ್ಕೆ ಸದೃಶವಾಗಿದೆ. ಆದ್ದರಿಂದ ಹೇಯತ್ವಾತ್, ಈ ಶರೀರ ಎಂಬತಕ್ಕಂಥದ್ದು ಕಾರಾಗೃಹ ಯಾವ ರೀತಿಯಲ್ಲಿ ತ್ಯಾಜ್ಯವೋ ಹಾಗೆ ಈ ಶರೀರವು ಕೂಡ ತ್ಯಾಜ್ಯ, ಬಿಡಲಿಕ್ಕೆ ಯೋಗ್ಯವಾದದ್ದಾಗಿದೆ. ಹೇಯ ಹಾತುಂ ಯೋಗ್ಯ, ಬಿಡಲಿಕ್ಕೆ ಯೋಗ್ಯವಾಗಿದೆ ಅಂತ ಎಂಬುದಾಗಿ ಯುಕ್ತ್ಯ ಹಿಂಸಾಯಾ ಅಕರ್ತವ್ಯತ್ವ ಉಪಪಾದಕ ಯುಕ್ತ್ಯಾಪಿ, ನೀನು ಯುಕ್ತಿಯಿಂದ ಹಿಂಸೆ ಮಾಡಬಾರದು, ಯಾಗೀಯ ಹಿಂಸೆ ಮಾಡಬಾರದು ಅಂತ ಹೇಳ್ತೀಯ ಅಂತಾದರೆ ಆವಾಗ ಅಕರ್ತವ್ಯತ್ವ ಉಪಪಾದಕ ಯುಕ್ತ್ಯಾಪಿ, ಈ ಯುಕ್ತಿಯಿಂದಲೂ ಕೂಡ ತೇ ಅರ್ಥ ನ, ನಿನಗೆ ಏನೂ ಪ್ರಯೋಜನ ಇಲ್ಲ. ಯಾಕೆ? ಹಿಂಸೆ ಎಂಬತಕ್ಕಂಥದ್ದು ಇಲ್ಲಿಗ ಪುಣ್ಯ ಸಾಧನವೇ ಆಗಿದೆ. ಕಾರಾಗೃಹದಲ್ಲಿ ದೇಹ ಎಂಬತಕ್ಕಂಥ ಕಾರಾಗೃಹದಲ್ಲಿ ಇರತಕ್ಕಂತಹ ಆತ್ಮನನ್ನು ಸಂಹಾರ ಹಿಂಸೆ ಮಾಡೋದರಿಂದ ಬಿಡುಗಡೆ ಮಾಡದಂತೆ ಆಯಿತು. ಹಾಗಾದ್ರೆ ಹಿಂಸೆ ಏನಾಯ್ತು? ಇಲ್ಲಿ ಪಾಪ ಸಾಧನ ಆಗಲಿಲ್ಲ, ಸುಖ ಸಾಧನವೇ ಆಯಿತು, ಪುಣ್ಯ ಸಾಧನವೇ ಆಯಿತು. ಅದರಿಂದಾಗಿ ನೀನು ಹಿಂಸೆ ಪಾಪ ಸಾಧನ ಅಂತ ಯುಕ್ತಿಯನ್ನಿಟ್ಟುಕೊಂಡು ಯಾಗೀಯ ಹಿಂಸೆಯನ್ನು ಪಾಪ ಸಾಧನ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಅದರಿಂದ ಪ್ರಯೋಜನ ಇಲ್ಲ. ಯತ್ ಯಸ್ಮಾತ್ ಸಾ, ಆ ಯುಕ್ತಿಯು, ಸಾ ಅಂದರೆ ಯುಕ್ತಿ ಅಂತ ಅರ್ಥ, ಹಿಂಸಾಂ ಪ್ರಶಂಸತಿ, ಹಿಂಸೆಯನ್ನೇ ಅದು ಹೊಗಳುತ್ತಾ ಇದೆ. ಯುಕ್ತಿಯಿಂದ ಹಿಂಸೆ ಮಾಡಬೇಕು ಅನ್ನೋದು ಸಿದ್ಧವಾಗುತ್ತೆ. ಅದು ಹೇಗೆ? ಕಾರಾಗೃಹದ್ವಾರ ಉದ್ಘಾಟನೇನ ತದಂತಸ್ಥ ಪುರುಷ ಬಹಿಷ್ಕರಣಸ್ಯ ಪುಣ್ಯಹೇತುತ್ವವತ್ ಬಂಧಕೀಭೂತ ದೇಹಾಂತಸ್ಥತ ಜೀವಸ್ಯ ಶಿರಚ್ಛೇದೇನ ದೇಹಾದ್ ಬಹಿಷ್ಕರಣರೂಪ ಹಿಂಸಾಂ ಪುಣ್ಯಹೇತುತಯ ಸ್ತೌತಿ. ಕಾರಾಗೃಹ ದ್ವಾರ ಉದ್ಘಾಟನೇನ, ಕಾರಾಗೃಹದ ಬಾಗಿಲು ಅದನ್ನು ತೆಗೆಯೋದ್ರಿಂದಾಗಿ ಏನಾಗುತ್ತೆ? ತದಂತಃಪುರಸ್ಥ ಪುರುಷ ಬಹಿಷ್ಕರಣಸ್ಯ, ಆ ಕಾರಾಗೃಹದ ಒಳಗಡೆ ಇರತಕ್ಕಂತಹ ಯಾರು ಅಪರಾಧಿ ಇದ್ದಾನೋ ಆ ಅಪರಾಧಿ ಪುರುಷನ ಹೊರಗಡೆ ಬಿಡ್ತಕ್ಕಂಥದ್ದು ಇದೆಯಲ್ಲ, ಇದು ಪುಣ್ಯಹೇತುತ್ವ, ಇದು ಪುಣ್ಯಕ್ಕೆ ಕಾರಣ ಎಂಬುದಾಗಿ ಸಿದ್ಧವಾಗಿದೆ. ಆದ್ದರಿಂದ ಬಂಧಕೀಭೂತ ದೇಹಾಂತ ಸ್ಥಿತ ಜೀವಸ್ಯ, ದುಃಖಕ್ಕೆ ಕಾರಣವಾಗಿರ್ತಕ್ಕಂತಹ ಈ ಶರೀರದ ಒಳಗಡೆ ಇರತಕ್ಕಂತಹ ಜೀವನಿಗೂ ಕೂಡ ಶಿರಚ್ಛೇದನೇನ, ಈ ತಲೆಯನ್ನು ತೆಗೆದುಬಿಟ್ರೆ ಆವಾಗ ಏನು ಕಂಡು ಬರುತ್ತೆ? ದೇಹಾದ್ ಬಹಿಷ್ಕರಣ ರೂಪ, ಆ ಜೀವ ದೇಹದಿಂದ ಹೊರಗೆ ಬರ್ತಾನೆ. ಹಾಗಾದರೆ ತಲೆ ತೆಗಿಲಿಲ್ಲ ಅಂದರೆ ಬಾಗಿಲು ಹಾಕಿದೆ ಅಂತ ಅರ್ಥ. ಈ ಜೀವ ತಲೆ ತೆಗೆದೇವೆ ಅಂತಂದರೆ ಆವಾಗ ಆ ದ್ವಾರದಿಂದ ಜೀವ ಹೊರಗೆ ಬರ್ತಾನೆ. ಹಾಗಾದರೆ ತಲೆ ತೆಗೆಯೋದು ಅಂತಂದರೆ ಬಾಗಿಲನ್ನು ತೆಗೆದಂತೆ ಆಯಿತು. ಆದ್ದರಿಂದ ಇದು ಕೂಡ ಪುಣ್ಯ ಎಂಬತಕ್ಕಂಥದ್ದಾಗಿದೆ. ಈ ಹಿಂಸೆ ಎಂಬತಕ್ಕಂಥದ್ದು ಪುಣ್ಯ ಹೇತುತಯ, ಇದು ಪುಣ್ಯಕ್ಕೆ ಕಾರಣ ಆಗಿದೆ ಎಂಬುದಾಗಿ ಸ್ತೌತಿ, ಈ ಹಿಂಸೆಯು ಸ್ತೋತ್ರ ಮಾಡ್ತಾ ಇದೆ ಅಂತ. ಅಂದರೆ ಇದು ಒಳ್ಳೆಯ ಕೆಲಸವೇ ಆಯಿತು. ಹಾಂ, ಅದೇ ಕಾರಾಗೃಹದಲ್ಲಿ ದುಃಖ, ದೇಹದಲ್ಲಿ ದುಃಖ. ಹಾಂ, ಸರಿ, ಕಾರಾಗೃಹದಲ್ಲಿ
ಕೈದಿಗಳನ್ನು ಹಾಕಿರ್ರಿ, ಆದರೆ ಆ ಕೈದಿಗಳನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಪುಣ್ಯ ಕೆಲಸ ಹೌದಲ್ವೋ? ಹಾಕಿರ್ತೀರ, ಆದರೆ ಅವನ ಸಜ್ಜನಿಕೆ ಎಲ್ಲ ನೋಡಿ ಅವನು ಪಾಪ ಪಶ್ಚಾತ್ತಾಪ ಪಟ್ಟಿದ್ದಾನೆ, ಇನ್ಮೇಲೆ ಅವನು ಇಂಥ ಪಾಪ ಮಾಡಲ್ಲ ಅಂತೆಲ್ಲ ತಿಳಿದಾಗ ಏನು ಮಾಡ್ತೀರ ಅವನ್ನ? ಹಾಂ, ಅವಾಗ ಅದೇನದು? ಪಶ್ಚಾತ್ತಾಪ ಪಟ್ಟರು ಬಿಡುಗಡೆ ಮಾಡಲಿಲ್ಲ ಅಂದ್ರೇನು? ಪಶ್ಚಾತ್ತಾಪ ಪಟ್ಟರೂ ಅವನು ಬಿಡುಗಡೆ ಮಾಡಲಿಲ್ಲ ಅನ್ನೋದೇನಾಗುತ್ತೆ? ಪಾಪ ಆಗುತ್ತೆ. ಪಶ್ಚಾತ್ತಾಪ ಪಟ್ಟಾಗ ಬಿಡುಗಡೆ ಮಾಡೋದು ಪುಣ್ಯ ಆಗುತ್ತೆ. ನಿಮ್ಗೆ ಅನಿಸ್ತಾ ಇದೆಯಲ್ಲ, ಯಾಕಪ್ಪ ಈ ದೇಹ ಹೋದ್ರೆ ಸಾಕು ಅಂತ ಅನಿಸುತ್ತಾ ಇಲ್ಲೋ? ಹಾಗಾದರೆ ಕೊಂದುಬಿಡೋದು. ಪಶ್ಚಾತ್ತಾಪ ಆಗಿದೆಯಲ್ಲ, ಈ ಶರೀರದಲ್ಲಿ ಇರುವಷ್ಟು ಕಾಲ ದುಃಖ ಅನುಭವಿಸಬೇಕು ಅಂತ ಅನುಭವಕ್ಕೆ ಬರ್ತಾ ಇದೆ ತಾನೆ, ಹಾಗಾದರೆ ಜೀವರನ್ನು ಕೊಂದುಬಿಡೋದು. ಅವಾಗೇನಾಯಿತು? ಕಾರಾಗೃಹದ ಬಾಗಿಲು ತೆಗೆದಂತೆ ಆಯಿತು, ಪುಣ್ಯ ಕಾರ್ಯ ಆಯಿತು. ಹಾಂ, ಅವರೆಲ್ಲ ಪುಣ್ಯಾತ್ಮರಾಗಬೇಕಾಗಿತ್ತು. ಅವ್ರನ್ನ ಭಯೋತ್ಪಾದಕರು ಅಂತ ಹೇಳಬಾರ್ದು, ಪುಣ್ಯೋತ್ಪಾದಕರು ಅಂತ ಹೇಳಬೇಕು. ತ್ವದಭಿಮತಾಂ ಹಿಂಸಾಂತು ಕಾರಾಗೃಹಾಂತರ ಅವಸ್ಥಿತಿ ಹೇತು ಪ್ರಯತ್ನವತ್ ಬಂಧಕೀಭೂತ ದೇಹಗುಹಾಯಾಮೇವ ಸ್ಥಿತಿಹೇತುಭೂತ ಪಾಪಹೇತುತ್ವೇನ ನಿಂದತಿ ಚ ಅಂತ. ಹೇಗೆ ನೀನು ಹೇಳ್ತಕ್ಕಂಥ ಹಿಂಸೆ ಇದೆಯಲ್ಲ, ಯಾವುದು ಯಾಗಿಯ ಹಿಂಸೆಯೂ ಕೂಡ ಅದು ಪಾಪ ಸಾಧನ ಅಂತ ಹೇಳ್ತಕ್ಕಂಥದ್ದು ಹೇಗಿದೆ ಅಂತಂದರೆ, ಕಾರಾಗೃಹಾಂತರ ಅವಸ್ಥಿತಿ ಹೇತು ಪ್ರಯತ್ನವತ್, ಅವನು ವ್ಯಕ್ತಿ ಕಾರಾಗೃಹದಲ್ಲೇ ಇರಬೇಕು, ಆ ರೀತಿಯಲ್ಲಿ ಪ್ರಯತ್ನ ಮಾಡತಕ್ಕಂಥದ್ದು ಹೇಗೋ ಹಾಗೆ ಬಂಧಕೀಭೂತ ದೇಹಗುಹಾಯಾಮೇವ, ಈ ದುಃಖಕ್ಕೆ ಕಾರಣವಾಗಿರ್ತಕ್ಕಂತಹ ಶರೀರ ಎಂಬತಕ್ಕಂತಹ ಮನೆಯಲ್ಲಿಯೇ ಇರಬೇಕು ಎಂಬತಕ್ಕಂಥ ಸ್ಥಿತಿ ಹೇತುಭೂತ ಇರಬೇಕು ಎಂಬತಕ್ಕಂಥದ್ದಕ್ಕೆ ಕಾರಣವಾದದ್ದು ಅದೇನಾಯಿತು? ಪಾಪಹೇತು ಎಂಬತಕ್ಕಂಥದ್ದಾಗುತ್ತೆ. ಈ ಶರೀರದಲ್ಲಿ ಸಾಯಿಸದೇ ಇರೋದು ಅದು ಪಾಪಹೇತು. ಅದು ಹೇಗೆ? ಕಾರಾಗೃಹದಿಂದ ಹೊರಗೆ ಬರಬೇಕಾದವನು ಕಾರಾಗೃಹದಿಂದ ಹೊರಗೆ ಬಿಡಲಿಲ್ಲ, ಅಲ್ಲೇ ಇರುವಂತೆ ಮಾಡಿದ್ದು. ಅಂದರೆ ಕಾರಾಗೃಹದಿಂದ ಹೊರಗೆ ಬರಬೇಕಾದವನನ್ನು ಹೊರಗೆ ಬರುವಂತೆ ಮಾಡದೇನೆ ಅವನನ್ನು ಅಲ್ಲೇ ಹಾಕಿದ್ರೆ ಅದು ಪಾಪಹೇತು ಹೇಗೋ, ಹಾಗೆ ಈ ಶರೀರದಲ್ಲಿ ಒದ್ದಾಡ್ತಕ್ಕಂಥ ಜೀವನನ್ನು ಹೊರಗೆ ಬರಲಿಕ್ಕೆ ಬಿಡದೇನೆ ಅಲ್ಲೇ ಒದ್ದಾಡಿಕೊಂಡು ಇರುವಂತೆ ಮಾಡ್ತಕ್ಕಂಥದ್ದು ಕೂಡ ಅದು ಪಾಪಕ್ಕೆ ಕಾರಣವಾಗುತ್ತೆ. ತಸ್ಮಾತ್ ಯುಕ್ತ್ಯಾಪಿ ನಾರ್ಥ, ಆದ್ದರಿಂದ ಯುಕ್ತಿಯಿಂದಲೂ ಕೂಡ ನಿನಗೆ ಏನೂ ಪ್ರಯೋಜನ ಇಲ್ಲ ಅಂತ. ಪ್ರತ್ಯುತ ಅನರ್ಥ ಏವೇತಿ ಪೂರ್ವೇಣ ಅನ್ವಯ, ಅಲ್ಲದೇನೆ ಯುಕ್ತಿಯಿಂದ ನಿನಗೆ ಅನಿಷ್ಟವೇ ಇದೆ ಅಷ್ಟೇ ಹೊರತು ಪ್ರಯೋಜನ ಇಲ್ಲ ಅಲ್ಲ, ಅದರಿಂದ ತೊಂದರೆಯೂ ಇದೆ. ತನ್ಮಾನಿನೋಪ್ಯಮಾನಸ್ಯ ಕಥಂಕಾರಂ ಮಿತಃ ಕಥಾ. ಅದರಿಂದ ನೀನು ಅನುಮಾನವನ್ನು ಪ್ರಮಾಣವನ್ನಾಗಿ ಒಪ್ಪಬೇಕು. ಆ ಅನುಮಾನಕ್ಕೆ ಮೂಲವಾಗಿರ್ತಕ್ಕಂತಹ ಪ್ರತ್ಯಕ್ಷ ಆಗಮಗಳಿಗೆ ಪ್ರಾಮಾಣ್ಯವನ್ನು ಒಪ್ಪಬೇಕು. ಒಂದು ವೇಳೆ ನೀನು ಅನುಮಾನವನ್ನು ಪ್ರಮಾಣ ಅಂತ ಒಪ್ಪಲಿಲ್ಲ ಅಂತಾದರೆ ಆವಾಗ ಯಾವ ಪ್ರಮಾಣವೂ ಇಲ್ಲ ಅಂತಾಯಿತು. ಯಾವ ಪ್ರಮಾಣ ಇಲ್ಲ ಅಂತಾದರೆ ಆವಾಗ ಮಿತಃ ಕಥಾ ಕಥಂಕಾರಂ, ವಾದಿ ಪ್ರತಿವಾದಿಗಳು ವಾದ ಮಾಡಲಿಕ್ಕೆ ಹೇಗೆ ಸಾಧ್ಯ? ಕಥಾ ಅಂದರೆ ವಾದ ಜಲ್ಪ ಅಂತ ಈ ರೀತಿಯಾಗಿರ್ತಕ್ಕಂತಹ ವಿಮರ್ಶೆ ವಿಚಾರಗಳ ಪ್ರಭೇದಗಳಿದೆ. ವಿಚಾರ ಮಾಡೋದು ಹೇಗೊಂದು ಅದು ಸಾಧ್ಯವೇ ಇಲ್ಲ. ಯಾಕೆ? ಅಮಾನ. ಯಾವುದಾದರೂ ಯುಕ್ತಿ ಪ್ರಮಾಣ ಇದ್ದರೆ ಅದನ್ನಿಟ್ಕೊಂಡು ವಾದ ಮಾಡಬೇಕು. ಆದರೆ ಯಾವಾಗ ಅಪ್ರಮಾಣ ಅಂತಾಯಿತೋ ಆವಾಗ ನೀನು ವಾದ ಮಾಡಲಿಕ್ಕೆ ಯುಕ್ತಿಯೇ ಇಲ್ಲ ಅಂತ ಆಗುತ್ತೆ. ತತ್, ಆದ್ದರಿಂದ ಮಾನಿನೋಪಿ, ಪ್ರತಿವಾದಿಗಳೊಂದಿಗೆ ವಾದ ಮಾಡಬೇಕು ಎಂಬತಕ್ಕಂತಹ ಅಭಿಮಾನ ನಿನಗೆ ಇದ್ದರೂ ಕೂಡ ಅಭಿಮಾನವುಳ್ಳವ ನಿನಗೆ ಅಮಾನಸ್ಯ, ಯಾವ ಪ್ರಮಾಣವೂ ಇಲ್ಲದೇ ಇರುವುದರಿಂದ ಮಿತಃ ಪರಸ್ಪರವಾಗಿ ಕಥಾ ಜಲ್ಪ ವಿತಂಡ ಎಂಬತಕ್ಕಂತಹ ವಾದಗಳು ಕಥಂಕಾರಂ ಸ್ಯಾತ್, ಹೇಗೆ ಸಾಧ್ಯವಾದೀತು? ವಾದವೇ ಇಲ್ಲ ಅಂತ ಆಗಬೇಕಾದೀತು. ತತ್, ಆದ್ದರಿಂದ ಮಾನಿನೋಪಿ, ವಾದಿಗಳ ಜೊತೆಯಲ್ಲಿ ವಾದ ಮಾಡಬೇಕು, ಪ್ರತಿವಾದಿಗಳ ಜೊತೆಯಲ್ಲಿ ವಾದ ಮಾಡಬೇಕು ಎಂಬತಕ್ಕಂಥ ಅಭಿಮಾನವನ್ನು ಹೊಂದಿರತಕ್ಕಂತಹ ನಿನಗೆ ಅಮಾನಸ್ಯ, ಯಾವ ಪ್ರಮಾಣವೂ ಇಲ್ಲದೇ ಇರುವುದರಿಂದ ಮಿತಃ ಪರಸ್ಪರವಾಗಿ ಕಥಾ ವಾದ ಜಲ್ಪ ಎಂಬತಕ್ಕಂಥದ್ದು ಕಥಂಕಾರಂ ಸ್ಯಾತ್, ಯಾವುದನ್ನು ನಿಮಿತ್ತವಾಗಿಟ್ಕೊಂಡು ಆಗಲಿಕ್ಕೆ ಸಾಧ್ಯ? ಹೇಗೆ ಸಾಧ್ಯವಾದೀತು? ಇಲ್ಲ.
ಯದಿ ಇತ್ಯಾದಿನ ಉಕ್ತಂ ಉಪಸಂಹರತಿ ಅಂತ. ಹಿಂದೆ ಒಂದು ವೇಳೆ ಕೇವಲ ಅನುಮಾನ ಎಂಬತಕ್ಕಂಥದ್ದು ಮಾತ್ರ ಪ್ರಮಾಣ ಅಂತ ಒಪ್ಪೋದು ಅಂತಾದರೆ ಆವಾಗ ಯಾಗೀಯ ಹಿಂಸವನ್ನು ಕೂಡ ಅವರು ಅನುಮಾನವನ್ನು ಪ್ರಮಾಣ ಅಂತಿಟ್ಕೊಂಡು ಪಾಪ ಸಾಧನ ಅಂತ ಹೇಳ್ತಾರೆ. ಅದನ್ನು ಯದಿ ಅಂತ ವಾಕ್ಯದಿಂದ ಹೇಳಿದರು. ಅದನ್ನೀಗ ಉಪಸಂಹಾರ ಮಾಡ್ತಾ ಇದ್ದಾರೆ. ಯದಿ ಇತ್ಯಾದಿನ ಉಕ್ತಂ ಉಪಸಂಹರತಿ ತದಿತಿ ಮಾನಿನೋಪಿ ಅಂದ್ರೇನರ್ಥ, ಪ್ರತಿವಾದಿಭಿ ಕಥಾಂ ಕರೋಮೀತಿ ಅಭಿಮಾನಿನಃ ಅಪಿ ಅಂತ. ಪ್ರತಿವಾದಿಗಳ ಜೊತೆಯಲ್ಲಿ ವಾದ ಮಾಡ್ತೇನೆ ಎಂಬತಕ್ಕಂಥ ಅಭಿಮಾನ ಇರಬಹುದು. ಆದರೂ ಕೂಡ ಅಮಾನಸ್ಯ ಉಕ್ತ ವಿಧೇಯ ಸ್ವಾಭಿಮತಾರ್ಥೆ ಪ್ರಮಾಣ ಶೂನ್ಯಸ್ಯ. ಹಿಂದೆ ಹೇಳಿದ ಹಾಗೆ ಅವನಿಗೆ ಅಭಿಪ್ರೇತವಾಗಿರ್ತಕ್ಕಂಥ ವಿಷಯದಲ್ಲಿ ಅತೀಂದ್ರಿಯವಾದ ಪಾಪ ಸಾಧನ ಎಂಬತಕ್ಕಂಥ ವಿಷಯದಲ್ಲಿ ಪ್ರತ್ಯಕ್ಷ ಆಗಲಿ ಆಗಮ ಆಗಲಿ ಪ್ರಮಾಣ ಎಂಬತಕ್ಕಂಥದ್ದು ಇಲ್ಲ. ಅಂದರೆ ಉಕ್ತ ವಿಧಯ ಹಿಂದೆ ಹೇಳಿದ ರೀತಿಯಲ್ಲಿ ಸ್ವಾಭಿಮತಾರ್ಥೆ ಯಾಗೀಯ ಹಿಂಸವು ಪಾಪ ಸಾಧನ ಎಂಬತಕ್ಕಂಥ ವಿಷಯದಲ್ಲಿ ಪ್ರಮಾಣ ಶೂನ್ಯಸ್ಯ ಯಾವ ರೀತಿಯಾದ ಪ್ರಮಾಣವೂ ಇಲ್ಲ. ಅದರಿಂದ ಮಿಥಃ ಅಂದರೆ ಪರಸ್ಪರಂ ಕಥಾ ಜಲ್ಪಾದಿ ಕಥಂ ಕಾರಂ ಸ್ಯಾತ್ ಕಿಂಕೃತ್ವಾ ಸ್ಯಾತ್, ಯಾವುದನ್ನು ಅವಲಂಬಿಸಿ ಪ್ರತಿವಾದಿಗಳ ಜೊತೆಯಲ್ಲಿ ವಾದ ಮಾಡಲಿಕ್ಕೆ ಸಾಧ್ಯ. ನ ಕಥಮಪೀತಿ ಭಾವಃ, ಹೇಗೂ ಸಾಧ್ಯವೇ ಇಲ್ಲ. ಕಿಂಚ ಯುಕ್ತೈಕ ಭಕ್ತಶ್ಚೇತ್ ಕಥಂ ಮಾಂಸಂ ನಿಷೇಧಸಿ. ಅಲ್ಲ, ನಾವು ಯುಕ್ತಿಯನ್ನೇ ಪ್ರಮಾಣವಾಗಿಟ್ಟುಕೊಂಡು ವಾದ ಮಾಡ್ತೇವೆ ಅಂತ ಹೇಳಬೇಕು. ಪ್ರತಿವಾದಿಗಳ ಜೊತೆಯಲ್ಲಿ ನಾನು ವಾದ ಮಾಡಬೇಕು ಅಂತ ಅಭಿಮಾನವುಳ್ಳವನಾಗಿದ್ದೇನೆ. ಅಭಿಮಾನ ಇರತಕ್ಕಂಥ ನನಗೆ ವಾದ ಮಾಡಲಿಕ್ಕೆ ಯಾವುದು ಪ್ರಮಾಣ? ಯುಕ್ತಿಯೇ ಪ್ರಮಾಣ ಅಂತ ಹೇಳ್ತೇವೆ ಅಂತಂದರೆ ಅದಕ್ಕೆ ಹೇಳ್ತಾರೆ, ಪ್ರತ್ಯಕ್ಷ ಆಗಮಗಳ ಸಹಕಾರ ಇಲ್ಲದೆ ಇರತಕ್ಕಂತಹ ಅನುಮಾನದಿಂದ ನೀನು ವಾದ ಮಾಡ್ತೀಯ ಅಂತಾದರೆ ಆವಾಗ ಮಾಂಸಭಕ್ಷಣ ಅದು ನಿಷಿದ್ಧ ಅಂತ ಹೆಂಗೆ ಹೇಳ್ತೀಯಾ? ಕಥಂ ಮಾಂಸಂ ನಿಷೇಧಸಿ, ಮಾಂಸಭಕ್ಷಣವನ್ನು ನೀನು ಹೇಗೆ ನಿಷೇಧ ಮಾಡ್ತೀಯಾ? ಯುಕ್ತಿಯಿಂದ ನೀನು ಕೇವಲ ಯುಕ್ತಿಯಿಂದ ಪ್ರತಿವಾದಿಗಳ ಜೊತೆಯಲ್ಲಿ ವಾದ ಮಾಡ್ತೀಯಾ ಅಂತಂದರೆ ಹಾಗಾದರೆ ಕೇವಲ ಯುಕ್ತಿಯನ್ನು ಮಾತ್ರ ಪ್ರಮಾಣವಾಗಿ ಒಪ್ಪಿರ್ತಕ್ಕಂಥ ನಿನಗೆ ಆ ಮಾಂಸಭಕ್ಷಣವೂ ಕೂಡ ಅದು ಧರ್ಮ ಅಂತ ಆಗಬೇಕಾಗತ್ತೆ. ಮಾಂಸಭಕ್ಷಣ ಅದು ಪಾಪ ಅಧರ್ಮ ಕಾರ್ಯ ಅಂತ ಆಗದೆ ಹೋಗಬೇಕಾದೀತು ಅಂತ. ಕಿಂಚ ಅಲ್ಲದೆ ಯುಕ್ತೈಕ ಭಕ್ತ ಚೇತ್, ಯುಕ್ತಿಯಲ್ಲಿ ಮಾತ್ರ ನೀನು ಆಧಾರವುಳ್ಳವನು ಅಂತಾದರೆ ಕಥಂ ಹೇಗೆ ಮಾಂಸಂ ಮಾಂಸಾಹಾರವನ್ನು ಮಾಂಸವನ್ನು ತಿನ್ನುವಿಕೆಯನ್ನು ನಿಷೇಧಿಸಿ ನಿಷೇಧ ಮಾಡ್ತೀಯಾ? ಕಿಂಚ ಅಲ್ಲದೆ ಯುಕ್ತೈಕ ಭಕ್ತ ಚೇತ್, ಯುಕ್ತಿಯಲ್ಲಿ ಮಾತ್ರ ಆಧಾರವುಳ್ಳವನು ಅಂತಾದರೆ ಕಥಂ ಹೇಗೆ ಮಾಂಸಂ ಮಾಂಸಭಕ್ಷಣವನ್ನು ನಿಷೇಧಿಸಿ ತಿರಸ್ಕಾರ ಮಾಡುತ್ತಿ ನಿಷೇಧ ಮಾಡುತ್ತಿ. ಯಾಕೆ ಅದನ್ನು ಹೇಳ್ತಾರೆ ಮುಂದೆ. ಕೇವಲ ಯುಕ್ತಿ ಸಿದ್ಧಾರ್ಥಾಂಗೀಕಾರೇ ಬಾಧಕಾಂತರಾಣಿ ಚ ಆಹ. ಕೇವಲ ಯುಕ್ತಿಯಿಂದಲೇ ಯಾವುದು ಸಿದ್ಧವಾಗುತ್ತೋ ಅದನ್ನೇ ಒಪ್ಕೊಳ್ತೇವೆ ಅಂತ ಹೇಳೋದು ಅಂತಾದರೆ, ಕೇವಲ ಯುಕ್ತಿಯಿಂದ ಸಿದ್ಧವಾದನ್ನು ಒಪ್ಕೊಳ್ಳೋದಾದರೆ ಬಾಧಕ ಇದೆ ಅನ್ನೋದನ್ನು ಕಿಂಚ ಎಂಬತಕ್ಕಂಥ ಶ್ಲೋಕದಿಂದ ಹೇಳ್ತಾ ಇದ್ದಾರೆ. ಭೂತೋಭ್ಯೋನ್ಯನ್ನ ವೈ ಮಾಂಸೆ ನಾಣ್ಯದನ್ಯೇಪಿ ದೃಶ್ಯತೆ ಏಕಂ ತಾಜ್ಯಂ ಭೋಜ್ಯಮನ್ಯತೆ ಇತ್ಯೇತತ್ ಕೇನ ತೇ ಮತೆ. ಮಾಂಸವೂ ಕೂಡ ಸ್ವೀಕಾರ ಮಾಡಲಿಕ್ಕೆ ಯೋಗ್ಯ ಆಗಬೇಕಾದೀತು ಅಂತ. ಯಾಕೆ ಅಂತಂದರೆ, ನೀನು ತಿನ್ನುವಂತಹ ಅನ್ನದಲ್ಲಿರೋದೇನು? ಪೃಥ್ವಿ ಅಪು ತೇಜಸ್ಸು ವಾಯು ಆಕಾಶ. ಪಾಂಚಭೌತಿಕವಾಗಿರ್ತಕ್ಕಂಥದ್ದು ಪ್ರಾಕೃತಿಕವಾದದ್ದು ಅನ್ನ. ಮಾಂಸದಲ್ಲಿರೋದೇನು? ಪೃಥ್ವಿ ಅಪು ತೇಜಸ್ಸು ವಾಯು ಆಕಾಶ. ಹಾಗಾದರೆ ಪಂಚಭೂತಗಳೇ ಅನ್ನ, ಪಂಚಭೂತಗಳೇ ಮಾಂಸ. ಹಾಗಾದರೆ ಅವ್ರು ಕೇಳ್ತಾರೆ, ಏಕಂ ತ್ಯಾಜ್ಯಂ ಭೋಜ್ಯಮನ್ಯತ್. ಅನ್ನ ತಿನ್ನಬಹುದು, ಮಾಂಸ ತ್ಯಾಜ್ಯ. ಪಂಚಭೂತಗಳಿಂದಲೇ ಆಗಿರ್ತಕ್ಕಂಥ ಅನ್ನ ತಿನ್ನಬಹುದು, ಪಂಚಭೂತಗಳಿಂದಲೇ ಆಗಿರ್ತಕ್ಕಂಥ ಮಾಂಸ ತಿನ್ನಬಾರ್ದು ಅಂತ ಯಾಕೆ ಹೇಳ್ತೀಯ? ಹಾಗಾದರೆ ಅನ್ನ ತಿನ್ನಬಹುದು ಅಂತಾದರೆ ಮಾಂಸವೂ ತಿನ್ನಬಹುದು. ಯಾಕೆ? ಪಂಚಭೂತಗಳಿಂದ ನಿರ್ಮಾಣವಾದದ್ದು. ಮಾಂಸ ತಿನ್ನಬಾರ್ದು ಅಂತಂದರೆ ಅನ್ನವನ್ನು ತಿನ್ನಬಾರ್ದು. ಯಾಕೆ? ಪಂಚಭೂತಗಳು ನಿರ್ಮಾಣಗೊಂಡದ್ದು. ಹೀಗೆ ಪಂಚಭೂತಗಳಿಂದ ನಿರ್ಮಾಣಗೊಂಡದ್ದು ಅನ್ನೋದು ಮಾಂಸದಲ್ಲಿಯೂ ಅನ್ನದಲ್ಲಿಯೂ ಸಮಾನವಾಗಿದೆ.
ಅನ್ನವನ್ನು ತಿಂತೀಯ ಅಂದರೆ ಮಾಂಸವನ್ನು ತಿನ್ನು, ಮಾಂಸವನ್ನು ತಿನ್ನಲ್ಲ ಅಂದರೆ ಅನ್ನವನ್ನು ಬಿಡು. ಏನು ಮಾಡ್ತೀಯಾ? ಅದರಿಂದ ನೀನು ಮಾಂಸವನ್ನು ನಿಷೇಧ ಮಾಡ್ತೀಯ, ಆದರೆ ನಿಷೇಧ ಮಾಡಲಿಕ್ಕೆ ಕಾರಣ ಇಲ್ಲ. ನಿಷೇಧ ಮಾಡೋದಾದರೆ ಅನ್ನವನ್ನು ನಿಷೇಧ ಮಾಡಬೇಕಾಗುತ್ತೆ. ಯಾಕೆ? ಅನ್ನದಲ್ಲಿರ್ತಕ್ಕಂತಹ ಪೃಥ್ವಿ ಅಪು ತೇಜು ವಾಯು ಆಕಾಶ ಎಂಬತಕ್ಕಂತಹ ಪಂಚಭೂತಗಳೇ ಮಾಂಸದಲ್ಲಿ ಇರತಕ್ಕಂಥವುಗಳು. ಮಾಂಸದಲ್ಲಿ ಭೂತೇಭ್ಯ ಪಂಚಮಹಾಭೂತಗಳಿಗಿಂತ ಅನ್ಯತ್ ಬೇರೆಯಾಗಿರ್ತಕ್ಕಂಥ ವಸ್ತುವು ನವೈ ಇಲ್ಲವಷ್ಟೇ. ಅನ್ನೇಪಿ ಅನ್ನದಲ್ಲಿಯೂ ಕೂಡ ಅನ್ಯತ್ ಬೇರೆ ವಸ್ತುವು ನ ದೃಶ್ಯತೆ. ಪೃಥ್ವಿ ಅಪು ತೇಜಸ್ಸು ವಾಯು ಆಕಾಶ ಇವುಗಳಿಗಿಂತ ಬೇರೆಯಾದದ್ದು ನ ದೃಶ್ಯತೆ, ಕಾಣಲ್ಪಡುವುದಿಲ್ಲ. ತತ್ ಆದ್ದರಿಂದ ತೇ ಮತೆ ನಿನ್ನ ಮತದಲ್ಲಿ ಏಕಂ ಮಾಂಸವು ತ್ಯಾಜ್ಯಂ ಬಿಡಲಿಕ್ಕೆ ಯೋಗ್ಯವಾದದ್ದು, ಅನ್ಯತ್ ಮತ್ತೊಂದಾದ ಅನ್ನವು ಭೋಜ್ಯಂ ತಿನ್ನಲಿಕ್ಕೆ ಯೋಗ್ಯವಾದದ್ದು, ಇತ್ಯೇತತ್ ಈ ರೀತಿಯಾದದ್ದು ಕೇನ ಯಾವ ಕಾರಣದಿಂದ, ಏನು ಇದಕ್ಕೆ ನಿಯಾಮಕ? ಮಾಂಸದಲ್ಲಿ ಭೂತೇಭ್ಯ ಪಂಚಮಹಾಭೂತಗಳಿಗಿಂತ ಅನ್ಯತ್ ಬೇರೆಯಾದ ವಸ್ತುವು ನವೈ ಇಲ್ಲವಷ್ಟೇ. ಅನ್ನೇ ಅಪಿ ಅನ್ನದಲ್ಲಿಯೂ ಕೂಡ ಅನ್ಯತ್ ಪಂಚಭೂತಗಳಿಗಿಂತ ಬೇರೆಯಾದದ್ದು ನ ದೃಶ್ಯತೆ ಕಾಣಲ್ಪಡುವುದಿಲ್ಲ. ಅತಃ ತತ್ ಆದ್ದರಿಂದ ತೇ ಮತೆ ನಿನ್ನ ಮತದಲ್ಲಿ ಏಕಂ ಒಂದಾದ ಮಾಂಸವು ತ್ಯಾಜ್ಯಂ ಬಿಡಲಿಕ್ಕೆ ಯೋಗ್ಯವಾದದ್ದು, ಅನ್ಯತ್ ಇನ್ನೊಂದು ಅನ್ನವು ಭೋಜ್ಯಂ ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವಾದದ್ದು, ಇತಿ ಏತತ್ ಈ ವಿಷಯವು ಕೇನ ಯಾವುದರಿಂದ ಸಿದ್ಧವಾಗುತ್ತದೆ? ಎರಡನ್ನೂ ಬಿಡಬೇಕು, ಇಲ್ಲ ಎರಡನ್ನೂ ಸ್ವೀಕಾರ ಮಾಡಬೇಕು, ಅಂದರೆ ಮಾಂಸವನ್ನು ಸ್ವೀಕಾರ ಮಾಡಬೇಕು. ಯುಕ್ತೈಕಶರಣಸ್ಯ ಮಾಂಸಭಕ್ಷಣ ನಿಷೇಧ ಅಯೋಗ ಕಥಂ ಇತ್ಯತ ಆಹ. ಹಿಂದೆ ಹೇಳಿದ್ರು, ಯಾರು ಯುಕ್ತಿಯಲ್ಲಿ ಮಾತ್ರ ಆಧಾರವುಳ್ಳವನಾಗಿದ್ದಾನೋ ಅವನು ಮಾಂಸಭಕ್ಷಣವನ್ನು ಹೇಗೆ ನಿರಾಕರಣೆ ಮಾಡ್ತಾನೆ ಅಂತ. ಯುಕ್ತೈಕಶರಣಸ್ಯ ಯಾರು ಯುಕ್ತಿಯನ್ನು ಮಾತ್ರ ಆಧಾರ ಮಾಡ್ತಾನೋ ಅವನಿಗೆ ಮಾಂಸಭಕ್ಷ ನಿಷೇಧ ಅಯೋಗ, ಮಾಂಸವನ್ನು ಭಕ್ಷಣ ಮಾಡಬಾರದು, ಮಾಂಸಭಕ್ಷ ನಿಷೇಧ ಅದು ಕೂಡಲ್ಲ. ಅದು ಯಾಕೆ ಅಂತಂದರೆ ಅದಕ್ಕೆ ಹೇಳ್ತಾರೆ ಭೂತೇಭ್ಯ ಎಂಬುದಾಗಿ. ಮಾಂಸೆ ಭೂತೇಭ್ಯ ಅದಕ್ಕರ್ಥ ಬರೀತಾರೆ ಪಂಚಮಹಾಭೂತೇಭ್ಯ, ಪೃಥ್ವಿ ಅಪು ತೇಜಸ್ಸು ವಾಯು ಆಕಾಶ ಎಂಬತಕ್ಕಂತಹ ಪಂಚಮಹಾಭೂತಗಳಿಗಿಂತ ಅನ್ಯತ್ ವಸ್ತು ಬೇರೆಯಾದ ವಸ್ತು ನವೈ ನಾಸ್ತಿ ವೈ ಇಲ್ಲವೇ ಇಲ್ಲ. ಅನ್ನೇಪಿ ಅನ್ನದಲ್ಲಿಯೂ ಕೂಡ ಭೂತೇಭ್ಯ ಅನ್ಯದ್ವಸ್ತು ನ ದೃಶ್ಯತೆ, ಪಂಚಮಹಾಭೂತಗಳಿಗಿಂತ ಬೇರೆಯಾಗಿರ್ತಕ್ಕಂತಹ ವಸ್ತು ಅಲ್ಲಿಯೂ ಇಲ್ಲ, ಅನ್ನದಲ್ಲಿಯೂ ಕಂಡುಬರ್ತಾ ಇಲ್ಲ. ತಸ್ಮಾತ್ ಏಕಂ ಮಾಂಸಂ ಒಂದು ಮಾಂಸ ಅದು ತ್ಯಾಜ್ಯ ಸ್ವೀಕಾರ ಮಾಡಲಿಕ್ಕೆ ಯೋಗ್ಯ ಅಲ್ಲ, ಅನ್ಯತ್ ಅಂದರೆ ಅನ್ನ ಅದು ಭೋಜ್ಯಂ ತಿನ್ನಲಿಕ್ಕೆ ಯೋಗ್ಯ. ಇತ್ಯೇತತ್ ತೇಮತೆ ಕೇನ ನ ಕೇನಾಪಿ ಇದನ್ನೇನು ವಿಭಾಗ ಮಾಡಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಉಭಯೋರಪಿ ಪಾಂಚಭೌತಿಕತ್ವಾದಿತಿ ಭಾವ, ಎರಡೂ ಕೂಡ ಪಂಚಭೂತಗಳಿಂದ ನಿರ್ಮಾಣಗೊಂಡದ್ದೇ ಆಗಿದೆ. ಮಾಂಸಂ ಸೇವನಯೋಗ್ಯಂ ಪಾಂಚಭೌತಿಕತ್ವಾತ್ ಅನ್ನವತ್, ಮಾಂಸವು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯ, ಸ್ವೀಕಾರಾರ್ಹಂ ಅಥವಾ ಭೋಜ್ಯಂ ತಿನ್ನಬಹುದು. ಯಾಕೆಂದರೆ ಪಂಚಮಹಾಭೂತಗಳಿಂದ ನಿರ್ಮಾಣಗೊಂಡದ್ದು ಅನ್ನವತ್ ಅಂತ ಯುಕ್ತಿಯನ್ನು ಹೇಳಬಹುದಾಗುತ್ತೆ. ಅಲ್ಲ, ಮಾಂಸದಲ್ಲಿ ದುರ್ಗಂಧ ಇದೆ, ಅನ್ನದಲ್ಲಿ ದುರ್ಗಂಧ ಇಲ್ಲ, ಆದ್ದರಿಂದಾಗಿ ಮಾಂಸ ತ್ಯಾಜ್ಯ ಅನ್ನ ಭೋಜ್ಯ ಅಂತ ಹೇಳ್ತೇವೆ ಅಂತಂದರೆ ಸುಗಂಧ ದುರ್ಗಂಧಾಭ್ಯಾಂ ವಿಶೇಷ ಇತಿ ಚೇತ್, ಮಾಂಸದಲ್ಲಿ ದುರ್ಗಂಧ ಇದೆ ಅನ್ನದಲ್ಲಿ ದುರ್ಗಂಧ ಇಲ್ಲ, ಆದ್ದರಿಂದಾಗಿ ದುರ್ಗಂಧ ಇರುವಂಥ ಮಾಂಸ ತಿನ್ನಬಾರ್ದು, ದುರ್ಗಂಧ ಇಲ್ಲದೆ ಇರತಕ್ಕಂಥ ಅನ್ನ ತಿನ್ನಬಹುದು ಅಂತ ಹೇಳ್ತೀವಿ ಅಂತಂದರೆ ಇತಿ ಚೇತ್ ತರ್ಹಿ ಸೌಕರ್ಯಾಭಾವ ಮಾತ್ರ ನ ಪಾಪಹೇತುತ. ಹಾಗಾದರೆ ಆ ಮಾಂಸ ತಿನ್ನೋದು ಪಾಪಕ್ಕೆ ಸಾಧನ ಅಂತ ಹೇಳಬೇಡ, ಮತ್ತು ತಿನ್ನಲಿಕ್ಕಾಗಲ್ಲ ಅಷ್ಟೇ. ಯಾಕೆ? ತಿನ್ನಲಿಕ್ಕೆ ಬೇಕಾದ ಸೌಕರ್ಯ ಇಲ್ಲ, ಯಾಕೆ? ದುರ್ಗಂಧ ಇದೆ, ತಿನ್ನಲಿಕ್ಕಾಗಲ್ಲ. ಈಗ ಹಳಸಿದ್ದಿದೆಯಲ್ಲ, ಹಳಸಿದ್ದು ತಿನ್ನಲಿ, ಅನ್ನವೇ ಇರ್ಬೋದು, ಆದರೆ ಅದು ಹಳಸಿದ್ದು ತಿಂದಿದ್ದು ತಿನ್ನಲಿಕ್ಕಾಗಲ್ಲ, ಅದಕ್ಕೆ ತಿನ್ನಲಿಕ್ಕಾಗಲ್ಲ, ಹೌದಲ್ವೋ? ಹಾಗೆ ಮಾಂಸವು ಕೂಡ ದುರ್ಗಂಧಯುಕ್ತವಾದಿಂದ ತಿನ್ನಲಿಕ್ಕಾಗಲ್ಲ ಅಂತ ಹೇಳು ಅಷ್ಟೇ ಹೊರತು ಮಾಂಸ ಭಕ್ಷಣ ಪಾಪ ಸಾಧನ ಅಂತ ಹೇಳಲಿಕ್ಕೆ ಹೋಗಬೇಡ. ತರ್ಹಿ ಮಾಂಸದಲ್ಲಿ ದುರ್ಗಂಧ ಇದೆ, ಅನ್ನದಲ್ಲಿ ಸುಗಂಧ ಇದೆ, ಆದ್ದರಿಂದ ಅದು ಭಕ್ಷ್ಯ ಅಭಕ್ಷ್ಯ ಅಂತ ಹೇಳ್ತೀಯ ಅಂತಾದರೆ ಸೌಕರ್ಯಾಭಾವ ಮಾತ್ರ. ಹಾಗಾದರೆ ಮಾಂಸದಲ್ಲಿ ತಿನ್ನಲಿಕ್ಕೆ ಬೇಕಾಗಿರ್ತಕ್ಕಂತಹ ಆ ಒಂದು
ಶುದ್ಧತೆ ನೈರ್ಮಲ್ಯ ಎಂಬತಕ್ಕಂಥದ್ದು ಇಲ್ಲ ಅಷ್ಟು ಹೇಳು. ನ ಪಾಪ ಹೇತುತ, ಮಾಂಸ ಪಾಪಕ್ಕೆ ಸಾಧನ ಅಂತ ಹೇಳಬೇಡ. ದುಃಖ ಸಹಿಷ್ಣುತ್ವೇನ ಪುಣ್ಯಹೇತುತಾಯ ಏವ ಔಚಿತ್ಯಾತ್. ಅಷ್ಟೇ ಅಲ್ಲ, ನಾವು ಕಷ್ಟದಿಂದ ಮಾಡಿದ್ರೆ ಅದು ಪುಣ್ಯಕ್ಕೆ ಕಾರಣ ಆಗುತ್ತೆ. ಮುಂದೆ ಹೇಳ್ತಾರೆ, ಅವರಲ್ಲಿಯೂ ಕೂಡ ಕೆಲವೊಂದು ಕಷ್ಟದಿಂದ ಮಾಡಬೇಕು ಅಂತ. ಹೀಗೆ ಕಷ್ಟದಿಂದ ಮಾಡತಕ್ಕಂಥದ್ದು ಪುಣ್ಯಹೇತು ತಾನೇ. ಹಾಗಾದರೆ ಕಷ್ಟಪಟ್ಕೊಂಡು ಮಾಂಸ ತಿನ್ನು, ದುರ್ಗಂಧ ಇದ್ದರೂ ಕೂಡ ಕಷ್ಟಪಟ್ಕೊಂಡು ಮಾಂಸ ತಿನ್ನು, ಅವಾಗೇನಾಗುತ್ತೆ? ಪುಣ್ಯಕ್ಕೆ ಕಾರಣ ಆಗಬೇಕಾಗುತ್ತೆ ಅಂತ. ಹೀಗೆ ನೀನು ಕೇವಲ ಯುಕ್ತಿಯಿಂದ ಹೇಳ್ತೀಯ ಅಂತಂದರೆ ಆವಾಗ ಮಾಂಸ ಭಕ್ಷಣವನ್ನು ಕಷ್ಟದಿಂದ ದುರ್ಗಂಧ ಇದೆ ಅಂತ ನೀವು ತಿಂದರೂ ಕೂಡ ಅದು ಪುಣ್ಯಕ್ಕೆ ಕಾರಣ ಆಗಬೇಕಾದೀತು. ದುಃಖ ಸಹಿಷ್ಣುತ್ವೇನ, ಮಾಂಸದ ದುರ್ಗಂಧದಿಂದ ಆಗತಕ್ಕಂಥ ದುಃಖವನ್ನು ಸಹಿಸಿಕೊಂಡು ಅದನ್ನು ತಿನ್ನೋದ್ರಿಂದ ಪುಣ್ಯಹೇತುತಾಯ ಏವ ಔಚಿತ್ಯಾತ್, ಅದು ಪುಣ್ಯಕ್ಕೆ ಕಾರಣ ಆಗಬೇಕಾದೀತು. ಕಥಮನ್ಯಥ ಪಂಚಮಲಧಾರಣೇನ ಸ್ವಾಂಗ ದೌರ್ಗಂಧ್ಯಸ್ಯ ಮಹಾವ್ರತತೆಯ ಪುಣ್ಯಹೇತುತಾಂಗೀಕಾರ ಅಂತ. ಜೈನ ಮತದಲ್ಲಿ ದೇಹದ ಎಲ್ಲ ಮಲವನ್ನು ಧಾರಣೆ ಮಾಡಬೇಕು, ಪಂಚಮಲಧಾರಣ, ಅದನ್ನು ಅವರು ಪುಣ್ಯ ಕಾರ್ಯ ಅಂತ ಹೇಳಿದ್ದಾರೆ. ಪಂಚಮಲ, ಕಣ್ಣು, ಮೂಗು, ಬಾಯಿ ಇವುಗಳಿಂದ ಬರತಕ್ಕಂತಹ ಏನೇನು ಮಲ ಇದೆಯೋ, ಹೊಲಸಿದೆಯೋ, ಹಾಗೆ ಮಲಮೂತ್ರಗಳಿದೆಯೋ, ಇದೆಲ್ಲವನ್ನು ಹಾಗೇ ಇರಬೇಕು, ತೊಳ್ಕೊಳ್ಬಾರ್ದು. ಇದು ಜೈನರ ಸಿದ್ಧಾಂತ. ಹಾಗಾದರೆ ಪಂಚಮಲ ಧಾರಣೆ ಅದು ತುಂಬ ಕಷ್ಟ ತಾನೇ. ಹಾಗಾದರೆ ಕಷ್ಟದಿಂದ ಅದನ್ನು ಮಾಡಬೇಕು. ಅದೇನಾಗಿದೆ? ಪುಣ್ಯಹೇತು ಅಂತ ಜೈನರು ಒಪ್ಪಿದ್ದಾರೆ. ಪಂಚಮಲ ಧಾರಣ ಎಂಬತಕ್ಕಂಥದ್ದು ಪುಣ್ಯಹೇತು ಅಂತ ಒಪ್ಪಿದ್ದಾರೆ. ಹಾಗೆ ಮಾಂಸವನ್ನು ಭಕ್ಷಣವು ಕೂಡ ಏನಾಗಿದೆ? ಅಷ್ಟೇ ಕಷ್ಟ ತಾನೇ, ದುರ್ಗಂಧ ಇರೋದರಿಂದ. ಹಾಗಾದರೆ ಅದು ಕೂಡ ಪುಣ್ಯಹೇತು ಅಂತ ಆಗಬೇಕಾಗಿತ್ತು. ದುರ್ಗಂಧ ಇರತಕ್ಕಂತಹ ಮಾಂಸ ಎಂಬತಕ್ಕಂಥದ್ದು ತಿಂದದ್ದು ಪುಣ್ಯಹೇತು ಅಲ್ಲ ಅಂತ ಆಗಿಬಿಟ್ರೆ ಅವ್ರು ಕೇಳ್ತಾರೆ ಅನ್ಯಥಾ. ಒಂದು ವೇಳೆ ದುರ್ಗಂಧಯುಕ್ತವಾಗಿರ್ತಕ್ಕಂಥ ಮಾಂಸ ಭಕ್ಷಣ ಕಷ್ಟದಿಂದ ಆಗಿದೆ, ಅದು ಪುಣ್ಯಹೇತು ಅಲ್ಲ ಅಂತಾದರೆ ಆಗ ಪಂಚಮಲ ಧಾರಣೇನ 5 ವಿಧವಾಗಿರ್ತಕ್ಕಂತಹ ಕಶ್ಮಲವನ್ನು ಧಾರಣೆ ಮಾಡೋದರಿಂದ ಸ್ವಾಂಗ ದೌರ್ಗಂಧ್ಯಸ್ಯ, ತನ್ನ ದೇಹದಲ್ಲಿರ್ತಕ್ಕಂತಹ ಏನೇನು ದುರ್ಗಂಧಯುಕ್ತವಾದದ್ದಿದೆಯೋ ಅದರ ಮಹಾವ್ರತತೆಯ, ಅದನ್ನು ಧಾರಣೆ ಮಾಡ್ತಕ್ಕಂಥದ್ದು ಮಹಾವ್ರತ ಎಂಬುದಾಗಿ ಪುಣ್ಯಹೇತುತ್ವಾಂಗೀಕಾರ. ಅದನ್ನು ಪುಣ್ಯಕ್ಕೆ ಕಾರಣ ನೀನು ಹೆಂಗೆ ಒಪ್ತೀಯ? ಜೈನರು ಇದನ್ನು ಹೇಳ್ತಾರೆ. ಅದರಿಂದ ಇದನ್ನು ನೀನು ಪುಣ್ಯ ಅಂತ ಹೇಗೆ ಹೇಳ್ತೀಯ? ಅಂದರೆ ಅದು ಪುಣ್ಯಕಾರಕ ಆಗದೆ ಹೋಗಬೇಕಾದಿತ್ತು. ಇಲ್ಲ, ಮಾಂಸ ಭಕ್ಷಣವು ಪುಣ್ಯಕಾರಕ ಆಗಬೇಕಾದಿತ್ತು. ನಚ ಸೌಕರ್ಯಾಭಾವೋಪಿ ಪಾಕವಿಶೇಷೇಣ ಸುಗಂಧೀಕರಣ ಸಂಭವಾತ್. ಅಷ್ಟೇ ಅಲ್ಲ, ಮಾಂಸವನ್ನು ದುರ್ಗಂಧಯುಕ್ತವಾಗಿದೆ ಅಂತಂದರೆ ಆ ಮಾಂಸವನ್ನು ಪಾಕ ಮಾಡೋದರಿಂದಾಗಿ ಆ ಮಾಂಸದ ದುರ್ಗಂಧವನ್ನು ತೆಗಿಲಿಕ್ಕೆ ಬರುತ್ತೆ. ಆದ್ದರಿಂದ ಮಾಂಸದ ದುರ್ಗಂಧವನ್ನು ಇಲ್ಲದಂತೆ ಮಾಡಿ ತಿನ್ನಲಿಕ್ಕೆ ಯೋಗ್ಯವನ್ನಾಗಿ ಮಾಡ್ಬೋದು. ಹಾಗಾದರೆ ದುರ್ಗಂಧಯುಕ್ತವಾದ ತಿನ್ನಲಿಕ್ಕಾಗಲ್ಲ ಬಿಡ್ರಿ. ಯಾವ ಮಾಂಸದಲ್ಲಿ ದುರ್ಗಂಧ ಎಂಬತಕ್ಕಂಥದ್ದು ಪಾಕದಿಂದ ತೆಗೆದುಬಿಟ್ಟಿದ್ದಾರೋ ಅದರಲ್ಲಿ ದುರ್ಗಂಧ ಇಲ್ಲಲ್ಲ, ಹಾಗಾದ್ರೆ ಅದನ್ನು ತಿನ್ಬೋದು ಅಂತ ಬೇಕಾದಿತ್ತು. ಅದಕ್ಕೆ ಹೇಳ್ತಾರೆ ನಚ ಸೌಕರ್ಯಾಭಾವೋಪಿ, ಮಾಂಸವನ್ನು ತಿನ್ನಲಿಕ್ಕೆ ದುರ್ಗಂಧ ಇದೆ, ತಿನ್ನಲಿಕ್ಕಾಗಲ್ಲ ಅನ್ನೋದು ಇಲ್ಲ. ಯಾಕೆ? ಪಾಕ ವಿಶೇಷೇಣ ಸುಗಂಧೀಕರಣ ಸಂಭವಾತ್ ಅಂತ. ಇವತ್ತೆಲ್ಲ ಕೋಕೋ ಕೋಲಾ ಹೆಂಗಿರುತ್ತೆ ನಂಗೆ ಗೊತ್ತಿಲ್ಲ, ಅಂತೂ ಅದೆಲ್ಲ ಹಸುವಿನ ಎಲುಬಿನಿಂದ ಹಸುವಿನ ಮೇಧಸ್ಸು ಎಂಬತಕ್ಕಂಥ ಅದರಿಂದ ಅದನ್ನು ತಯಾರು ಮಾಡ್ತಾರೆ. ಹಾಗಾದರೆ ಕುಡಿಯೋರಿಗೆ ಏನಾದರೂ ಆ ಹಸುವಿನ ಮಾಂಸದ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದೆ ಅಂತ ಗೊತ್ತಾಗುತ್ತಾ? ಕೋಕೋ ಕೋಲಾ ಕುಡಿಯೋರಿಗೆ ಇಲ್ಲ. ಹಾಗಾದರೆ ದುರ್ಗಂಧ, ಆ ಹಸುವಿನ ಮಾಂಸಾದಿಗಳು, ಆ ಎಲುಬು ಅದೆಲ್ಲವೂ ಕೂಡ ಏನಾಗುತ್ತೆ? ಪಾಕ ವಿಶೇಷೇಣ, ಅದಕ್ಕೆ ಯಾವುದೋ ಒಂದು ರೀತಿಯಾಗಿರ್ತಕ್ಕಂತಹ ಆ ಪ್ರಕ್ರಿಯೆಯನ್ನು ಮಾಡೋದರಿಂದಾಗಿ ಅದು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯ ಆಗುತ್ತೆ. ದುರ್ಗಂಧ ಎಂಬತಕ್ಕಂಥದ್ದು ಕಾಣಿಸೋದೇ ಇಲ್ಲ. ಅಂದರೆ ಮಾಂಸದಲ್ಲಿಯೂ ಕೂಡ ಅದು ತಿನ್ನಲಿಕ್ಕೆ ಯೋಗ್ಯ ಅಂತ ಹೇಳಬೇಕಾಗುತ್ತೆ. ಹಾಂ ಹಾಂ ಮತ್ತು ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಆಚಾರ್ಯ ಹೇಳಿದ್ದಾರೆ ಅಂತ. ಪಾಕ ವಿಶೇಷೇಣ ಅದೇ ಪಾಕ ಆಗುವಂಥ ಸಂದರ್ಭದೇ ದುರ್ಗಂಧ, ಪಾಕ ಆದಮೇಲೆ ಅದು ರುಚಿಯಾಗೇ ಇರುತ್ತೆ. ತಿಂದಿದ್ದೀರಾ ಆಚಾರ್ಯ ಅಂತ ಕೇಳಬೇಡ್ರಿ ಬಂದು. ಪಾಕ ವಿಶೇಷೇಣ
ಸುಗಂಧೀಕರಣ ಸಂಭವಾತ್. ಅಭಿನವ ಮಾಂಸೆ ದುರ್ಗಂಧ ಅದರ್ಶನೇನ ತದ್ಭಕ್ಷಣ ಪ್ರಸಂಗಾಚ್ಚ ಅಂತ. ಈಗ ಹೊಸ ರೀತಿಯಾಗಿರ್ತಕ್ಕಂತಹ ಎಲ್ಲ ವಿಧಾನಗಳು ಬಂದಿರೋದರಿಂದಾಗಿ ಆ ಮಾಂಸದಲ್ಲಿ ದುರ್ಗಂಧ ಇರೋದೇ ಇಲ್ಲ. ಅಭಿನವ ಮಾಂಸೆ, ಈಗಿನ ಕಾಲದ ಮಾಂಸದಲ್ಲಿ ಅವ್ರು ಹೇಳ್ತಾರೆ, ಸುರೋತ್ತಮ ತೀರ್ಥರು ಆಗಿನ ಕಾಲದ ಹೇಳ್ತಾರೆ, ಮುಂದೆ 300-400 ವರ್ಷದ ಹಿಂದಿನದ್ದು. ಆಗಿನ ಕಾಲದಲ್ಲಿಯೇ ಮಾಂಸದಲ್ಲಿ ದುರ್ಗಂಧವನ್ನು ತೆಗೆಯುವಂತಹ ಒಂದು ವಿಧಾನ ಬಂದಿತ್ತು. ಅಂದರೆ ಈಗಿನ ಕಾಲದಲ್ಲಿ ಇನ್ನೆಷ್ಟು ಅಡ್ವಾನ್ಸ್ ಆಗಿದೆ. ಅದರಿಂದಾಗಿ ಅಭಿನವ ಮಾಂಸೆ ದುರ್ಗಂಧ ಅದರ್ಶನೇನ, ದುರ್ಗಂಧ ಕಾಣ್ತಾ ಇಲ್ಲ. ಆದ್ದರಿಂದ ತದ್ಭಕ್ಷಣ ಪ್ರಸಂಗಾಚ್ಚ, ದುರ್ಗಂಧ ಇಲ್ಲದೇ ಇರತಕ್ಕಂಥ ಮಾಂಸ ತಿನ್ಬೋದು, ದುರ್ಗಂಧ ಇರತಕ್ಕಂಥ ತ್ಯಾಜ್ಯ ಅಂತ ಬೇಕಾದ್ರೆ ಹೇಳಬೇಕಾಗತ್ತೆ. ಅದನ್ನು ಒಪ್ತಾರಾ? ಇಲ್ಲ. ಅದಕ್ಕೆ ಹೇಳ್ತಾ ಇರೋದು, ನೀವು ಮಾಂಸವನ್ನು ನಿಷಿದ್ಧ ಅಂತ ಹೇಳ್ತೀರಾ, ಮಾಂಸವನ್ನು ಕೂಡ ತಿನ್ನಬೇಕಾದೀತು. ಅನ್ನ ತಿಂತೀರ ತಾನೇ, ಅನ್ನದಲ್ಲಿರೋದು ಪಂಚಭೂತ, ಆ ಮಾಂಸವು ಕೂಡ ಪಂಚಭೂತಾತ್ಮಕವಾದದ್ದು. ಅನ್ನ ತಿಂತೀರಾ ಅಂದರೆ ಮಾಂಸ ತಿನ್ನಿರಿ ಅಂತ ಹೇಳ್ತಾ ಇರೋದು. ಅದಕ್ಕೆ ತಿನ್ನಲ್ಲ ಅಂತಲೇ ಹೇಳ್ತಾ ಇರೋದು ಅವರಿಗೆ. ಅದೇ ಅದೇ ಅನುಮಾನವನ್ನು ಮಾತ್ರ ಪ್ರಮಾಣ ಅಂತ ಹೇಳ್ತೀರಾ ಅಂತಂದರೆ ಇದೆಲ್ಲವೂ ಕೂಡ ಅನುಮಾನದಿಂದಲೇ ಸಿದ್ಧ ಆಗೋದು. ಮಾಂಸಂ ಭಕ್ಷ್ಯಂ ಪಂಚಭೂತಾತ್ಮಕತ್ವಾದ ಅನ್ನವತ್ ಅಂತ ಅನುಮಾನವನ್ನು ಹೇಳ್ತಾ ಇರೋದು. ಪರ್ಯುಷಿತ ಮಾಂಸೆ ದುರ್ಗಂಧ ದರ್ಶನಸ್ಯ ಪರ್ಯುಷಿತ ಅನ್ನೆ ದುರ್ಗಂಧ ದರ್ಶನ ಸಮಾನ ಯೋಗಕ್ಷೇಮತ್ವಾತ್. ಅಲ್ಲ, ತುಂಬ ಹಳಸಿರುವಂಥ ಹಳೇದಾಗಿರ್ತಕ್ಕಂಥ ಮಾಂಸದಲ್ಲಿ ದುರ್ಗಂಧ ಕಾಣಿಸುತ್ತೆ ಅಂತಂದರೆ ಅದು ತ್ಯಾಜ್ಯ. ಈಗ ಅಭಿನವ ಮಾಂಸದಲ್ಲಿ ಫ್ರೆಶ್ ಆಗಿರ್ತಕ್ಕಂಥದ್ರಲ್ಲಿ ಬೇಕಾದರೆ ವಾಸನೆ ಇಲ್ಲದೆ ಇರ್ಬೋದು, ಆದರೆ ಅದೇ ಸ್ವಲ್ಪ ಹಳತಾಗಿದೆ ಅಂತಂದರೆ ಅದರಲ್ಲಿ ವಾಸನೆ ಬರುತ್ತೆ ಅಂತಂದರೆ ಅದಕ್ಕೆ ಹೇಳ್ತಾರೆ ಒಳ್ಳೆ ಬಿಸಿ ಬಿಸಿಯಾಗಿರ್ತಕ್ಕಂತಹ ವ್ರತದ ಅಡುಗೆ ಹಿಡಿಸುತ್ತೆ. ಸ್ವಲ್ಪ ಅದು ತಣ್ಣಗಾಗಿದೆ ಅಂತಂದರೆ ರುಚಿ ಇರಲ್ಲ. ಹಾಗಾದರೆ ಅಥವಾ ಹಳಸೋಗಿದೆ ಅಂತಂದರೆ ಆ ತಿನ್ನತಕ್ಕ ಯೋಗ್ಯವಾದ ನೈವೇದ್ಯ ಮಾಡಿದ ವೈಷ್ಣದೇವ ಮಾಡಿದ ಅನ್ನದಲ್ಲಿಯೂ ಕೂಡ ಏನು ಬರುತ್ತೆ? ದುರ್ಗಂಧಗಳು ಬರುತ್ತೆ. ಹಾಗಾದರೆ ಮಾಂಸದಲ್ಲಿ ಹೊಸದಾಗಿರ್ತಕ್ಕಂಥದ್ರಲ್ಲಿ ಸುಗಂಧ ಇರ್ಬೋದು, ಆದರೆ ಅದು ಹಳತಾಯಿತು ಅಂತಂದರೆ ದುರ್ಗಂಧ ಬರುತ್ತೆ ಅಂತಂದರೆ ಅನ್ನದಲ್ಲೂ ಕೂಡ ಹಳತಾದಾಗ ದುರ್ಗಂಧ ಎಂತಕ್ಕಂಥದ್ದು ಇದ್ದೇ ಇದೆ. ಹಳಸಿದ ಅನ್ನದಲ್ಲಿ ದುರ್ಗಂಧ ಇದ್ದೇ ಇದೆ. ಹಾಗಾದರೆ ಮಾಂಸದಲ್ಲಿ ಯಾವ ಕ್ರಮವೋ ಅದೇ ಕ್ರಮವನ್ನು ಅನ್ನದಲ್ಲಿ ಕಾಣ್ತಾ ಇದ್ದೇವೆ. ಅನ್ನ ತಿನ್ನಲಿಕ್ಕೆ ಯೋಗ್ಯ ಅಂದರೆ ಮಾಂಸವು ತಿನ್ನಲಿಕ್ಕೆ ಯೋಗ್ಯ ಆಗಲೇಬೇಕು. ಪರ್ಯುಷಿತ ಮಾಂಸೆ, ಹಳೆಯದಾಗಿರ್ತಕ್ಕಂಥ ಮಾಂಸದಲ್ಲಿ ದುರ್ಗಂಧ ದರ್ಶನಸ್ಯ, ದುರ್ಗಂಧ ಕಂಡು ಬರುತ್ತೆ ಅಂತಂದರೆ ಪರ್ಯುಷಿತ ಅನ್ನೆ, ಯಾವುದು ಹಳಸೋಗಿದೆಯೋ ಅಥವಾ ಹಳತಾಗಿದೆಯೋ ಆ ಅನ್ನದಲ್ಲಿಯೂ ಕೂಡ ದುರ್ಗಂಧ ದರ್ಶನ ಸಮಾನ ಯೋಗಕ್ಷೇಮತ್ವಾತ್, ಅಲ್ಲಿಯೂ ಕೂಡ ದುರ್ಗಂಧ ಎಂಬತಕ್ಕಂಥದ್ದು ಕಂಡು ಬರ್ತಾ ಇದೆ. ದಧಿ ಲವಣಾದಿನ ಪರ್ಯುಷಿತಾನ್ನೇ ದುರ್ಗಂಧ ಪರಿಹಾರಶ್ಚೇತ್ ಪರ್ಯುಷಿತ ಮಾಂಸೇಪಿ ಸಂಸ್ಕಾರಾದಿನ ತತ್ಪರಿಹಾರ ಇತಿ ಸಮಂ ಸಮಾಧಾನಂ. ಹಿಂದಿನ ಕಾಲದಲ್ಲೆಲ್ಲ ಕಲ್ಲನ್ನ ಅಂತ ಮಾಡ್ತಿದ್ರು. ಇವತ್ತೆಲ್ಲ ಅದು ಏನು ಅಂತ ವಿವರಣೆ ಮಾಡಲಿಕ್ಕೆ ಕಷ್ಟ. ಹಂಡೆ ಒಲೆ ಎಲ್ಲ ಇರ್ತಿತ್ತು. ಬಿಸಿನೀರು ಅಂತಂದರೆ ಬಾಯ್ಲಾರು ಸೋಲಾರು ಎಲ್ಲ ಇರಲಿಲ್ಲಲ್ಲ, ಅವಾಗೆಲ್ಲ ಇದ್ದದ್ದು ಹಂಡೆಯಲ್ಲಿ. ಆ ಹಂಡೆಯಲ್ಲಿ ನೀರು ಕಾಯಿಸ್ಲಿಕ್ಕೋಸ್ಕರ ಬೆಂಕಿ ಹಾಕ್ತಾಯಿದ್ರು. ಆ ಬೆಂಕಿ ಹಾಕಿದ ಕಟ್ಟಿಗೆ ಜೊತೆಲಿ ಒಂದು ಕಲ್ಲು ಹಾಕ್ತಿದ್ರು. ಆ ಕಲ್ಲು ಕೆಂಪು ಕಾಯ್ತಾಯಿತ್ತು. ಆ ಕೆಂಪು ಕಾದಿರ್ತಕ್ಕಂಥ ಕಲ್ಲನ್ನು ನಿನ್ನೆ ದಿವಸ ಮಾಡಿದ ಅನ್ನ ಇರ್ತಲ್ಲ, ಆ ಅನ್ನಕ್ಕೆ ಹಾಕಿ ಅದ್ರ ಜೊತೆಯಲ್ಲಿ ಮೊಸರು ಹಾಕಿ ಅದನ್ನು ಕಲ್ಲನ್ನ ಅಂತ ಊಟ ಮಾಡ್ತಿದ್ರು. ನಾವೆಲ್ಲ ಮಾಡಿದ್ವಿ. ಅದೇ ಹಳಸಿದ ಅನ್ನ, ಹಳಸಿದ ವಾಸನೆ ಬರಬಾರ್ದು. ಹಳಸಿದ ಅನ್ನ ಹಳಸಿದ್ರೂ ಕೂಡ ಈ ಕೆಂಪಿಗೆ ಕಾದಿರ್ತಕ್ಕಂಥ ಕಲ್ಲನ್ನು ಹಾಕಿರೋದ್ರಿಂದಾಗಿ ಅದು ಏನಾಗುತ್ತೆ, ಆ ವಾಸನೆಯನ್ನು ಅದು ಹೊಡೆದಾಕ್ಬಿಡುತ್ತೆ. ಆಯಿತಾ? ಈ ರೀತಿಯಲ್ಲಿ ಅನ್ನವನ್ನು ಇವತ್ತು ಕೂಡ ನಿಮಗೆಲ್ಲ ಗೊತ್ತಿರುತ್ತೆ, ಈ ತಮಿಳ್ನಾಡಲ್ಲೆಲ್ಲ ಬಹಳ ವಿಶೇಷ. ನಿನ್ನೆ ಅನ್ನವನ್ನು ನೀರಲ್ಲಿ ಇಟ್ಟಿರ್ತಾರೆ, ಆಮೇಲೆ ಮಾರನೇ ದಿವಸ ಉಪಯೋಗ ಮಾಡ್ತಾರೆ. ಅದು ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಹಾಗಾದರೆ ಆ ಅನ್ನ ಹಳಸಬಾರ್ದು ಅಂತ ಮಾಡ್ತಕ್ಕಂಥ ವಿಧಾನಗಳಿದೆ. ಹಾಗಾದರೆ ಯಾವ ಅನ್ನದಲ್ಲಿ ದುರ್ಗಂಧ ಬರುತ್ತೋ ಆ ದುರ್ಗಂಧವನ್ನು ಕಳೆಯುವಂತಹ ಅನೇಕ ವಿಧಾನಗಳಿದೆ. ಅದಕ್ಕೆ ಹೇಳ್ತಾರೆ ದಧಿ ಲವಣಾದಿನ ಅಂತ. ಉಪ್ಪು, ಮೊಸರು ಇವುಗಳನ್ನು ಹಾಕೋದ್ರಿಂದಾಗಿ, ಉಪ್ಪಿನಕಾಯಿ ಹಾಕೋದ್ರಿಂದಾಗಿ ಆ ಅನ್ನದಲ್ಲಿ ವಾಸನೆ ಎಂಬತಕ್ಕಂಥದ್ದು ದುರ್ಗಂಧ ಇದೆಯಲ್ಲ ಅದು ನಾಶ ಆಗುತ್ತೆ ಅಂತಂದರೆ ಅದಕ್ಕೆ ಹೇಳ್ತಾರೆ ಪರ್ಯುಷಿತ ಮಾಂಸೇಪಿ ಸಂಸ್ಕಾರಾದಿನ ತತ್ಪರಿಹಾರ.
ಹಳಸೋಗಿರ್ತಕ್ಕಂಥ ಮಾಂಸದಲ್ಲಿಯೂ ಕೂಡ ಅದಕ್ಕೆ ಬೇರೆ ರೀತಿಯಾಗಿರ್ತಕ್ಕಂತಹ ಕೆಲವೊಂದು ಪರಿಷ್ಕಾರ ಮಾಡಿದಾಗ ಅಲ್ಲಿಯೂ ದುರ್ಗಂಧ ಎಂಬತಕ್ಕಂಥದ್ದು ಹೋಗುತ್ತೆ. ಹಾಗಾದರೆ ಪರಿಯುಷಿತವಾಗಿರ್ತಕ್ಕಂಥ ಅನ್ನ ತಿಂತೀರಾ ಅಂತಂದರೆ ಪರಿಯುಷಿತವಾಗಿರ್ತಕ್ಕಂತಹ ಮಾಂಸದಲ್ಲಿಯೂ ದುರ್ಗಂಧ ಇಲ್ಲ, ಮಾಂಸವು ತಿನ್ನಲಿಕ್ಕೆ ಯೋಗ್ಯ ಅಂತ ಬೇಕಾದೀತು. ದಧಿ ಲವಣಾದಿನ ಪರಿಯುಷಿತಾನ್ನೇ ದುರ್ಗಂಧ ಪರಿಹಾರಶ್ಚೇತ್. ಮೊಸರು, ಉಪ್ಪು ಇವುಗಳಿಂದ ಹಳಸಿ ಹೋಗಿರ್ತಕ್ಕಂಥ ಅನ್ನದಲ್ಲಿರ್ತಕ್ಕಂಥ ದುರ್ಗಂಧ ಅದನ್ನು ನಾವು ಕಳಿಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೀರಾ ಅಂತಂದರೆ ಪರಿಯುಷಿತದ ಮಾಂಸೇಪಿ, ದುರ್ಗಂಧಯುಕ್ತವಾಗಿರ್ತಕ್ಕಂತಹ ಮಾಂಸದಲ್ಲಿಯೂ ಕೂಡ ಸಂಸ್ಕಾರಾದಿನ ಅದಕ್ಕೆ ಮಾಡಬೇಕಾದ ಒಂದು ಸಂಸ್ಕಾರವನ್ನು ಮಾಡೋದರಿಂದ ತತ್ಪರಿಹಾರ ಆ ದುರ್ಗಂಧವು ನಾಶವಾಗುತ್ತೆ. ಇತಿ ಸಮಂ ಸಮಾಧಾನಂ. ಅನ್ನದಲ್ಲಿ ಏನು ಸಮಸ್ಯೆಯೋ ಮಾಂಸದಲ್ಲಿಯೂ ಅದೇ ಸಮಸ್ಯೆ. ಅನ್ನ ತಿನ್ನಲಿಕ್ಕೆ ಯೋಗ್ಯ ಅಂದರೆ ಮಾಂಸವು ತಿನ್ನಲಿಕ್ಕೆ ಯೋಗ್ಯ ಅಂತ ಆಗಬೇಕಾಗುತ್ತೆ. ಅನುಮಾನವನ್ನು ಮಾತ್ರ ನೀವು ಪ್ರಮಾಣ ಅಂತ ಹೇಳ್ತೀರಾ. ಅತಃ ನಕೋಪಿ ವಿಶೇಷ. ಅನ್ನಕ್ಕಾಗಲಿ ಮಾಂಸಕ್ಕಾಗಲಿ ಏನು ವಿಶೇಷ ಇಲ್ಲ. ಅನ್ನ ತಿಂತೀರಾ ಅಂದರೆ ಮಾಂಸವನ್ನು ತಿನ್ಬಹುದು ಅಂತ ಬೌದ್ಧರಿಗೆ, ಜೈನರಿಗೆ, ಬ್ರಾಹ್ಮಣರಿಗಲ್ಲ. ಹಾಂ ಹಾಂ ಯಾವುದು? ಹಾಂ 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 ಅದರಿಂದ ಏನು? ಅದರಿಂದ ಪಾಪ ಅಂತನಾ? ಅದು ಬೆಳೆಸೋದ್ರಿಂದ ಪುಣ್ಯ ಅಷ್ಟೇ, ತಿಂದಿದ್ದರಿಂದ ಅಲ್ಲ. ನೀವು ತಿಂದದ್ರಿಂದ ಏನು ಉಂಟಾಗುತ್ತೆ? ನೀವು ತಿನ್ನುವ ಅನ್ನದಿಂದ ಏನು ಬೆಳೆ ಬೆಳೆಯುತ್ತೆ? ಏನು ಬೆಳೆಯಲ್ಲ ತಾನೇ. ನೀವು ಅದನ್ನು ಹುಟ್ಟಾಕಬೇಕು. ಹಾಗಾದರೆ ಆ ಪ್ರಾಣಿ ಬದುಕಿದರೆ ಅದರಿಂದ ಪುನಃ ಸಂತಾನ ಬೆಳೆಯುತ್ತೆ. ಈಗ ಭತ್ತ ಅಕ್ಕಿಗಳೆಲ್ಲ ಅದು ಸಸ್ಯವನ್ನು ಬೆಳೆಸುತ್ತೆ, ಯಾವಾಗ ತಿಂದಿದ್ದಲ್ಲ, ಆ ಬೀಜ ಅಲ್ವಾ? ಹಾಗೆ ಆ ಪ್ರಾಣಿ ಇದ್ದರೆ ಅದು ಕೂಡ ಸಂತಾನ ಬೆಳೆಯುತ್ತೆ. ಏನು ವ್ಯತ್ಯಾಸ? ಅಲ್ಲಿ ವ್ಯತ್ಯಾಸ ಇಲ್ಲ. ತಿಂದ ಅಕ್ಕಿ ಅಥವಾ ಗೋಧಿ ಇದರಿಂದ ಏನು ಧಾನ್ಯಗಳು ಉತ್ಪತ್ತಿ ಆಗಲ್ಲ, ಹಾಗೆ ಮಾಂಸದಲ್ಲೂ ಆಗಲ್ಲ. ಹಾಂ, ಅನ್ನವನ್ನು ಯಾಕೆ ಎಂದೆ? ಹಶ್ವಾಗಿಲ್ಲ ತಿನ್ನಬಾರ್ದು ಅಂತ ಯಾಕಂತೀರ? ಜೀವೋ ಜೀವಸ್ಯ ಜೀವನಂ. ಅನ್ನದಲ್ಲಿಯೂ ಜೀವಿಗಳಿದ್ದಾರೆ. ಆದರೆ ಎಲ್ಲಿ ಚೇತನನ ಅಭಿವ್ಯಕ್ತಿ ಎಂಬತಕ್ಕಂಥದ್ದು ಚೆನ್ನಾಗಿ ಆಗಿದೆಯೋ ಅದನ್ನು ಹಿಂಸೆ ಅಂತಾರೆ. ಎಲ್ಲಿ ಚೇತನನ ಅಭಿವ್ಯಕ್ತಿ ಸಂಪೂರ್ಣವಾಗಿ ಆಗಿಲ್ವೋ ಅದನ್ನು ಹಿಂಸೆ ಅಂತ ಹೇಳಲ್ಲ. ಈಗ ಸೊಪ್ಪುಗಳನ್ನೆಲ್ಲ ಕಟ್ ಮಾಡಿ ತಾನೇ ತಿನ್ನಬೇಕು. ಹಾಗಾದರೆ ಸೊಪ್ಪನ್ನು ಕಟ್ ಮಾಡಿದಾಗ ಹಿಂಸೆ ಮಾಡ್ದ ಅಂತ ಹೇಳಲ್ಲ. ಅದೇ ಮನುಷ್ಯನನ್ನು ಅಥವಾ ಪ್ರಾಣಿಯನ್ನು, ಒಂದು ಸಣ್ಣ ಕ್ರಿಮಿಯನ್ನು ಅದನ್ನು ಕೊಂದರೆ ಹಿಂಸೆ ಅಂತ ಹೇಳ್ತೇನೆ. ಯಾಕೆ ಅಂತಂದರೆ ಆ ಮರ ಗಿಡ ಸಸ್ಯಗಳಲ್ಲಿ ಚೇತನನ ಪೂರ್ಣ ಅಭಿವ್ಯಕ್ತಿ ಇಲ್ಲ. ಕ್ರಿಮಿಯಿಂದ ಪ್ರಾರಂಭ ಮಾಡಿ ಮನುಷ್ಯನ ತಕ್ಕ ತೆಗೆದುಕೊಂಡ್ರೆ ಅಲ್ಲಿ ಚೇತನನ ಪೂರ್ಣ ಅಭಿವ್ಯಕ್ತಿ ಇದೆ. ಜಾನಾತಿ ಇಚ್ಛತಿ ಯತತೆ, ಇದೆಲ್ಲ ಚೇತನನ ಪೂರ್ಣವಾಗಿರ್ತಕ್ಕಂತಹ ಸ್ವಭಾವ. ತಿಳ್ಕೊಳ್ಳುವಿಕೆ, ಇಚ್ಛೆ ಮಾಡೋದು, ಪ್ರಯತ್ನ ಮಾಡೋದು, ಇದು ಮರಗಿಡಗಳಲ್ಲೆಲ್ಲ ಯಾವುದರಲ್ಲೂ ಇಲ್ಲ. ಆದ್ದರಿಂದಾಗಿ ಅವುಗಳ ಹಿಂಸೆ ಎಂಬತಕ್ಕಂಥದ್ದು ಅದನ್ನು ಹಿಂಸೆ ಅಂತ ಶಾಸ್ತ್ರ ಪರಿಗಣನೆ ಮಾಡಿಲ್ಲ. ಆ ಹಿಂಸೆಗೋಸ್ಕರನೇ ವೈಶ್ವದೇವ ಮಾಡಬೇಕು ಅಂತ ಹೇಳೋದು. ಪಂಚಸೂನ ಪ್ರಾಯಶ್ಚಿತ್ತ ಅದನ್ನೇ ಮಾಡಿಕೊಳ್ತಕ್ಕಂಥದ್ದು. ಅದರಿಂದ ಆ ವೈಶ್ವದೇವ ಮಾಡಿದ್ದರಿಂದಾಗಿ ಅನ್ನ ಅಂತೂ ಬಿಡಲಿಕ್ಕಾಗಲ್ಲ, ತಿನ್ನಲೇಬೇಕು. ಬಿಟ್ಟರು ಸಂತೋಷ. ಅನ್ನ ತಿನ್ನದೇ ಬದುಕ್ತೀರಾ ಅಂತಂದರೆ ಅವಾಗ ಭಾಳ ಸಂತೋಷ. ಬರೀ ನೀರು ಕುಡ್ಕೊಂಡು ಎಷ್ಟು ದಿವಸ ಇರಲಿಕ್ಕಾಗುತ್ತೆ? ಹಾಗಾದ್ರೆ ಸಾಧನ ಶರೀರವಿದು. ಸಾಧನೆ ಮಾಡಬೇಕು, ಚೆನ್ನಾಗಿ ಅಧ್ಯಯನ ಮಾಡಬೇಕು, ಒಳ್ಳೆಯ ಪುಣ್ಯ ಸಂಪಾದನೆ ಮಾಡಬೇಕು, ಕರ್ಮಗಳನ್ನು ಮಾಡಬೇಕು. ಹಾಗಾದರೆ ಅಧ್ಯಯನ, ಕರ್ಮ ಇವುಗಳು ಮಾಡಬೇಕು ಅಂದರೆ ಶರೀರಕ್ಕೆ ಶಕ್ತಿ ಬೇಕು. ಹಾಗಾದರೆ ಆ ಧಾನ್ಯ ತಿನ್ನಲೇಬೇಕು. ಹಾಗಾದರೆ ಧಾನ್ಯದಲ್ಲಿಯೂ ಕೂಡ ಜೀವಿಗಳಿದೆ. ಪಾಪ ಬಂತು ಅಂತಂದರೆ ದೇವರ ನೈವೇದ್ಯ ವೈಶ್ವದೇವ ಅತಿಥಿ ಸತ್ಕಾರ ಮಾಡಿ ನಾವು ಅದನ್ನು ಸ್ವೀಕಾರ ಮಾಡ್ತೇವೆ ಅಂತಂದರೆ ಆವಾಗ ಆ ಪಾಪ ಎಂಬತಕ್ಕಂಥದ್ದು ಲೇಪ ಆಗಲ್ಲ. ಹಿಂಸಾದೋಷೇಣ ಯೌಕ್ತಸ್ಯ ಯಜ್ಞಾವಜ್ಞಾಚತೆ ಕಥಂ. ಹಿಂಸೆ ಎಂಬತಕ್ಕಂಥದ್ದು ದೋಷ ಎಂಬುದಾಗಿ ಯುಕ್ತಿಯನ್ನು ಮಾತ್ರ ಪ್ರಮಾಣವನ್ನಾಗಿ ಹೊಂದಿರತಕ್ಕಂಥ ನೀನು, ಯೌಕ್ತಸ್ಯ ಯುಕ್ತಿಯನ್ನು
ಪ್ರಮಾಣ ಎಂಬುದಾಗಿ ಒಪ್ಪಿರತಕ್ಕಂತಹ ನಿರಾಧಾರವಾದ ಯುಕ್ತಿ, ಪ್ರತ್ಯಕ್ಷ ಆಗಮಗಳ ಸಹಕಾರ ಇಲ್ಲದೇ ಇರತಕ್ಕಂಥ ಯುಕ್ತಿ, ಅದನ್ನು ನೀವು ಅವಲಂಬಿಸಿರ್ತಕ್ಕಂತಹ ನಿನಗೆ ಯಜ್ಞಾವಜ್ಞ ಹಿಂಸೆ ಎಂಬುದಾಗಿಟ್ಟುಕೊಂಡು ನೀನು ಯಾವ ಈ ಯಜ್ಞದಲ್ಲಿ ಅದನ್ನು ಹೇಯ ಎಂಬುದಾಗಿ ನೀನು ಹೇಳಿದೆಯಲ್ಲ, ಇದು ಯಾಕೆ ಅಂತ. ಕೇವಲ ಹಿಂಸೆ ಅಂತ ಇಟ್ಟುಕೊಂಡು ಯಾಗೀಯ ಹಿಂಸೆ ಎಂಬತಕ್ಕಂಥದ್ದು ಪಾಪ ಸಾಧನ ಎಂಬತಕ್ಕಂಥದ್ದು ಕೇವಲ ಯುಕ್ತಿಯನ್ನು ಮಾತ್ರ ಆಧಾರ ಮಾಡ್ತಕ್ಕಂತಹ ನಿನಗೆ ಸರಿಯಲ್ಲ. ಯಾಕೆ ಅಂತಂದರೆ ಮುಂದೆ ಅದಕ್ಕೆ ಕಾರಣ ಹೇಳ್ತಾರೆ. ಯುಕ್ತಿಯನ್ನು ಮಾತ್ರ ಆಧಾರ ಮಾಡ್ತಕ್ಕಂಥ ನಿನಗೆ ಹಿಂಸಾ ಎಂಬತಕ್ಕಂಥ ದೋಷ ಇದೆ ಅಂತ ಇಟ್ಕೊಂಡ್ಬಿಟ್ಟು ನೀನು ಯಾಗ ಹಿಂಸೆ ಎಂಬತಕ್ಕಂಥದ್ದನ್ನು ಅದು ನಿಷೇಧ ಮಾಡ್ತೀಯ ಅಂತಂದರೆ ಇದು ನಿನಗೆ ಯೋಗ್ಯ ಅಲ್ಲ. ಯಾಕಲ್ಲ ಅದಕ್ಕೆ ಮುಂದೆ ಹೇಳ್ತಾನೆ. ಯೌಕ್ತಸ್ಯ ಯುಕ್ತಿಯನ್ನು ಮಾತ್ರ ಅವಲಂಬಿಸಿರುವಂತಹ ತೇ ನಿನಗೆ ಹಿಂಸಾದೋಷೇಣ ಯಜ್ಞ ಪಶುವಿನ ಹಿಂಸಾದೋಷದಿಂದ ಯಜ್ಞಾವಜ್ಞ ಯಜ್ಞದಲ್ಲಿ ಯೋಗ್ಯ ಮಾಡತಕ್ಕಂಥದ್ದು ಯೋಗ್ಯವಲ್ಲ ಎಂಬತಕ್ಕಂತಹ ಹೇಯತ್ವ ಬುದ್ಧಿಯು ಕಥಂ ಹೇಗೆ. ಯೌಕ್ತಸ್ಯ ಯುಕ್ತಿಯನ್ನು ಮಾತ್ರ ಪ್ರಮಾಣವನ್ನಾಗಿ ಒಪ್ಪಿರತಕ್ಕಂತಹ ತೇ ನಿನಗೆ ಹಿಂಸಾದೋಷೇಣ ಯಜ್ಞದಲ್ಲಿ ಪಶುವಧೆ ಎಂಬತಕ್ಕಂಥ ಹಿಂಸಾ ದೋಷದಿಂದಾಗಿ ಯಜ್ಞಾವಜ್ಞ ಯಜ್ಞದಲ್ಲಿ ಹೇಯತ ಜ್ಞಾನ ಎಂಬತಕ್ಕಂಥದ್ದು ಕಥಂ ಹೇಗೆ. ಯೌಕ್ತಸ್ಯ ಅಂದ್ರೇನರ್ಥ, ಯುಕ್ತಿ ಮಾತ್ರ ಶರಣಸ್ಯ, ಯಾರು ಯುಕ್ತಿಯನ್ನು ಮಾತ್ರ ಆಧರಿಸಿದ್ದಾನೋ, ಪ್ರತ್ಯಕ್ಷ ಆಗಮಗಳ ಸಹಕಾರ ಇಲ್ಲದ ಯುಕ್ತಿಯನ್ನು ಒಪ್ಪಿಕೊಂಡಿದ್ದಾನೋ. ಹಿಂಸಾದೋಷೇಣ ಅಂದರೆ ಯಾಜ್ಞೀಯ ಪಶು ಹಿಂಸಾಖ್ಯ ದೋಷೇಣ, ಯಜ್ಞದಲ್ಲಿ ಮಾಡತಕ್ಕಂತಹ ಪಶು ಬಲಿ ಅದರ ಹಿಂಸೆ ಎಂಬತಕ್ಕಂಥ ದೋಷದಿಂದ ಯಜ್ಞಾವಜ್ಞ ಯಜ್ಞೆಯ ಅವಜ್ಞ ಯಜ್ಞ ಯಾಗಗಳು ಅವುಗಳ ಅವಜ್ಞ ಅವುಗಳನ್ನು ತಿರಸ್ಕಾರ ಮಾಡ್ತಕ್ಕಂಥದ್ದು, ಅವುಗಳನ್ನು ಹೇಯ ಎಂಬುದಾಗಿ ತಿಳಿಯತಕ್ಕಂಥದ್ದು. ತೇ ಮತೆ ಕಥಂ ಅದು ಹೇಗೆ, ನ ಕಥಂಚಿತ್ ಅದು ಸರಿಯಲ್ಲ. ಹಿಂಸಾಯಾಹ ಏವ ಪುಣ್ಯಹೇತುತ್ವಸ್ಯ ಪೂರ್ವೋಕ್ತರೀತ್ಯ ಯುಕ್ತತ್ವಾದಿತಿ ಭಾವ. ನಾವು ಹಿಂದೆ ಹೇಳಿದ ರೀತಿಯಲ್ಲಿ ಹಿಂಸೆ ಎಂಬತಕ್ಕಂಥದ್ದು ಪುಣ್ಯವೇ ಆಗುತ್ತೆ. ಹಿಂಸೆ ಪುಣ್ಯ ಆಗೋದು ಹೇಗೆ? ಕಾರಾಗೃಹದಲ್ಲಿರ್ತಕ್ಕಂಥ ಜೀವನನ್ನು ಬಿಡುಗಡೆ ಮಾಡಿದ ಹಾಗೆ ದೇಹದಲ್ಲಿರ್ತಕ್ಕಂಥ ಆತ್ಮನನ್ನು ಬಿಡುಗಡೆ ಮಾಡಿದ್ದು ಪುಣ್ಯಕಾರಕವೇ ಆಗಿತು. ಇಲ್ಲಿ ಅದರ ತಾತ್ಪರ್ಯ ಏನು ಅಂತಂದರೆ, ಆ ಪ್ರಾಚೀನ ಬರ್ಹಿ ರಾಜ ಇದ್ದಾನಲ್ಲ, ಅವನನ್ನು ಯಾಗ ಮಾಡಿದ್ರಿಂದ ಅವನು ಪಾಪಿ ಅಂತಲ್ಲ, ಅವನು ತತ್ವಜ್ಞಾನವನ್ನು ಪಡೀಲಿಕ್ಕೆ ಯೋಗ್ಯನಾಗಿದ್ದ. ಪ್ರಾಚೀನ ಬರ್ಹಿ ರಾಜ ಅವನು ತತ್ವಜ್ಞಾನವನ್ನು ಪಡೀಲಿಕ್ಕೆ ಯೋಗ್ಯನಾಗಿದ್ದ. ತತ್ವಜ್ಞಾನವನ್ನು ಪಡೀಲಿಕ್ಕೆ ಬೇಕಾದ ಅರ್ಹತೆ ಇತ್ತು ಅವನಿಗೆ. ಆದರೆ ಅವನು ಕೇವಲ ಈ ಕರ್ಮದಲ್ಲಿ ಆಸಕ್ತನಾಗಿದ್ದ. ಆ ಕರ್ಮದಲ್ಲಿ ಆಸಕ್ತನಾಗಿರ್ತಕ್ಕಂತಹ ಪ್ರಾಚೀನ ಬರ್ಹಿರಾಜನನ್ನು ಜ್ಞಾನದಲ್ಲಿ ಆಸಕ್ತಿ ಉಳ್ಳವನನ್ನಾಗಿ ಮಾಡಬೇಕು ಅಂಥೇಳಿ ನಾರದರು ಈ ದೃಶ್ಯವನ್ನು ತೋರಿಸಿ ಅವನಿಗೆ ಸರಿಯಾದ ಪರಿವರ್ತನೆ ಆಗುವ ಹಾಗೆ ಮಾಡಿದ್ದಾರೆ. ಅಂದರೆ ಮೊದಲು ಜೀವನು ಯಾಗವನ್ನು ಮಾಡ್ತಕ್ಕಂಥದ್ದು ಅದು ಸರ್ವಥಾ ನಿಷಿದ್ಧ ಅಲ್ಲ. ಕಲಿಯುಗದಲ್ಲಿ ಮಾತ್ರ ಬಲಿ ಕೊಟ್ಟು ಪ್ರಾಣಿ ಹಿಂಸೆ ಮಾಡಿ ಯಾಗ ಎಂಬತಕ್ಕಂಥದ್ದು ನಿಷಿದ್ಧ. ಆ ಯುಗದಲ್ಲಿ ಅದು ನಿಷಿದ್ಧ ಅಲ್ಲ, ಯುಗಧರ್ಮ. ಜಿನಮಂದಿರ ನಿರ್ಮಾಣೆ ತದ್ಯಾತ್ರಾಯಾಂಚ ಕೋಟಿಶಃ ಭೂಷೋಧಾದ್ಯೈಃ ಪಾದಘಾತೈಃ ಹಿಂಸಾಸ್ತೆ ಮುಖವನ್ನ ಕಿಂ ಹಿಂಸಾಸ್ತೆ ಮಖವನ್ನ ಕಿಂ. ಇನ್ನು ಜಿನ ಮಂದಿರ ನಿರ್ಮಾಣ ಮಾಡ್ತಾರೆ. ಜಿನ ಅವನಿರ್ತಕ್ಕಂತಹ ಒಂದು ಮಂದಿರ ನಿರ್ಮಾಣ ಮಾಡ್ತಾರವರು. ಜೈನ ಮಂದಿರಗಳೆಲ್ಲ ಇದೆಯಲ್ಲ, ಇಲ್ಲೇ ವಾಣಿಮಹಲ್ ಹತ್ರ. ಹಾಗಾದರೆ ಜೈನ ಮಂದಿರ ಇದೆಯಲ್ಲ, ಆ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ತಾನೇ. ಹಾಗೆ ಅವರು ಯಾತ್ರೆ ಮಾಡ್ತಾರೋ ಇಲ್ವೋ, ಪಾದಯಾತ್ರೆ. ವಾಹನ ಯಾರು ದಿಗಂಬರರಿದ್ದಾರೋ ಅವರು ವಾಹನ ಹತ್ತಲ್ಲ, ಅವರು ಬರೀ ಕಾಲ್ನಡಿಗೆಯಲ್ಲೇ ಹೋಗ್ತಕ್ಕಂಥವ್ರು ಯಾತ್ರೆಯನ್ನು ಮಾಡ್ತಾರೆ. ಹಾಗೆ ಈ ರೀತಿಯಾಗಿರ್ತಕ್ಕಂತಹ
ವ್ಯಾಪಾರವನ್ನು ಮಾಡ್ತಾರಲ್ಲ, ಆದ್ದರಿಂದ ಹಿಂಸೆ ಆಗಲ್ವೇನು? ಯಾಕೆ ಅದನ್ನು ಹೇಳ್ತಾರೆ, ಭೂಶೋಧಾದ್ಯೈಹಿ ಅಂತ. ಭೂಮಿಯನ್ನು ಅಗಿಬೇಕು. ಕಟ್ಟಡ ಕಟ್ಟಲಿಕ್ಕೆ ಭೂಮಿ ಅಗಿಯದೇನೆ ಕಟ್ಟಡ ಕಟ್ಟಲಿಕ್ಕಾಗತ್ತಾ? ಇಲ್ಲ. ಹಾಗಾದರೆ ಭೂಮಿಯನ್ನು ಅಗಿಯೋದ್ರಿಂದ ಭೂಮಿಯಲ್ಲಿರ್ತಕ್ಕಂತಹ ಪ್ರಾಣಿ ಹಿಂಸೆ ಆಗುತ್ತೋ ಇಲ್ವೋ? ಹಾಗಾದರೆ ಜಿನನಿಗೋಸ್ಕರ ಭವ್ಯವಾದ ಭವನ ನಿರ್ಮಾಣ ಮಾಡ್ತೀರಾ ಅಂತಂದರೆ ಅಲ್ಲಿಯೂ ಕೂಡ ಪ್ರಾಣಿ ಹಿಂಸೆ ಅಂತಕ್ಕಂಥದ್ದಿದೆ. ಹಾಗಾದರೆ ಪ್ರಾಣಿ ಹಿಂಸೆ ಆಯಿತು ಅಂತ ಅಂದ್ಕೊಂಡು ಭವನ ನಿರ್ಮಾಣ ಬಿಡ್ತೀಯಾ? ಭವನ ನಿರ್ಮಾಣ ಪುಣ್ಯಕರ್ಮ. ಹಾಗಾದರೆ ಭವನ ನಿರ್ಮಾಣ ಕರ್ಮ ಅಂತ ಆಗಬಾರ್ದು. ಯಾಕೆ? ಅಲ್ಲಿಯೂ ಕೂಡ ಪ್ರಾಣಿ ಹಿಂಸೆ ಇದೆ. ಯಾಗ ಅದು ಪ್ರಾಣಿ ಹಿಂಸೆ ಇದೆ, ಆದ್ದರಿಂದಾಗಿ ಅದು ಪುಣ್ಯ ಸಾಧನ ಅಲ್ಲ ಅಂತಂದರು. ಹಾಗೆ ಭವನ ನಿರ್ಮಾಣ ಪುಣ್ಯಕರ್ಮ ಅಲ್ಲ, ಯಾಕೆ? ಅಲ್ಲೂ ಕೂಡ ಪ್ರಾಣಿ ಹಿಂಸೆ ಇದೆ. ಹಾಗೆ ಯಾತ್ರೆ, ತೀರ್ಥಯಾತ್ರೆ ಮಾಡ್ತಕ್ಕಂಥದ್ದು ಪುಣ್ಯಕರ್ಮ ಹೌದೋ ಅಲ್ವೋ? ಮಾಡಬಾರ್ದು. ಯಾಕೆ ಅಂತಂದರೆ ಯಾತ್ರೆ ಹೋಗಬೇಕಾದ್ರೆ ಕಾಲ್ಬುಡದಲ್ಲಿ ಎಷ್ಟು ಪ್ರಾಣಿಗಳು ಕ್ರಿಮಿಗಳೆಲ್ಲ ಸಾಯ್ತವೆ, ಹಿಂಸೆ ಇಲ್ವೋ? ನಡಿಲೇಬಾರ್ದು. ಹೆಜ್ಜೆ ಇಟ್ಟರೆ, ಕೂತ್ರೆ, ಮಲಗಿದ್ರೆ ಎಲ್ಲರೂ ಸಾಯ್ತವೆ. ನಾವು ಮಲಗಿದಾಗ ಆ ಕಡೆ ಈ ಕಡೆ ಹೊರಲಾಡಿದ್ರೆ ಎಷ್ಟು ಕ್ರಿಮಿಗಳು ಸಾಯ್ಬೋದು, ನಾವು ಕೂತಾಗ ಎಷ್ಟು ಕ್ರಿಮಿಗಳು ಸಾಯ್ಬೋದು, ನಾವು ಹೆಜ್ಜೆ ಇಟ್ಟಾಗ ಎಷ್ಟು ಕ್ರಿಮಿಗಳು ಸಾಯ್ತವೆ. ಹಾಗಾದರೆ ಎಲ್ಲ ಕಾಲದಲ್ಲಿಯೂ ಭೂಮಿಯಲ್ಲಿರ್ತಕ್ಕಂತಹ ಕ್ರಿಮಿಗಳಿಗೆ ಹಿಂಸೆ ಆಗ್ತಾ ಇದೆ. ಆದ್ದರಿಂದ ಯಾತ್ರಾದಿಗಳು ಕೂಡ ಪುಣ್ಯ ಕಾರ್ಯ ಅಂತ ಆಗದೆ ಹೋಗಬೇಕಾದೀತು. ಯಾತ್ರೆ ಮಾಡ್ತಿರೋ ಇಲ್ವೋ? ಯಾತ್ರೆಯಿಂದ ಹಿಂಸೆ ಇದೆ, ಯಜ್ಞದಿಂದ ಹಿಂಸೆ ಇದೆ, ಪುಣ್ಯಕರ್ಮ ಅಲ್ಲ. ಯಾತ್ರೆಯಿಂದ ಹಿಂಸೆ ಇದೆ, ಪುಣ್ಯಕರ್ಮ ಅಲ್ಲ ಅಂತ ಆಗಬೇಕಾದೀತು. ಹಿಂದೆ ಹೇಳಿದ್ರಲ್ಲ, ಯಜ್ಞಾವಜ್ಞ. ಯಜ್ಞೆಯ ಯಾಗಗಳನ್ನು ನೀನು ಹೇಯ ಅಂತ ಹೇಳ್ತೀಯ. ಯಾಗವನ್ನು ಹೇಯ ಅಂತ ಹೇಳಿದ್ರೆ ಜಿನಮಂದಿರ ನಿರ್ಮಾಣವೂ ಹೇಯ, ಕ್ಷೇತ್ರ ಯಾತ್ರೆಯೂ ಹೇಯ ಅಂತ ಆಗಬೇಕಾಗುತ್ತೆ. ಯಾಕೆ? ಅಲ್ಲಿಯೂ ಕೂಡ ಹಿಂಸೆ ಅಂತಕ್ಕಂಥದ್ದು ಇದ್ದೇ ಇದೆ. ಹಾಂ, ಹೌದು. ಹಾಂ, ಎಷ್ಟು ಹೋಗುತ್ತದು? ಎಷ್ಟು? ಆ ನವಿಲುಗೆರೆಯಿಂದ ಕಸ ಗುಡಿಸ್ರೇ ಇರುವೆಗಳೆಲ್ಲ ಹೋಗಲ್ಲ. ಅದಕ್ಕೂ ಮುಂದೆ ಹೇಳ್ತಾರೆ, ನವಿಲುಗರಿ ಹಿಡ್ಕೊಂಡಿದ್ದೀರಲ್ಲ, ನವಿಲುಗರಿ ಹಿಡ್ಕೊಂಡಿದ್ದಕ್ಕೂ ಹೇಳ್ತಾರೆ ಇವರು. ಅಲ್ಲ, ನೀವು ಹೇಳಿದ್ದೇನು ನವಿಲುಗರಿಯಿಂದ ಎಲ್ಲ ದೂರ ಮಾಡ್ತಾರೆ ಅಂತ ತಾನೇ. ಅದಕ್ಕೆ ಹೇಳಿದ್ದು ನಾನು, ಇಲ್ಲಿ ಕಸ ಹೊಡೆದ್ರೇ ಇರುವೆಗಳೆಲ್ಲ ಹೋಗಿರಲ್ಲ, ಹೌದಲ್ಲ? ನೀವು ಆ ಕಡೆ ಕಸ ಹೊಡೆದಿರ್ತಾನೆ, ಈ ಕಡೆ ಬಂದಿರ್ತಾವೆ. ಹಾಗಿರ್ಬೇಕಾದ್ರೆ ನವಿಲುಗರಿಯಿಂದ ಹಿಂಗೆ ಅಂದ್ಬಿಟ್ರೆ ಆ ಕ್ರಿಮಿಗಳೆಲ್ಲ ದೂರ ಹೊಟ್ಟೋಗ್ತಾವ? ಹೋಗಲ್ಲ ತಾನೇ. ಅದ್ರ ಮೇಲೆ ನಡ್ಕೊಂಡು ಹೋಗ್ತಾರಲ್ಲ, ಅವ್ರು ಅನ್ಬೋದು ಅಷ್ಟೇ ಸಮಾಧಾನಕ್ಕೆ, ನಾವು ಪ್ರಾಣಿಗಳನ್ನು ದೂರ ಮಾಡಿದೆವು ಅಂತ. ಪ್ರಾಣಿಗಳು ದೂರ ಆಗಿರೋ ಕ್ರಿಮಿಗಳಿದ್ದೇ ಇರ್ತವೆ. ಆ ನವಿಲುಗರಿಯ ಗಾಳಿಯಿಂದ ದೂರ ಹೋಗದೇ ಇರತಕ್ಕಂಥ ಸಣ್ಣ ಸಣ್ಣ ಕ್ರಿಮಿಗಳಿರುತ್ತೆ. ನಿಮಗೆ ಮೈ ಮೇಲೆ ಒಂದು ಇರುವೆ ಹರಿತಾ ಇರುತ್ತೆ. ದೊಡ್ಡ ದೊಡ್ಡ ಇರುವೆ ಅಂದರೆ ಉಫ್ ಅಂದ್ರೆ ಹೋಗುತ್ತೆ. ಒಂದು ಸಣ್ಣ ಸಣ್ಣ ಇರುವೆ ಇರುತ್ತೆ, ಉಫ್ ಅಂದ್ರೆ ಹೋಗಲ್ಲ. ನೀವು ತೆಗೆದೇ ಹಾಕಬೇಕು, ಉಫ್ ಅಂದ್ರೆ ಹೋಗಲ್ಲ. ಗಾಳಿ ನಿಮ್ಮದು ಬಾಯಿಂದ ಫೋರ್ಸಾಗಿ ಬರ್ತಿರುತ್ತೆ, ಹೋಗಲ್ಲ. ನೋಡಿ, ಆ ಸಣ್ಣ ಕ್ರಿಮಿಗೆ ಅಷ್ಟು ಗಟ್ಟಿಯಾಗಿ ಹಿಡ್ಕೊಳ್ಳಿಕ್ಕೆ ಶಕ್ತಿ ಇದೆ ಅಂತಂದರೆ ಭೂಮಿಯಲ್ಲೇ ಇರ್ತಕ್ಕಂಥ ಕ್ರಿಮಿ ಸುಮ್ಮನೆ ಇವ್ರ ಕೈಯಿಂದ ಹಿಂಗೆ ಅಂದ್ಬಿಟ್ರೆ ದೂರ ಹೋಗುತ್ತೇನು? ಅಲ್ಲಿ ಹಿಂಸೆ ಇದ್ದೇ ಇದೆ. ಹಾಂ, ಅಷ್ಟೇ. ಹಾಂ, ಅಷ್ಟೇ, ಅದಾಗಲ್ಲ. ಹಾಂ, ನವಿಲುಗರಿ ಹಿಡ್ಕೊಂಡಿದ್ದಕ್ಕೂ ಮುಂದೆ ಹೇಳ್ತಾರೆ ಅನ್ನಲ್ಲ, ನವಿಲುಗರಿ ಹಿಡ್ಕೊಂಡಿದ್ದರಿಂದಲೂ ಕೂಡ ನೀನು ಪುಣ್ಯ ಪಾಪವನ್ನು ಮಾಡದಂತೆ, ಹಿಂಸೆ ಮಾಡದಂತೆ ಆಗುತ್ತೆ ಅನ್ನೋದನ್ನು ಹೇಳ್ತಾರೆ. ಅವ್ರು ಹೇಳ್ತಾರೆ ಶಂಖ ಪವಿತ್ರ ಅಲ್ಲ, ಶಂಖ ಪವಿತ್ರ ಅಲ್ಲ. ಯಾಕೆ? ಶಂಖ ಅದರೊಳಗಡೆ ಶಂಖು ಹುಳ ಇರುತ್ತೆ, ಆದ್ದರಿಂದ ಆ ಹುಳವನ್ನು ಹಿಂಸೆ ಮಾಡದಂತೆ ಆಗುತ್ತೆ. ಆದ್ದರಿಂದ ಆ ಶಂಖದಿಂದ ಅಭಿಷೇಕ ಮಾಡಬಾರ್ದು ಅಂತ ಅವ್ರು ಹೇಳ್ತಾರೆ. ದೇವರಿಗೆ ದೀಪ ಹಚ್ಚಬಾರ್ದು. ಯಾಕೆ? ದೇವರಿಗೆ ದೀಪ ಹಚ್ಚಿದರೆ ಆ ದೀಪದಲ್ಲಿ ಯಾವುದಾದ್ರು ಹುಳಗಳು ಬಂದು ಸಾಯ್ತಾವೆ, ಅಂದರೆ ದೇವರಿಗೆ ದೀಪನೂ ಹಚ್ಚಬಾರ್ದು ಅಂತ. ಹಾಂ, ಹಚ್ಚಿದರೆ ಅದು ಸರಿ, ಊಟ ಮಾಡ್ತಾರೆ, ಆದರೆ ದೀಪ ಹಚ್ಚಲ್ಲ. ದೀಪ ಹಚ್ಚೋಕ್ಕಿಂತ ಊಟ ಮಾಡ್ತಾರೆ ಬೇರೆ, ಅದು ದೀಪನೇ ಹಚ್ಚಲ್ಲ. ಎಲೆಕ್ಟ್ರಿಸಿಟಿ ದೀಪ ಇಡ್ಬೋದು, ಎಣ್ಣೆ ದೀಪ ಇಡಬಾರ್ದು. ಎಲೆಕ್ಟ್ರಿಸಿಟಿ ದೀಪ ಇಟ್ಟರೂ ಕೂಡ ಇವತ್ತೆಲ್ಲರಿಗೂ ಅನುಭವಕ್ಕೆ ಬಂದಿದೆ. ಮಳೆಗಾಲದಲ್ಲಿ ಆ ಮಳೆ ಹುಳುಗಳೆಲ್ಲ ಅಲ್ಲೇ ಬಂದು ಹೊಡ್ಕೊಂಡು ಸಾಯ್ತವೆ.
ಹಾಗಾದರೆ ಎಲೆಕ್ಟ್ರಿಸಿಟಿ ದೀಪ ಇಡ್ಬೋದು, ಎಣ್ಣೆ ದೀಪ ಇಡಬಾರ್ದು, ಇದೆಲ್ಲ ಯಾವ ರೀತಿಯಾದ ತರ್ಕ? ಸರಿಯೇ ಅಲ್ಲ. ಅದಕ್ಕೆ ಬಟ್ಟೆ ಕಟ್ಕೊಂಡಿರ್ತಾರಲ್ಲ. ಹಾಂ, ಜೈನರ ಹತ್ರ ಹೋಗಿ ಕೇಳ್ರಿ, ನಂಗೆ ಗೊತ್ತಿಲ್ಲ. ಅದೇ ಅವ್ರ ಹತ್ರ ಕೇಳ್ರಿ ಏನು ಮಾಡ್ತೀರಾ ಅಂತ. ಇದೆಲ್ಲ ನಮ್ಮ ಇದಕ್ಕೆ ಪಕ್ಷಕ್ಕೆ ಬಂತಿದ್ದು, ನಾವು ದೋಷ ಹೇಳ್ತಕ್ಕಂಥದ್ರಲ್ಲೇ ಸೇರ್ತು. ಅಂದರೆ ನೀವು ಉಸಿರಾಡಲಿಕ್ಕೂ ಇಲ್ಲ, ಅದು ಹಿಂಸೆ ಆಗುತ್ತೆ. ಅಂದರೆ ಹುಟ್ಟಿದ ಕೂಡಲೇ ಸತ್ಬಿಡು ಅಷ್ಟೇ. ಇದೆಲ್ಲ ಹೇಳಬೇಕಾಗುತ್ತೆ. ಅವ್ರ ಹೋಮನೇ ಒಪ್ಪಲ್ಲ, ಯಜ್ಞಾವಜ್ಞ. ಅವ್ರು ಹೇಳಿದ್ದು ಎಲ್ಲ ಯಜ್ಞವೂ ಕೂಡ ಯೋಗ್ಯವಲ್ಲ ಅಂತಲೇ ಹೇಳೋದು ಅವರು. ವೇದೋಕ್ತವಾದದ್ದನ್ನು ಯಾವುದನ್ನು ಒಪ್ಪಲ್ಲ ಅವರು. ಹೋಮಗಳಲ್ಲೇ ವೇದದಲ್ಲಿ ಹೇಳಿದ್ದು, ವೇದ ಪ್ರಮಾಣ ಅಲ್ಲ. ಜಿನಮಂದಿರ ನಿರ್ಮಾಣೆ, ಜಿನನ ಮಂದಿರದ ನಿರ್ಮಾಣದಲ್ಲಿ ಭೂಶೋಧಾಧ್ಯೈಹಿ, ಭೂಮಿಯನ್ನು ಶುದ್ಧಿಗೊಳಿಸುವಂತಹ ಕಾರ್ಯಗಳಿಂದಲೂ, ತದ್ಯಾತ್ರಾಯಾಂಚ, ಜಿನ ಮಂದಿರದ ಸಂಚಾರದಿಂದಲೂ, ಪಾದಘಾತೈಹಿ, ಕಾಲಿನಿಂದ ತುಳಿಯುವಿಕೆಯಿಂದಲೂ, ಕೋಟಿಶಃ, ಅನೇಕ ಸಂಖ್ಯಾಕವಾದಂತಹ ಹಿಂಸಾಹ, ಪ್ರಾಣಿ ಹಿಂಸೆಗಳು, ತೇ ನಿನ್ನ ಮತದಲ್ಲಿ, ಮಖವತ್ ಯಜ್ಞದಲ್ಲಿ ಉಂಟಾಗುವ ಹಿಂಸೆಯಂತೆ, ನ ಕಿಂ ಇಲ್ಲವೇನು? ಜಿನಮಂದಿರ ನಿರ್ಮಾಣೆ, ಜಿನಮಂದಿರ ನಿರ್ಮಾಣದಲ್ಲಿ, ಭೂಶೋಧಾದ್ಯೈಹಿ, ಭೂಮಿಯನ್ನು ಶುದ್ಧಿಗೊಳಿಸುವಂತಹ ಕಾರ್ಯದಿಂದಲೂ, ತದ್ಯಾತ್ರಾಯಾಂಚ, ಜಿನಮಂದಿರದ ಯಾತ್ರೆಯಲ್ಲಿಯೂ, ಪಾದಘಾತೈಹಿ, ಕಾಲಿನಿಂದ ತುಳಿಯುವಿಕೆಯಿಂದಲೂ, ಕೋಟಿಶಃ, ಅನೇಕ ಕೋಟಿ ಸಂಖ್ಯಾಕವಾಗಿರ್ತಕ್ಕಂತಹ ಹಿಂಸಾಹ, ಪ್ರಾಣಿ ಹಿಂಸೆಗಳು, ತೇ ನಿನ್ನ ಮತದಲ್ಲಿ, ಮಖವತ್ ಯಜ್ಞದಲ್ಲಿ ಉಂಟಾಗುವಂತೆ, ನ ಕಿಂ ಆಗುವುದಿಲ್ಲವೇನು? ಹಾಗೆ ಆಗುತ್ತೆ. ಯುಕ್ತ್ಯಂತರಂಚ ಆಹಾ ಅಂತ. ಹಿಂಸೆ ಅದನ್ನು ನೀನು ಪಾಪಸಾಧನ ಅಂತ ಹೇಳೋದು ಅಂತಾದರೆ, ಇನ್ನೊಂದು ಯುಕ್ತಿಯಿಂದ ಅದು ಪಾಪಸಾಧನ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಜಿನಮಂದಿರ ನಿರ್ಮಾಣೆ ಭೂಶೋಧನಾದ್ಯೈಹಿ ಆದ್ಯಪದೇನ ಛಿದ್ಯಮಾನ ಸ್ಥೂಲವೃಕ್ಷಪತನಾದಿಕಂ ಗೃಹ್ಯತೆ ಅಂತ. ಜಿನಮಂದಿರವನ್ನು ನಿರ್ಮಾಣ ಮಾಡಬೇಕಾದರೆ ಭೂಶೋಧನ ಆದಿ ಅಂತಿದೆ. ಭೂಮಿಯನ್ನು ಅಗೆಯೋದು ಸರಿ. ಆದಿಪದದಿಂದ ಯಾವುದು ಅಂತಂದರೆ ಆದ್ಯಪದೇನ ಛಿದ್ಯಮಾನ ಸ್ಥೂಲವೃಕ್ಷ ಪತನಾದಿಕಂ ಅಂತ. ತುಂಡು ಮಾಡ್ತಕ್ಕಂಥ ದೊಡ್ಡದಾಗಿರ್ತಕ್ಕಂತಹ ಮರ ಬೀಳೋದು. ಮರ ಬಿದ್ದಾಗ ಮರ ಬಿದ್ದ ಸ್ಥಳದಲ್ಲಿ ಅನೇಕ ಪ್ರಾಣಿಗಳು ಸಾಯ್ತಾವೋ ಇಲ್ಲವೋ? ಮರದಲ್ಲಿದ್ದಂತಹ ಜೀವಿಗಳು ಸಾಯ್ತಾವೋ ಇಲ್ಲವೋ? ಹಾಗಾದ್ರೆ ಅಲ್ಲಿಯೂ ಕೂಡ ಹಿಂಸೆ ಆಗುತ್ತೆ. ಅಷ್ಟೇ ಅಲ್ಲದೇನೆ ಮಂದಿರ ನಿರ್ಮಾಣ ಮಾಡಬೇಕಾದ್ರೆ ಆ ಮಂದಿರಕ್ಕೆ ಬಾಗಿಲಿಡ್ತೀರೋ ಇಲ್ಲೋ? ಬಾಗಿಲಿಗೆ ಮರ ಉಪಯೋಗ ಮಾಡ್ತೀರೋ ಇಲ್ಲೋ? ಹಾಗಾದರೆ ಆ ಮರವನ್ನು ನೀವು ಉಪಯೋಗ ಮಾಡ್ತೀರಾ ಅಂತಂದರೆ ಮರವನ್ನು ತುಂಡು ಮಾಡಬೇಕಲ್ಲ. ಆ ಮರದಲ್ಲಿರ್ತಕ್ಕಂಥ ಜೀವಿಗಳಿಗೆ ಹಿಂಸೆ ಆಯಿತೋ ಇಲ್ವೋ? ಹಾಗಾದರೆ ಭೂಶೋಧನ ಇದೆ, ಮರವನ್ನು ಬೀಳಿಸೋದಿದೆ. ಮರದಿಂದ ನೀವು ಬಾಗಿಲು ಕಿಟಕಿ ಮಾಡಬೇಕಾದ್ರೆ ಅದರಿಂದಲೂ ಹಿಂಸೆ ಅಂತಕ್ಕಂಥದ್ದಿದೆ. ಹಾಗೆ ಭೂಮ್ಯಂತಸ್ಥಿತ ಮಂಡೂಕ ಪಿಪೀಲಕಾದಿ ಅನೇಕ ಕೋಟಿ ನಾನೇಂದ್ರಿಯಯುಕ್ತ ಪ್ರಾಣಿಹಿಂಸಾ ಪ್ರಾಪ್ನುವಂತಿ ಅಂತ. ನಾನಾ ಇಂದ್ರಿಯಯುಕ್ತ ಪ್ರಾಣಿಹಿಂಸಾ ಪ್ರಾಪ್ನುವಂತಿ. ಭೂಮಿಯ ಒಳಗಡೆ ಇರತಕ್ಕಂತಹ ಇರುವೆ, ಕಪ್ಪೆ ಮೊದಲಾಗಿರ್ತಕ್ಕಂತಹ ಅನೇಕ ಕೋಟಿ ಸಂಖ್ಯಾಕವಾಗಿರ್ತಕ್ಕಂತಹ ಇಂದ್ರಿಯಗಳಿಂದ ಕೂಡಿರ್ತಕ್ಕಂಥ ಪ್ರಾಣಿ ಹಿಂಸೆ ಹಾಗೆ ಆಗುತ್ತೆ. ಅದರಿಂದ ಅದು ಪುಣ್ಯಕರ್ಮ ಅಂತ ಹೆಂಗೆ ಹೇಳ್ತೀರಾ? ಹಿಂಸೆ ಆದ್ದರಿಂದ ಅದು ಪುಣ್ಯಕರ್ಮ ಅಲ್ಲ ಅಂತ ಬೇಕಾದಿತ್ತು. ಜಿನಯಾತ್ರಾಯಾಂಚ, ಜಿನಮಂದಿರ ಯಾತ್ರೆಗೆ ಹೋಗ್ತೇವೆ ಅಂತಂದರೆ ಅಲ್ಲಿಯೂ ಕೂಡ ಪಾದಘಾತೈಹಿ ಪಿಪೀಲಿಕಾದೀನಾಮೇವ ಹಿಂಸಾ ಪ್ರಾಪ್ನುವಂತೆ. ಕಾಲಿಡೋದ್ರಿಂದ ಬುಡದಲ್ಲಿರ್ತಕ್ಕಂಥ ಇರುವೆಗಳು ಸತ್ತು ಹೋಗ್ತವೆ, ಹಿಂಸೆ ಆಗ್ತಾ ಇದೆ. ತಾಹ ಸರ್ವಾಹ ತೇ ತವ ಮತೆ ಕ್ರಿಯಮಾಣ ಹಿಂಸಾ ಮಖವತ್ ಯಜ್ಞೇ ಕ್ರಿಯಮಾಣ ಹಿಂಸಾವತ್ ನ ಕಿಂ ಭವತ್ಯೇವ ಇತ್ಯರ್ಥಃ.
ಆ ಎಲ್ಲ ಹಿಂಸೆಗಳು ನಿನ್ನ ಮತದಲ್ಲಿ ಮಾಡ್ತಕ್ಕಂಥ ಹಿಂಸೆಗಳು ಏನಾಗುತ್ತೆ? ಯಜ್ಞದಲ್ಲಿ ಮಾಡ್ತಕ್ಕಂತಹ ಹಿಂಸೆಯಂತೆ ಅಲ್ಲವೇನು? ಹಿಂಸೆಯಂತೆಯೇ ಆಗಿದೆ. ಸಾವದ್ಯಲೇಶೋ ಬಹುಪುಣ್ಯರಾಶಿ ಇತಿ ತು ತವ ಪ್ರಕ್ರಿಯಾ ಮಮೈವ ಅನುಕೂಲ ಅಂತ. ಏಕ ಪಶುಹಿಂಸಾಯಾ ಬಹುತರ ದೇವತಾ ಪ್ರೀಣನೇನ ಅನಂತ ಪುಣ್ಯರಾಶೇ ಸಿದ್ಧೇಹಿ ಅಂತ ಅವ್ರು ಹೇಳ್ತಾರೆ. ಒಂದು ಸಣ್ಣದಾಗಿರ್ತಕ್ಕಂಥದ್ದನ್ನು ನಿಂದ್ಯವಾದ್ದನ್ನು ಮಾಡಿದ್ರೆ ತುಂಬ ಪುಣ್ಯ ಬರುತ್ತೆ ಅಂತಂದರೆ ಅದನ್ನು ಮಾಡಬಹುದು. ಸಣ್ಣ ಪಾಪ ಘಟಿಸಿದರೂ ಕೂಡ ಬಹಳ ಪುಣ್ಯ ಎಂಬತಕ್ಕಂಥದ್ದು ಬರುತ್ತೆ ಅಂತಂದರೆ ಆವಾಗ ಸಾ ಅವಧ್ಯಲೇಶಃ. ಅವಧ್ಯ ಅಂತಂದರೆ ದೋಷವುಳ್ಳದ್ದು. ದೋಷ ಸಹಿತವಾಗಿರ್ತಕ್ಕಂಥ ಲೇಷ ಸಣ್ಣದನ್ನು ಮಾಡ್ತೇವೆ, ಅದರಿಂದ ಪುಣ್ಯ ಮಾತ್ರ ಜಾಸ್ತಿ ಬರುತ್ತೆ ಅಂತ. ಇಲ್ಲೀಗ ಯಾತ್ರೆ ಹೋದಾಗ ಅಲ್ಲಿ ಆಗತಕ್ಕಂಥದ್ದು ಸಣ್ಣ ಸಣ್ಣ ಹಿಂಸೆ ಎಂಬತಕ್ಕಂಥದ್ದು, ಆದರೆ ಬರ್ತಕ್ಕಂಥ ಪುಣ್ಯ ಇದು ಜಾಸ್ತಿ ಇದೆ. ಆದ್ದರಿಂದಾಗಿ ಈ ಜಿನಮಂದಿರ ನಿರ್ಮಾಣ ಇರಬಹುದು ಅಥವಾ ಜಿನಮಂದಿರ ಯಾತ್ರೆ ಇರಬಹುದು, ಇದೆಲ್ಲವೂ ಕೂಡ ಪುಣ್ಯ ಸಾಧನ ಅಂತ ಹೇಳ್ತೇವೆ. ಅಲ್ಲಿ ಹಿಂಸೆ ಇದೆ, ಆದರೆ ಅದು ಅಲ್ಪವಾಗಿರ್ತಕ್ಕಂಥ ಲೇಷ, ಅಲ್ಪವಾಗಿರ್ತಕ್ಕಂಥ ಹಿಂಸೆ, ಪುಣ್ಯ ಜಾಸ್ತಿ ಇದೆ ಅಂತ ಈ ರೀತಿ ಹೇಳ್ತೀಯ ಅಂತಂದರೆ ತವ ಪ್ರಕ್ರಿಯೆ ಇದು ಅವರ ಸಿದ್ಧಾಂತದ ಒಂದು ಕ್ರಮ. ಅದಕ್ಕೆ ಹೇಳ್ತಾರೆ ಮಮೈವ ಅನುಕೂಲ. ಇದು ಕೂಡ ನಮಗೆ ಅನುಕೂಲ ಅಷ್ಟೇ ಹೊರತು ನಿನಗಲ್ಲ. ಯಾಕೆ ಅಂತಂದರೆ ನಾವು ಹೇಳ್ತೇವೆ ಏಕ ಪಶು ಹಿಂಸಾಯಾ ಬಹುತರ ದೇವತಾ ಪ್ರೀಣನೇನ ಅನಂತ ಪುಣ್ಯರಾಶೆ ಸಿದ್ಧೇ. ಒಂದು ಯಜ್ಞದಲ್ಲಿ ಒಂದು ಪಶುವನ್ನು ಬಲಿ ಕೊಡೋದು, ಒಂದು ಪಶುವನ್ನು ಬಲಿ ಕೊಟ್ಟಿದ್ದರಿಂದ ಅನೇಕ ತತ್ವಾಭಿಮಾನಿ ದೇವತೆಗಳಿಗೆಲ್ಲ ಸಂತೋಷ ಆಗುತ್ತೆ. ಹಾಗಾದರೆ ಹಿಂಸೆ ಒಂದು ಪಶುವಿಗೆ, ತೃಪ್ತಿಯಾಗೋದು ಅನೇಕ ದೇವತೆಗಳಿಗೆ. ಆದ್ದರಿಂದ ಅನೇಕ ದೇವತೆಗಳ ಪ್ರೀತಿಗೆ ಸಂತೋಷಕ್ಕೆ ಕಾರಣವಾಗಿರ್ತಕ್ಕಂತಹ ಸಣ್ಣದಾಗಿರ್ತಕ್ಕಂತಹ ಒಂದು ಪ್ರಾಣಿ ಹಿಂಸೆ ಎಂಬತಕ್ಕಂಥದ್ದು ಅದು ದೋಷ ಅಲ್ಲ ಅಂತ ಯಜ್ಞ ಮಾಡತಕ್ಕಂತಹ ನಮಗೇನೆ ನೀನು ಹೇಳ್ತಕ್ಕಂಥ ಈ ನಿಯಮ ಅನುಕೂಲ ಆಗುತ್ತಷ್ಟೇ ಹೊರತು ಅದು ಪ್ರತಿಕೂಲ ಏನಲ್ಲವೇ ಅಲ್ಲ. ಏಕಪಶು ಹಿಂಸಾಯ ಅಶ್ವಮೇಧಾದಿ ಯಜ್ಞದಲ್ಲಿ ಮಾಡ್ತಕ್ಕಂಥ ಒಂದು ಪಶು ಹಿಂಸೆಯಿಂದ ಬಹುತರ ದೇವತಾ ಪ್ರೀಣನೇನ ಅನೇಕ ದೇವತೆಗಳಿಗೆ ಸಂತೋಷ ಉಂಟಾಗೋದ್ರಿಂದ ಅನಂತ ಪುಣ್ಯರಾಶೇ ಸಿದ್ಧೇಹಿ, ಅನಂತ ಪುಣ್ಯವೇ ಪ್ರಾಪ್ತವಾಗುತ್ತೆ. ತ್ವಂತು ಸಾವದ್ಯರಾಶಿ ಲಘುಪುಣ್ಯಲೇಶ ಇತಿ ನ್ಯಾಯೇ ಪತಿತೋಸಿ. ಅದನ್ನು ಸ್ವಲ್ಪ ವಿರುದ್ಧ ಮಾಡಬೇಕು ಅಂತ ಹೇಳ್ತಾರೆ. ಸಾವದ್ಯಲೇಶ ಬಹುಪುಣ್ಯರಾಶಿ ಅಂತಿತ್ತು, ಅದನ್ನು ಸ್ವಲ್ಪ ತಿರ್ಗಾ ಮುರ್ಗಾ ಮಾಡು ಅಂತಾರೆ ಸುರೋತ್ತಮ ತೀರ್ಥರು. ಏನಂತ? ಸಾವದ್ಯ ರಾಶಿ ಅನೇಕ ದೋಷಗಳ ರಾಶಿ, ಆದರೆ ಲಘು ಪುಣ್ಯ ಲೇಷ ಅಲ್ಪವಾಗಿರ್ತಕ್ಕಂಥ ಪುಣ್ಯ ಬರುತ್ತೆ ಅಂತ. ಇದು ನಿನ್ನ ಮತ ಪ್ರಕಾರ ಆಗಬೇಕಾಗುತ್ತೆ. ನಮ್ಮ ಮತ ಪ್ರಕಾರ ಅಲ್ಪವಾಗಿರ್ತಕ್ಕಂಥ ಪಾಪ, ಅದರಿಂದ ಹೆಚ್ಚಿನ ಪುಣ್ಯ. ನಿನ್ನಲ್ಲಿ ಹೆಚ್ಚಿನ ಪಾಪ, ಪುಣ್ಯ ಲೇಷ ಎಂಬತಕ್ಕಂಥದ್ದು ಆಗುತ್ತೆ. ಬಹುಪ್ರಾಣಿ ಹಿಂಸಾಯ ಏಕಜನ ಪ್ರೀಣನ ಅಂಗೀಕಾರಾತ್. ಯಾಕೆ? ಅನೇಕ ಪ್ರಾಣಿ ಹಿಂಸೆ ಇದೆಯಲ್ಲ, ಅದು ಒಬ್ಬ ಜಿನನಿಗೆ ಪ್ರೀತಿಯಾಗಬೇಕು. ಅನೇಕ ಪ್ರಾಣಿಗಳ ಹಿಂಸೆಯನ್ನು ಯಾರಿಗೋಸ್ಕರ? ಈ ಒಬ್ಬನೇ ಇರತಕ್ಕಂತಹ ಜಿನನ ಪ್ರೀತಿಗೋಸ್ಕರ ಹೇಳ್ತಾ ಇದ್ದೀರ. ಹಾಗಾದರೆ ಸಾವದ್ಯ ರಾಶಿ ಅನೇಕ ಜೀವಿಗಳ ನಾಶ ಎಂಬತಕ್ಕಂಥದ್ದು, ಅದು ನೀವು ಹೇಳ್ತಕ್ಕಂಥದ್ದು ಯಾವುದಕ್ಕೋಸ್ಕರ? ಒಬ್ಬನಾಗಿರ್ತಕ್ಕಂತಹ ಜಿನನ ಪ್ರೀತಿಗೋಸ್ಕರ. ಹಾಗಾದರೆ ಲಘು ಪುಣ್ಯ ಲೇಷ ಎಂಬತಕ್ಕಂಥದ್ದು ತಿರ್ಗಾಮುರ್ಗ ಆಗಬೇಕಾಗುತ್ತೆ. ಭರ್ಗಹಸ್ತಸ್ಯ ಯಾ ಶಂಖೆ ಗರ್ಹಾಸಾಪಿ ನ ಶೋಭತೆ. ಕೈಯಲ್ಲಿ ನವಿಲ್ಗೆರೆ ಹಿಡ್ಕೊಂಡಿದೆಯಾ, ಆದರೆ ಶಂಖ ಮಾತ್ರ ನಿಂದ್ಯ ಅಂತೀಯ. ಕೈಯಲ್ಲಿ ನವಿಲಿಗೆರೆ ಹಿಡ್ಕೊಂಡಿರ್ತಕ್ಕಂಥವನಿಗೆ ಶಂಖ, ಕೃಷ್ಣಾಜಿನ ಮತ್ತು ವರಾಹ ಕೇಸರಿ ಇದೆಲ್ಲವೂ ಕೂಡ ಇದನ್ನು ಉಪಯೋಗ ಮಾಡಬಾರ್ದು ಅಂತ ಅವ್ರು ಹೇಳ್ತಾರೆ. ಯಾಕೆ? ಶಂಖ ಅದೇ ಹಿಂದೆ ಹೇಳಿದ ಹಾಗೆ ಅದು ಹುಳುವಿನ ಎಲುಬು ಅಂತ ಹೇಳ್ತಾರೆ. ಅದು ಹುಳುವಿನ ಎಲುಬು, ಆದ್ದರಿಂದ ಅದು ತ್ಯಾಜ್ಯ. ಹಾಗೆ ವರಾಹ ಕೇಸರಿ ದೇವರನ್ನು ಶುದ್ಧ ಮಾಡಲಿಕ್ಕೆ ಇಟ್ಕೊಳ್ತಕ್ಕಂಥ ಹಂದಿಯ ಮುಳ್ಳು, ವರಾಹ ಕೇಸರಿಯಿಂದ ಅದು ಆ ಹಂದಿ ಬದುಕಿದ್ದಾಗೆ ತೆಗಿಬೇಕು. ಹಾಗಾದರೆ
ಆ ಮುಳ್ಳೆಂಬ ಹಂದಿಯನ್ನು ಹಿಂಸೆ ಮಾಡದಂತೆ ಆಯ್ತಲ್ಲ, ಅದರಿಂದ ಅದು ಕೂಡ ಅಪವಿತ್ರ. ಹಾಗೆ ಕೃಷ್ಣಾಜಿನ ಯಾವ ಪ್ರಾಣಿ ಆ ಜಿಂಕೆ ಎಂಬತಕ್ಕಂಥದ್ದು ಅದರ ಚರ್ಮ ತೆಗೆಯೋದು ಅದು ಕೂಡ ಅಪವಿತ್ರ ಅಂತ. ಒಂದು ಎಲುಬು ಶಂಖ, ಇನ್ನೊಂದು ರೋಮ ಯಾವುದು ವರಾಹಕೇಸರಿ, ಹಾಗೆ ಇನ್ನೊಂದು ಚರ್ಮ ಎಂಬತಕ್ಕಂಥದ್ದು. ಇದು ಮೂರು ಇರೋದರಿಂದಾಗಿ ಇದೆಲ್ಲವೂ ಕೂಡ ನಾವೇನು ಅದನ್ನು ಸ್ವೀಕಾರಾರ್ಹ ಅಂತ ಹೇಳ್ತೇವೆ, ಅದನ್ನು ಅವರು ತ್ಯಾಜ್ಯ ಅಂತಾರೆ. ಅದಕ್ಕೆ ಹೇಳ್ತಾರೆ, ನಿನ್ನ ಕೈಯಲ್ಲಿ ನವಿಲ್ಗರಿ ಇದೆಯಲ್ಲ, ಅಂದರೆ ಎಲುಬು ಇದೆ, ಚರ್ಮನೂ ಇದೆ, ರೋಮನೂ ಇದೆ ಅಂದಮೇಲೆ ನೀನು ಕೃಷ್ಣಾಜಿನ ವರಾಹ ಕೇಸರಿ ಮತ್ತು ಶಂಖವನ್ನು ಹೇಗೆ ನೀನು ದೂರ ಮಾಡ್ತೀಯಾ? ನಿನ್ನ ಕೈಯಲ್ಲೇ ಮೂರು ಇಟ್ಕೊಂಡಿದೀಯಾ, ನೀನು ಈ ಮೂರನ್ನು ಹೇಗೆ ನಿಂದನೆ ಮಾಡ್ತೀಯಾ ಅಂತ ಕೇಳ್ತಾ ಇದ್ದಾರೆ. ಬರಹಸ್ತಸ್ಯ ಯಾ ಶಂಖೆ ಗರ್ಹ, ಗರ್ಹ ಅಂದರೆ ನಿಂದನೆ, ಸಾಪಿ ನ ಶೋಭತೆ, ನಿಂದನೆ ಮಾಡ್ತಕ್ಕಂಥದ್ದು ಕೈಯಲ್ಲಿ ನವಿಲ್ಗೆರೆ ಹಿಡಿದಿರ್ತಕ್ಕಂಥ ನಿನಗೆ ಶೋಭಿಸೋದಿಲ್ಲ ಅಂತ. ಯಾಕೆ ಅಂತಂದರೆ ಆ ನವಿಲ್ಗೆರೆ ಇದೆಯಲ್ಲ, ಅದರಲ್ಲಿ ಮೂಲದಲ್ಲಿ ಎಲುಬು ಎಂಬತಕ್ಕಂಥದ್ದು, ಮಧ್ಯದಲ್ಲಿ ಚರ್ಮ ಎಂಬತಕ್ಕಂಥದ್ದು, ಕೊನೆಯಲ್ಲಿ ರೋಮ ಎಂಬತಕ್ಕಂಥದ್ದು. ಹಾಗಾದರೆ ಮೊದಲು ಎಲುಬು ಶಂಖ, ಅದನ್ನು ನಿಂದನೆ ಮಾಡೋದು ಸರಿಯಲ್ಲ. ಚರ್ಮ ಕೃಷ್ಣಾಜಿನ, ಅದು ಕೂಡ ಮಧ್ಯದಲ್ಲಿ ನವಿಲುಗೆರೆಯಲ್ಲಿದೆ, ಅದರಿಂದಾಗಿ ಅದನ್ನು ನಿಂದನೆ ಮಾಡೋದು ಸರಿಯಲ್ಲ. ಕೊನೆಯಲ್ಲಿ ರೋಮ ಇದೆ, ಆದ್ದರಿಂದ ವರಾಹ ಕೇಸರಿಯನ್ನು ನಿಂದನೆ ಮಾಡಲಿಕ್ಕೆ ಬರಲ್ಲ. ಹೀಗೆ ಒಂದನ್ನು ಹಿಡ್ಕೊಂಡು ಮೂರನ್ನು ಹಿಡ್ಕೊಂಡಂತೆ ಆಯಿತು. ನಾವು ಪ್ರತ್ಯೇಕವಾಗಿ ಸ್ವೀಕಾರ ಮಾಡುವವರನ್ನು ನಿಂದನೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಆ ನವಿಲ್ಗರಿ ಇರುತ್ತಲ್ಲ, ಅದು ಹೇಗೆ ಅಂದರೆ ಅದರ ದೇಹದಲ್ಲಿ ಇರುತ್ತೆ, ಅದು ಎಳಿಬೇಕು. ಎಳೆದಾಗ ಅದರೇನಾಗುತ್ತೆ, ಮೂಲದಲ್ಲಿ ಅದು ಅಸ್ಥಿಗೆ ಸಂಬಂಧಪಟ್ಟಿರುತ್ತೆ, ಅಂದರೆ ಎಲುಬಿಗೆ ಸಂಬಂಧಪಟ್ಟಿದ್ದು ಎಳೆದಂತೆ ಆಯಿತು. ಆಮೇಲೆ ಎಳಬೇಕಾದ್ರೆ ಚರ್ಮಕ್ಕೆ ಸಂಬಂಧಪಟ್ಟಿರುತ್ತೆ, ಅಂದರೆ ಚರ್ಮವೂ ಜೊತೆಯಲ್ಲಿ ಬರುತ್ತೆ. ಅಂದರೆ ಅಸ್ಥಿ ಸಂಬಂಧ ಆಯಿತು, ಚರ್ಮ ಸಂಬಂಧ ಆಯಿತು, ಆಮೇಲೆ ಮೇಲ್ಗಡೆ ಅಂತೂ ಅದು ರೋಮ ರೂಪದಲ್ಲೇ ಇರೋದದು, ಅಂದರೆ ಮೂರೂ ಸೇರಿಕೊಂಡಿದೆ. ಬರ್ಹಹಸ್ತಸ್ಯ, ನವಿಲುಗರಿಯನ್ನು ಕೈಯಲ್ಲಿ ಹಿಡಿದಿರತಕ್ಕಂಥವನಿಗೆ ಶಂಖೆ, ಶಂಖಾದಿಗಳ ವಿಷಯದಲ್ಲಿ ಯಾಗರ್ಹ, ಯಾವ ನಿಂದನೆ ಎಂಬತಕ್ಕಂಥದ್ದಿದೆಯೋ ಸಾಪಿ, ಅದು ಕೂಡ ನ ಶೋಭತೆ, ಶೋಭಿಸುವುದಿಲ್ಲ. ಬರ್ಹ ಅಂದರೆ ನವಿಲು. ಬರ್ಹಾಯತೇತೆ ನಯನೆ, ಭಾಗವತದಲ್ಲಿ ಬರುತ್ತೆ. ನಮ್ಮ ಕಣ್ಣಿದೆಯಲ್ಲ, ಅದು ನವಿಲುಗರಿ ಕಣ್ಣು. ಇದು ಯಾಕೆ? ಯಾರು ದೇವರನ್ನು ಈ ಕಣ್ಣಿನಿಂದ ನೋಡೋದಿಲ್ವೋ, ದೇವರ ಮೂರ್ತಿಯನ್ನು ಯಾವ ಕಣ್ಣು ನೋಡೋದಿಲ್ಲೋ, ದೇವರ ಭಕ್ತರನ್ನು ಯಾವ ಕಣ್ಣು ನೋಡೋದಿಲ್ಲೋ, ಬರ್ಹಾಯತೇತೆ ನಯನೆ, ಅದು ನವಿಲುಗರಿಯ ಕಣ್ಣು ಅಂತ ಭಾಗವತ ಹೇಳಿದೆ. ಬರ್ಹ ಅಂದರೆ ನವಿಲುಗರಿ. ಬರ್ಹಹಸ್ತಸ್ಯ, ನವಿಲುಗರಿಯನ್ನು ಕೈಯಲ್ಲಿ ಹಿಡಿದಿರತಕ್ಕಂತಹ ನಿನಗೆ ಶಂಖೆ, ಶಂಖಾದಿಗಳ ವಿಷಯದಲ್ಲಿ ಯಾವ ಗರ್ಹ, ನಿಂದನೆ ಎಂಬತಕ್ಕಂಥದ್ದಿದೆಯೋ, ತಿರಸ್ಕಾರ ಇದೆಯೋ, ಸಾಪಿ, ಅದು ಕೂಡ ನ ಶೋಭತೆ, ಶೋಭಿಸುವುದಿಲ್ಲ. ಶಂಖಸ್ಪರ್ಶ ನಿಂದಾಂ ನಿಷೇಧತಿ ಅಂತ. ಶಂಖಸ್ಪರ್ಶ ಮಾಡೋದನ್ನು ನಿಂದನೆ ಮಾಡ್ತಾರೆ ಜೈನರು, ಅದನ್ನು ನಿಷೇಧತಿ, ನಿಷೇಧ ಮಾಡ್ತಾ ಅದನ್ನು ತಿರಸ್ಕಾರ ಮಾಡ್ತಾ ನಿಂದನೆ ಮಾಡ್ತಾ ಇದ್ದಾರೆ. ಶಂಖ ಅದೇ ಆ ಶಂಖ ಇದೆಯಲ್ಲ, ಶಂಖ ಆದಿ ಅಂತ ಹೇಳಬೇಕು. ಶಂಖ ಅನ್ನೋದಕ್ಕೆ ಶಂಖ, ಕೃಷ್ಣಾಜಿನ ಮತ್ತು ವರಾಹಕೇಸರಿ ಮೂರನ್ನು ಇಟ್ಕೊಳ್ಬೇಕು. ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಅದನ್ನು ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಗರ್ಹ ನಿಂದನೆ, ತಿರಸ್ಕಾರ. ಶಂಖಸ್ಪರ್ಶ ನಿಂದಾಂ ನಿಷೇಧತಿ, ಶಂಖಸ್ಪರ್ಶ ನಿಂದನೆ ಮಾಡ್ತಾರೆ, ಅದನ್ನು ನಿಷೇಧ ಮಾಡ್ತಾ ಇದ್ದಾರೆ. ಬರ್ಹಹಸ್ತಸ್ಯ ಇತಿ ಹೇತುಗರ್ಭ ವಿಶೇಷಣಂ, ನೀನು ಕೈಯಲ್ಲಿ ಮೂರನ್ನು ಹಿಡ್ಕೊಂಡಿದೀಯ ಅಂತ ನಿಷೇಧ ಮಾಡೋದು ಸರಿಯಲ್ಲ ಅಂತ ಅವರೇನು ಗರ್ಹ ಮಾಡ್ತಾ ನಿಂದನೆ ಮಾಡ್ತಾ ಇದ್ದಾರೆ. ನಿಂದನೆ ಮಾಡೋದು ಸರಿಯಲ್ಲ ಅನ್ನೋದಕ್ಕೆ ಅವನು ಕೈಯಲ್ಲಿ ನವಲುಗೆರೆ ಹಿಡಿದಿದ್ದಾನೆ ಎಂಬತಕ್ಕಂಥದ್ದು ಕಾರಣ. ಬರ್ಹಸ್ಯ ಆದೌ ಅಸ್ತನಃ, ಬರ್ಹ ಇದೆಯಲ್ಲ ಅಂದರೆ ನವಿಲುಗರಿ, ಅದರ ಆದಿ ಮೂಲ ಇದೆಯಲ್ಲ ಅಲ್ಲಿ ಅಸ್ಥಿ ಅಂದರೆ ಎಲುಬು, ಹಾಗೆ ರೋಮ ಮೂಲೆ ತ್ವಚಃ, ಆ ನವಿಲುಗರಿಯ ರೋಮಗಳು ಪ್ರಾರಂಭ ಆಗುತ್ತಲ್ಲ ಅಲ್ಲಿ ಚರ್ಮ ಎಂಬತಕ್ಕಂಥದ್ದು, ಹಾಗೆ ಅಂತೆ ರೋಮಣಂ, ಆಮೇಲೆ ಆ ರೋಮ ಪ್ರಾರಂಭ ಆದಮೇಲೆ ರೋಮ, ದರ್ಶನಾತ್, ಇದು ಮೂರೂ ಕಾಣಿಸ್ತಾ ಇದೆ. ಎಲುಬು ಇದೆ, ಚರ್ಮವೂ ಇದೆ, ರೋಮವೂ ಇದೆ. ಆದ್ದರಿಂದ ಸದಾ ತಾದೃಶ ಬರ್ಹಗ್ರಾಹಿತ್ವಾತ್
ಗ್ರಾಹಿತ್ವಾಕ್ಯ ಹೇತೋ, ಯಾವಾಗಲೂ ಕೈಯಲ್ಲಿ ನವಿಲುಗರಿಯನ್ನು ಹಿಡ್ಕೊಂಡೇ ಇರೋದರಿಂದ, ಈ ಕಾರಣದಿಂದ ಇತಿ ಸೂಚನಾತ್ ಶಂಖೇತಿ ಏನಿಟ್ಕೋಬೇಕು? ಕೃಷ್ಣಾಜಿನ ವರಾಹ ಕೇಸರಾಣಂ ಅಪಿ ಉಪಲಕ್ಷಣಂ. ಶಂಖ ಅದರ ಜೊತೆಯಲ್ಲಿ ಕೃಷ್ಣಾಜಿನ ಇಟ್ಕೊಳ್ಬೇಕು, ವರಾಹ ಕೇಸರವನ್ನು ಕೂಡ ಇಟ್ಕೊಳ್ಬೇಕು. ಯಾವುದು ಹೇಗೆ ಬೇಕಾದ್ರೂ ಆಗ್ಬೋದು, ಹೇಗೆ ತೆಗೆದ್ರೂ ಕೂಡ ಅದರಲ್ಲಿ ಆ ಸಂಬಂಧ ಇದ್ದೇ ಇರುತ್ತೆ. ಆ ನವಿಲುಗಳೇ ತಾನಾಗಿಯೇ ನವಿಲುಗರಿಯನ್ನು ಬಿಡ್ತಾವೆ. ಅದು ಕೆಲವು ಕಾಲದಲ್ಲಿ ತಾನಾಗೇ ಅದು ತಲೆ ಯಾವ ರೀತಿಯಲ್ಲಿ ಕೂದಲು ಬಾಲ್ಡೆ ಆಗುತ್ತೋ ಹಾಗೆ ಅವುಗಳ ಆ ಏನು ನವಿಲುಗರಿ ಇದೆಯಲ್ಲ ತಾನಾಗಿ ಅದು ಬಿದ್ದು ಹೋಗುತ್ತೆ. ಅಂಥದ್ದನ್ನು ಉಪಯೋಗ ಮಾಡಬಹುದು. ಆದರೂ ಕೂಡ ಅದರಲ್ಲಿಯೂ ಈ ಮೂರರ ಸಂಬಂಧ ಇದ್ದೇ ಇದೆ. ಹಾಂ ಹಾಂ ಅದು ಸತ್ತ ಮೇಲೆ ಇಲ್ಲ ಅಂತೂ ನೀನೇನು ಹೇಳೋದು ಅದು ಮೈಲಿಗೆ ಅಂತ ಹೇಳ್ತೀಯ. ಹಾಂ, ಅದು ಅಶುದ್ಧ ಅಂತ ಹೇಳ್ತೀಯ. ಯಾಕೆ? ಎಲುಬು, ಚರ್ಮ ಇದೆಲ್ಲವೂ ಕೂಡ ಅಶುದ್ಧ ಅಂತ ಹೇಳ್ತೀಯ. ಅದನ್ನು ನೀನು ಒಪ್ಪಲಿಕ್ಕೆ ಬರಲ್ಲ, ಯಾಕೆ ನೀನೇ ಕೈಯಲ್ಲಿ ಹಿಡ್ಕೊಂಡಿದ್ದೀಯಾ ಅಂತ ಹೇಳ್ತೀಯ. ಕೇಸರ ಅಂದರೆ ರೋಮ, ವರಾಹದ ರೋಮ. ಅದು ಬೇರೆ, ಕುಂಕುಮ ಕೇಸರಿ ಬೇರೆ, ಕುಂಕುಮ ಕೇಸರಿ ಬೇರೆ, ಶಬ್ದ ಒಂದೇ, ಅರ್ಥ ಬೇರೆ. ಲವಣ ಅಲ್ಲ ಸೈಂಧವ ಅಂತ ಹೇಳ್ತೇವೆ, ಸೈಂಧವ ಶಬ್ದ ಒಂದೇ, ಅದಕ್ಕೆ ಅರ್ಥ ಬೇರೆ. ಹರಿ ಅಂತಿದೆ, ಹರಿ ಅನ್ಲಿಕ್ಕೆ ಕೋತಿ ಅಂತ ಅರ್ಥ ಆಗ್ಬೋದು, ಇಂದ್ರ ಅಂತ ಅರ್ಥ ಆಗ್ಬೋದು, ಸಿಂಹ ಅಂತ ಅರ್ಥ ಆಗ್ಬೋದು, ಪರಮಾತ್ಮ ಅಂತ ಅರ್ಥ ಆಗ್ಬೋದು. ಶಬ್ದ ಒಂದೇ, ಒಂದೇ ಶಬ್ದ ಆದರೂ ಅದಕ್ಕೆ ಅನೇಕ ಅರ್ಥ. ಹಾಗೆ ಸೈಂಧವ, ಅದೇ ಸೈಂಧವ ಅಂದರೆ ಉಪ್ಪು ಅಂತನೂ ಅರ್ಥ, ಕುದುರೆ ಅಂತನೂ ಅರ್ಥ. ಅದೇ ಶಬ್ದ ಒಂದೇ, ಅರ್ಥ ಬೇರೆ. ಲವಣಂ ಭಕ್ಷ್ಯತೆ ಚೇತ್ ಸ್ಯಾತ್ ಶುಕ್ತಿರೂಪಾಸ್ತಿ ಭಕ್ಷಣಂ ಜಲೀಕೃತ್ಯ ಸ್ವೀಕೃತಿಶ್ಚೇತ್ ಅಸ್ಥಿಕ್ಷಾಲನವಾರಿಣಃ. ಇನ್ನೊಂದು ಯುಕ್ತಿಯನ್ನು ಹೇಳ್ತಾರೆ. ನೀನು ಅಸ್ಥಿ, ಶಂಖ ಇದೆಲ್ಲ ಅಪವಿತ್ರ ಎಂಬುದಾಗಿ ಹೇಳ್ತೀಯ, ಆದರೆ ಉಪ್ಪು ತಿಂತೀಯೋ ಇಲ್ವೋ ಅಂತ ಕೇಳ್ತಾರೆ. ಉಪ್ಪು ತಿಂತೀಯೋ ಇಲ್ವೋ ಅಂತ. ಊಟಕ್ಕೆ ಉಪ್ಪು ಹಾಕ್ಕೊಂಡು ಉಪ್ಪಿಲ್ಲದ ಊಟವೇ ಅಲ್ವಲ್ಲ, ಹಾಗಾದ್ರೆ ಉಪ್ಪಂತೂ ತಿನ್ನಲೇಬೇಕು. ಆ ಉಪ್ಪು ತಿಂದರೆ ಅದಕ್ಕೆ ಹೇಳ್ತಾರೆ ಲವಣಂ ಭಕ್ಷ್ಯತೆ ಚೇತ್. ಉಪ್ಪನ್ನು ತಿಂತೀಯ ಅಂತಾದರೆ ಅವಾಗ ಶುಕ್ತಿರೂಪಾಸ್ತಿ ಭಕ್ಷಣಂ ಅಂತ. ಕಪ್ಪೆ ಚಿಪ್ಪಿದೆಯಲ್ಲ ಶುಕ್ತಿರೂಪ್ಯ ಅಂತ. ಕಪ್ಪೆ ಚಿಪ್ಪು ಹಾಗಾದರೆ ಅದು ಒಂದು ಅಸ್ಥಿ. ಕಪ್ಪೆ ಚಿಪ್ಪಿದೆಯಲ್ಲ ಅದರಿಂದ ಕಪ್ಪೆ ಹುಟ್ಟುತ್ತೆ, ಅದರಿಂದಾಗಿ ಅದು ಒಂದು ಎಲುಬಿನಂತೆ. ಆ ಎಲುಬಿನ ಕಣಗಳು ಏನಾಗಿರುತ್ತೆ? ಆ ಉಪ್ಪಿನಲ್ಲಿ ಇರುತ್ತೆ. ಅದರಿಂದ ಏನಾಯಿತು? ನೀನು ಅಸ್ಥಿಯನ್ನು ತಿಂದಂತೆ ಆಯಿತು. ಉಪ್ಪು ತಿಂತೀಯ ಅಂತಂದರೆ ಆ ಕಪ್ಪೆ ಚಿಪ್ಪಿನ ಅಂಶಗಳು ಆ ಉಪ್ಪಿನಲ್ಲಿ ಸೇರಿಕೊಂಡಿದೆ, ಅದರಿಂದಾಗಿ ನೀನು ಅಸ್ಥಿಯನ್ನು ತಿಂದಂತೆ ಆಯಿತು ಅಂತ. ಅದಕ್ಕೆ ಹೇಳ್ತಾರೆ ಶುಕ್ತಿರೂಪಾಸ್ತಿ ಭಕ್ಷಣಂ. ಶುಕ್ತಿರೂಪದ ಅಸ್ಥಿ ಎಲುಬನ್ನು ತಿಂದಂತೆ ಆಯಿತು. ಇಲ್ಲ, ಉಪ್ಪನ್ನು ನಾನು ಹಾಗೇ ತಿನ್ನಲ್ಲ, ಆ ಉಪ್ಪನ್ನು ನೀರಿಗೆ ಹಾಕಿ ಅದೆಲ್ಲ ತೊಳೆದುಬಿಟ್ಟು ನಾನು ಆಮೇಲೆ ಉಪ್ಪು ಸ್ವೀಕಾರ ಮಾಡ್ತೇನೆ ಅಂತ. ಉಪ್ಪನ್ನು ಗಟ್ಟಿಯಾಗಿ ತಿಂದರೆ ತಾನೇ ಆವಾಗ ಆ ಎಲುಬಿನ ಕಣಗಳಿರುತ್ತೆ. ಅದಕ್ಕೆ ಉಪ್ಪನ್ನೇನು ಮಾಡ್ತೇವೆ? ಅದನ್ನು ನಾವು ನೀರು ಮಾಡ್ತೇವೆ. ಆ ನೀರು ಮಾಡಿ ಜಲೀಕೃತ್ಯ, ಆ ಉಪ್ಪನ್ನು ನೀರು ಮಾಡಿ ನಾನು ಅದನ್ನು ಸ್ವೀಕಾರ ಮಾಡ್ತೇನೆ ಅಂತಂದರೆ ಅದಕ್ಕೆ ಹೇಳ್ತಾರೆ ಅಸ್ಥಿಕ್ಷಾಲನ ವಾರಿಣಃ. ಹಾಗಾದರೆ ಎಲುಬನ್ನು ತೊಳೆದ ನೀರನ್ನು ಕುಡ್ದಂತೆ ಆಯಿತು, ಎಲುಬು ತಿಂದಂತೆ ಆಯಿತು, ಇಲ್ಲ ಎಲುಬು ತೊಳೆದ ನೀರನ್ನು ಕುಡ್ದಂತೆ ಆಯಿತು ಅಂತ. ಹೀಗೆ ನೀನು ಶಂಖ ಮೊದಲಾಗಿರ್ತಕ್ಕಂಥವುಗಳನ್ನು ಅಪವಿತ್ರ ಎಂಬುದಾಗಿ ಹೇಳ್ತೀಯ ಅಂತಾದರೆ ಆವಾಗ ಉಪ್ಪು ಅಪವಿತ್ರ ಆಗಬೇಕಾಗತ್ತೆ, ಉಪ್ಪನ್ನು ತಿಂದೇ ಹೋಗಬೇಕಾಗತ್ತೆ. ಅಲ್ಲ, ಉಪ್ಪನ್ನು ತೊಳ್ಕೊಂಡು ತಿಂತೀನಿ ಅಂತಂದರೆ ಆವಾಗ ಆ ತೊಳೆದ ನೀರನ್ನು ಕುಡ್ದಂತೆ ಆಗುತ್ತೆ, ಅಸ್ಥಿ ತೊಳೆದ ನೀರನ್ನು ಕುಡ್ದಂತೆ ಆಗುತ್ತೆ. ಯಾರಾದರೂ ಅಸ್ಥಿ ತೊಳೆದ ನೀರು ಕುಡಿತಾರಾ? ಇಲ್ಲ. ಅಂದರೆ ಎಲುಬನ್ನು ತೊಳೆದ ನೀರನ್ನು ಕುಡ್ದಂತೆ ಆಗುತ್ತೆ.
ಲವಣಂ ಉಪ್ಪನ್ನು ಭಕ್ಷ್ಯತೆ ಚೇತ್ ತಿಂತೀಯ ಅಂತಾದರೆ ಶುಕ್ತಿರೂಪ ಅಸ್ಥಿಭಕ್ಷಣಂ ಕಪ್ಪೆ ಚಿಪ್ಪು ರೂಪವಾದ ಎಲುಬನ್ನು ತಿಂದಂತೆಯೇ ಸ್ಯಾತ್ ಆಗುತ್ತದೆ. ಆದ್ದರಿಂದ ಜಲೀಕೃತ್ಯ ಆ ಉಪ್ಪನ್ನು ನೀರಾಗಿಸಿ ಸ್ವೀಕೃತಿಶ್ಚೇತ್ ಸ್ವೀಕಾರ ಮಾಡ್ತೀಯ ಅಂತಾದರೆ ಆಗ ತತ್ ಅದು ಅಸ್ಥಿಕ್ಷಾಲನವಾರಿಣಃ ಅಸ್ಥಿಯನ್ನು ಎಲುಬನ್ನು ತೊಳೆದಿರ್ತಕ್ಕಂಥ ನೀರಿನ ಸ್ವೀಕೃತಿ ಸ್ಯಾತ್ ಸ್ವೀಕಾರ ಮಾಡಿದಂತೆ ಆಗುತ್ತದೆ. ಲವಣಂ ಉಪ್ಪು ಭಕ್ಷ್ಯತೆ ಚೇತ್ ತಿಂತಾ ಇದೆಯಾ ಅಂತಾದರೆ ಶುಕ್ತಿರೂಪ ಅಸ್ಥಿಭಕ್ಷಣಂ ಕಪ್ಪೆ ಚುಪ್ಪು ರೂಪವಾಗಿರ್ತಕ್ಕಂಥ ಎಲುಬನ್ನು ತಿಂದಂತೆ ಸ್ಯಾತ್ ಆಗ್ತಾ ಇದೆ. ಜಲೀಕೃತ್ಯ ಅದರಿಂದ ಹಾಗೆ ತಿನ್ನಲ್ಲ, ನೀರು ಮಾಡಿ ಸ್ವೀಕೃತಿಶ್ಚೇತ್ ಸ್ವೀಕಾರ ಮಾಡ್ತೇನೆ ಅಂತಂದರೆ ಆಗ ತತ್ ಅದು ಅಸ್ಥಿಕ್ಷಾಲನ ವಾರಿಣಃ ಎಲುಬನ್ನು ತೊಳೆದಿರ್ತಕ್ಕಂಥ ನೀರಿನ ಸ್ವೀಕೃತಿ ಸ್ಯಾತ್ ಸ್ವೀಕಾರ ಮಾಡಿದಂತೆ ಆಗುತ್ತದೆ. ಕಪ್ಪೆ ಚುಪ್ಪು ಅದೇ ಅದು ಅದರ ಒಳಗಡೆ ಪ್ರಾಣಿ ಇರುತ್ತೆ ಆಯಿತಾ, ಅದು ಭೇದಿಸ್ಕೊಂಡು ಬರುತ್ತೆ. ಅದರಿಂದಾಗಿ ಆ ಕಪ್ಪೆ ಚಿಪ್ಪನ್ನು ಆ ಪ್ರಾಣಿಯ ಎಲುಬು ಅಂತ ಹೇಳ್ತಾರೆ ಅವರು. ಜಿನರ್ ಹೇಳ್ತಕ್ಕಂಥದ್ದು ಆ ಕಪ್ಪೆ ಚಿಪ್ಪು ಆ ಕಪ್ಪೆಯ ಎಲುಬು ಅಂತ ಹೇಳ್ತಾರೆ. ಯಾಕೆ ಅದರೊಳಗಡೆ ಇತ್ತು, ಹೊರಗೆ ಬಂದಿದೆ, ಅದಕ್ಕೆ ಸಂಬಂಧಪಟ್ಟದ್ದು, ಅದು ಅಪವಿತ್ರ ಅಂತ ಹೇಳ್ತಾರೆ. ಯುಕ್ತ್ಯಂತರಂಚ ಆಹ ಇನ್ನೊಂದು ಯುಕ್ತಿಯನ್ನು ಅವರು ಹೇಳ್ತಾ ಇದ್ದಾರೆ. ಯಾವುದರಲ್ಲಿ? ನೀನು ಶಂಖಾದಿಗಳನ್ನು ಅಪವಿತ್ರ ಅಂತ ಹೇಳ್ತೀಯ ಅಂತಂದರೆ ಅದಕ್ಕೆ ಇನ್ನೊಂದು ಯುಕ್ತಿಯನ್ನು ಹೇಳ್ತಾರೆ. ಲವಣಂ ತಥೈವ ಶಾಕಾದಿಷು ದತ್ವ ಭಕ್ಷ್ಯತೆ ಚೇತ್ ಶುಕ್ತಿರೂಪ ಅಸ್ಥಿಭಕ್ಷಣಂ ಸ್ಯಾತ್. ನೀವು ಉಪ್ಪು ಅದನ್ನು ಹಾಗೆ ತಿನ್ಬೋದು, ಅಥವಾ ಶಾಕಾದಿಷು ದತ್ವ ಅದನ್ನು ಯಾವುದಾದ್ರೂ ತರಕಾರಿಗಳಲ್ಲಿ ಹಾಕ್ಕೊಂಡು ಅದನ್ನು ಭಕ್ಷ್ಯತೆ ಚೇತ್ ತಿಂತೀಯ ಅಂತಾದರೆ ಶುಕ್ತಿರೂಪ ಅಸ್ಥಿಭಕ್ಷಣಂ ಸ್ಯಾತ್. ಶುಕ್ತಿರೂಪ ಕಪ್ಪೆ ಚಿಪ್ಪು ಅದರ ಅಸ್ಥಿ ಅದರ ಎಲುಬು, ಕಪ್ಪೆ ಚಿಪ್ಪು ಎಂಬತಕ್ಕಂಥ ಎಲುಬು ಅದನ್ನು ತಿಂದಂತೆ ಆಗುತ್ತೆ. ಯಾಕೆ? ಶುಕ್ತಿರೂಪಾಣ ಲವಣೋದಕೆ ನಿಕ್ಷಿಪ್ಯಮಾಣ ಸಿಕತಾವತ್ ಅಣೂನಾಂ ಅಸ್ಥನಾಂ ಲವಣೆ ಬಹುಲಂ ಉಪಲಂಭಾತ್. ಈಗ ಉಪ್ಪಿನಲ್ಲಿ ಶುಕ್ತಿರೂಪಾಣ ಬಹುಲಂ ಉಪಲಂಭಾತ್. ಆ ಶುಕ್ತಿರೂಪ ಇದೆಯಲ್ಲ, ಯಾವುದು ಕಪ್ಪೆ ಚುಪ್ಪು, ಅದರ ಅಂಶಗಳು ಉಪ್ಪಿನಲ್ಲಿ ಕಂಡು ಬರ್ತಾ ಇದೆ, ತುಂಬ ಸಿಗ್ತಾ ಇದೆ. ಹಾಗಾದರೆ ಉಪ್ಪಿನ ಜೊತೆಯಲ್ಲಿ ಆ ಕಪ್ಪೆ ಚಿಪ್ಪು ಎಂಬತಕ್ಕಂತಹ ಎಲುಬಿನ ಅಂಶ ಎಂಬತಕ್ಕಂಥದ್ದು ಇದ್ದೇ ಇದೆ. ಅದು ಹೇಳ್ತಾರೆ ಹೇಗೆ? ಲವಣೋದಕೆ ನಿಕ್ಷಿಪ್ಯಮಾಣ ಸಿಕತಾವತ್ ಅಂತ. ಹೇಗೆ ಉಪ್ಪಿನ ಸಮುದ್ರದಲ್ಲಿ ನಾವು ನೀರು ತೆಗೆದ್ರೆ ಏನು ಸಿಗುತ್ತೆ? ಮರಳು ಎಂಬತಕ್ಕಂಥದ್ದು ಜೊತೆಯಲ್ಲಿ ಬಂದೇ ಬರುತ್ತೆ. ಅದಕ್ಕೆ ಹೇಳ್ತಾರೆ ನಿಕ್ಷಿಪ್ಯಮಾಣ ಸಿಕತಾವತ್. ಸಿಕತ ಅಂದರೆ ಮರಳು, ಮರಳಿನಂತೆ ಅಣೂನಾಂ ಅಣುವಾಗಿರ್ತಕ್ಕಂತಹ ಅಸ್ನಾಂ ಎಲುಬುಗಳು ಅದೆಲ್ಲಿದೆ? ಉಪ್ಪಿನಲ್ಲಿ ಸೇರಿಕೊಂಡಿದೆ. ಜಲೀಕೃತ್ಯ ಲವಣಂ ಜಲಮಯಂ ಕೃತ್ವ. ಜಲೀಕೃತ್ಯ ಅಂತಿದೆ ಅಂದರೆ ಜಲಮಯಂ ಕೃತ್ವ ಉಪ್ಪನ್ನು ನೀರಾಗಿಸಿ. ಸ್ವೀಕೃತಿ ಸ್ವೀಕಾರಶ್ಚೇತ್ ಸ್ವೀಕಾರ ಮಾಡ್ತೇವೆ ಅಂತಂದರೆ ಅವಾಗ ಹೇಳ್ತಾರೆ ಅಸ್ಥಿಕ್ಷಾಲನವಾರಿಣ ಸ್ವೀಕೃತಿ ಸ್ಯಾತ್ ಎಲುಬನ್ನು ತೊಳೆದ ನೀರನ್ನು ಕುಡಿದಂತೆ ಆಗುತ್ತೆ. ಇತಿ ಆವೃತ್ಯ ಯೋಜನೀಯಂ ಅಂತ. ಜಲೀಕೃತ್ಯ ಸ್ವೀಕೃತಿಶ್ಚೇತ್ ಅವಾಗ ಆ ಸ್ವೀಕಾರವು ಅಸ್ಥಿಕ್ಷಾಲನವಾರಣ ಸ್ವೀಕೃತಿ ಸ್ಯಾತ್. ಆ ಸ್ವೀಕೃತಿ ಅನ್ನೋದನ್ನು ಎರಡು ಬಾರಿ ಇಟ್ಕೊಳ್ಬೇಕು. ಒಂದು ಜಲೀಕೃತ್ಯ ಸ್ವೀಕೃತಿ, ಉಪ್ಪನ್ನು ನೀರನ್ನಾಗಿಸಿ ಸ್ವೀಕಾರ ಮಾಡಿದ್ರೆ ಅವಾಗೇನಾಗುತ್ತೆ? ಅಸ್ಥಿಕ್ಷಾಲನವಾರಿಣ ಸ್ವೀಕೃತಿ. ಪುನಃ ಅಲ್ಲಿ ಸ್ವೀಕೃತಿ ಶಬ್ದವನ್ನು ಅನ್ವಯ ಮಾಡಿಕೊಳ್ಬೇಕು. ಮಮತು ಶಂಖೋದಕ ಪ್ರೋಕ್ಷಣ ಮಾತ್ರ ತವತು ಅಸ್ಥ್ರಾಂ ಭಕ್ಷಣಂ ತತ್ಕ್ಷಾಲನ ಉದಕಪಾನಂ ವಾ ಸ್ಯಾದಿತಿ ಮಹದ್ವೈಲಕ್ಷಣ್ಯಂ ಅಂತ. ನಾವೇನು ಮಾಡ್ತೇವೆ? ಶಂಖದಿಂದ ಬರೀ ನೀರನ್ನು ಪ್ರೋಕ್ಷಣೆ ಮಾಡ್ತೇವೆ. ಶಂಖದಿಂದ ಶಂಖ ಪೂಜೆ ಮಾಡಿದಾಗ ಮಾಡಿ ಎಲ್ಲದಕ್ಕೂ ಕೂಡ ಪವಿತ್ರ ಆಗಲಿ ಅಂತ ಪ್ರೋಕ್ಷಣೆ ಮಾಡ್ತೇವೆ ಅಷ್ಟೇ, ನಾವದನ್ನು ಸ್ವೀಕಾರ ಮಾಡಲ್ಲ. ಆದರೆ ನೀನೇನು ಮಾಡ್ತೀಯ? ಅಸ್ಥನಾಂ ಭಕ್ಷಣಂ, ನೀನು ಆ ಅಸ್ಥಿಯನ್ನೇ ತಿಂತಾ ಇದೀಯಾ. ಅಷ್ಟೇ ಅಲ್ಲ,
ಅಸ್ಥಿಯನ್ನು ತೊಳೆದಿರ್ತಕ್ಕಂಥ ನೀರನ್ನು ಕುಡಿತಾ ಇದ್ದೀಯಾ? ಆಗ ನಮಗೂ ನಿನಗೂ ತುಂಬ ವೈಲಕ್ಷಣ್ಯ ಇದೆ. ನಾವು ಬರೀ ನೀರನ್ನು ಪ್ರೋಕ್ಷಣೆ ಮಾಡಿದ್ದಷ್ಟೇ. ನೀನು ಅದನ್ನು ತಿಂತಾ ಇದೆಯಾ ಉಪ್ಪಿನ ರೂಪದಲ್ಲಿ, ಅಥವಾ ಆ ಉಪ್ಪನ್ನು ಜಲೀಕರಣ ಮಾಡಿ ಸ್ವೀಕಾರ ಮಾಡಿದ್ದೀಯಾ ಅಂತಂದರೆ ನೀರನ್ನು ಕುಡಿದಿದ್ದೀಯಾ, ಎಲುಬು ತೊಳೆದ ನೀರನ್ನು ಕುಡಿದಿದ್ದೀಯಾ? ಮಾಡ್ತೀರಾ? ಅದೇ ಅಷ್ಟೇ, ನಾವೇನು ಹೇಳೋದು, ಆ ಶಂಖದಿಂದ ನೀರನ್ನು ಹಾಕ್ತೇವೆ ಅಷ್ಟೇ, ಅದನ್ನೇ ಹೊಟ್ಟೆಗೇನು ಹಾಕ್ಕೊಳ್ಳಲ್ವಲ್ಲ. ಅವನೇನು ಮಾಡ್ತಾನೆ, ಉಪ್ಪನ್ನು ತಿಂತಾನೆ, ತಗೊಳ್ತೀವಿ ಆದರೆ ಅಲ್ಪ ಅಷ್ಟೇ. ಅದರಿಂದ ಅವನು ಆ ನೀರನ್ನು, ಉಪ್ಪಂತೂ ಎಲ್ಲದಕ್ಕೂ ಬೇಕೇ ಬೇಕಲ್ಲ. ಹಾಗಾದರೆ ತೀರ್ಥ ಎಷ್ಟು ತಗೊಳ್ತೀರೋ ಅಷ್ಟೇ ಉಪ್ಪು ಹಾಕ್ತೀರಾ? ಜಾಸ್ತಿ ಉಪ್ಪು ಬೇಕು ತಾನೆ. ಹಾಗಾದರೆ ಅದಕ್ಕೆ ಮಹದ್ವೈಲಕ್ಷಣ್ಯಂ ಅಂತ. ಏಕಾದಶಿ ಒಂದೇ ಹೊತ್ತಿ ಒಂದು ಸೌಟು ಒಂದು ಉದ್ಧರಣೆ ತೀರ್ಥ ತಗೊಳ್ಳೋದು. ಉಪ್ಪಿಟ್ಟು ತಗೊಳ್ಳೋದಾದರೆ ಒಂದೇ ಉದ್ಧರಣೆ ಅಷ್ಟು ಉಪ್ಪಿಟ್ಟು ತೊಗೊಂಡ್ರಾಗುತ್ತಾ? ಆಗ ಜಾಸ್ತಿ ತೊಗೊಂಡಾಗತ್ತಾಯ್ತಲ್ಲ. ತಸ್ಮಾತ್ ಶುಷ್ಕಯುಕ್ತಿ ಮಾತ್ರಾನುಸಾರೇಣ ವೈದಿಕ ಮತ ನಿರಾಕರಣೆ ಸಕಲ ಸ್ವಪ್ರಕ್ರಿಯಾ ನಿರಾಕರಣಮೇವ ಸ್ಯಾದಿತಿ ಭಾವ. ಅಂದರೆ ನೀನು ಕೇವಲ ಶುಷ್ಕಯುಕ್ತಿ, ಯಾವ ಆಧಾರವೂ ಇಲ್ಲದೇ ಇರತಕ್ಕಂತಹ ಅನುಮಾನವನ್ನಿಟ್ಟುಕೊಂಡು ವೈದಿಕ ಮತ ನಿರಾಕರಣೆ, ವೇದದಿಂದ ಸಿದ್ಧವಾಗಿರ್ತಕ್ಕಂತಹ ಈ ಯಾಗೀಯ ಹಿಂಸೆ, ಯಾಗ ಅನುಷ್ಠಾನ ಇದೆಲ್ಲವನ್ನು ಕೂಡ ನಿರಾಕರಣೆ ಮಾಡ್ತೀಯ ಅಂತಂದರೆ ಸಕಲ ಸ್ವಪ್ರಕ್ರಿಯಾ ನಿರಾಕರಣಮೇವ. ನೀನೇನೇನು ಒಪ್ಕೊಂಡಿದ್ದೀಯೋ ಅದೆಲ್ಲವನ್ನು ಕೂಡ ಯುಕ್ತಿಯಿಂದ ನಿರಾಕರಣೆ ಮಾಡಬೇಕಾಗುತ್ತೆ. ಅದರಿಂದ ಕೇವಲ ಪ್ರತ್ಯಕ್ಷ ಆಗಮಗಳ ಸಹಕಾರ ಇಲ್ಲದ ಯುಕ್ತಿಯಿಂದ ವೈದಿಕ ಮತ ನಿರಾಕರಣೆ ನಿನ್ನಿಂದ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. 10 ನಿಮಿಷ ಬಿಟ್ಟು